ಸರಿ, ಸ್ಟಾರ್ಟ್ ಮಾಡಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ವಂದನೆಗಳನ್ನು ನಾನು ತಿಳಿಸಿಕೊಳ್ಳುತ್ತೇನೆ. ಮತ್ತು ವಿಶೇಷವಾಗಿ ತಂದೆಯಾದ ದೇವರು ನಮಗೆ ಈ ಅವಕಾಶ ಕೊಟ್ಟು ಇನ್ನೊಂದು ದಿನ ಕೊಟ್ಟು ಅವರನ್ನು ನಾವು ಸ್ತೋತ್ರ ಮಾಡೋಣ ಮತ್ತು ಹಾಡಾಡುವ ಕೊಂಡಾಡುವ ಕೂಡ ಮತ್ತು ಅವು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋದು ಕೂಡ ದೇವರು ಒಂದು ಇನ್ನೊಂದು ದಿನವನ್ನು ಕೊಟ್ಟಿದ್ದಾರೆ. ಅದು ಕೂಡ ನಾವು ಕ್ರಿಸ್ತನ ಮುಖಾಂತರ ತಂದೆಯ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರರೇ, ತುಂಬಾ ದಿನ ಆಯ್ತು ಈ ಕಡೆ ಬಂದು. ಸೊ ತಿರ್ಗಾ ನಿಮ್ಮನ್ನು ಎಲ್ಲರೂ ನೋಡೋದಕ್ಕೆ ತುಂಬಾ ಸಂತೋಷ. ಸೊ ಅದೇ ತರ ತಮಿಳುನಾಡು ಇರುವ ಸಹೋದರ ಸಹೋದರಿಯರನ್ನು ಮತ್ತು ನಾವೀಗ ಇರುವ ಎಕ್ಲಿಶಾ ಇರುವ ಪ್ರೀತಿಯ ಸಹೋದರ ಸಹೋದರನ ಪ್ರೀತಿಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ತೀನಿ. ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡುವ ಒಂದು ಮುಖ್ಯವಾದ ಒಂದು ಪಾಠ. ಈ ಪಾಠದ ಹೆಸರು ಬಾಬೆಲಿನ ಪತನದ ದರ್ಶನ. ಸೊ ಹಾಗಂದ್ರೆ ನೋಡುವಾಗ ಬಾಬಿಲೋನ್ ಅಂದ್ರೆ ನಮ್ಗೆ ಗೊತ್ತಲ್ಲ, ಯಾವ್ದು ಬಾಬಿಲೋನ್ ಅಂದ್ರೆ ಲೋಕದ ಕ್ರೈಸ್ತರು. ಸೊ ಆಲ್ರೆಡಿ ನಾವು ಎಲ್ಲ ಬೇಸಿಕ್ ಸಬ್ಜೆಕ್ಟ್ ಕೇಳಿದ್ದೀವಿ. ಅದರಲ್ಲಿ ಮುಖ್ಯವಾದ ಒಂದು ವಿಷಯ ಬೇಸಿಕ್ ಸಬ್ಜೆಕ್ಟ್ ನಲ್ಲಿ ಅವಳಿಂದ ಹೊರಡಿ ಬನ್ನಿರಿ ಅಂತ ಒಂದು ವಿಶೇಷವಾಗಿ ಒಂದು ಮುಖ್ಯವಾದ ವಾಕ್ಯಗಳು. ಅಂತ್ಯದ ಇರುವ ಸಭೆಗೆ ಅದು ಕ್ರಿಸ್ತನ ಎರಡನೇ ಬರುವಿಕೆ ಬಂದು ಅವರು ಕೊಟ್ಟಿರುವ ಮುಖ್ಯವಾದ ಒಂದು ವಾಗ್ದಾನಗಳು ಅಂತ ನಾವು ಅದು ಹೇಳ್ಬಹುದು. ಸೊ ಹಂಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆ ಪಾಠಗಳನ್ನು ನಾವು ನೋಡಿದ್ದೀವಿ. ಅಲ್ಲಿಂದ ನಾವು ಬಂದು ಏನ್ ಮಾಡಿದೀವಿ, ದೇವರ ಹತ್ರ ಒಡಂಬಡಿಕೆ ಮಾಡಿ ಸೊ ಆ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೆಯಬೇಕಂತ, ಆ ಮಧುಗೀತೆ ಅಂತ ಆಗ್ಬೇಕಂತ ನಾವಿಲ್ಲಿ ಬಂದಿದ್ದೀವಿ. ಸೊ ಅವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಈ ಪಾಠ ಹೆಂಗಿರುತ್ತೆ ಅಂದ್ರೆ ಒಂದು ಪ್ರಕಟಣೆ, ವಿಶೇಷವಾಗಿ ಪ್ರಕಟಣೆ ಮಾತ್ರ ನಾವು ಧ್ಯಾನ ಮಾಡ್ತೀವಿ. ಪ್ರಕಟಣೆಯಲ್ಲಿ ನಾವು ನೋಡಲ್ಲ ಹಿಂದೆ. ಸೊ ಈ ಪಾಠದ ಒಂದು ಮುಖ್ಯ ಏನಂದ್ರೆ ನಾವು ಅಂತ್ಯ ಕಾಲದಲ್ಲಿ ಇದ್ದೀವಿ, ಸುಕ್ಕಿಯ ಕಾಲ. ಅದೇ ನಾವು ಮಣ್ಣಾನಲ್ಲಿ ಕೂಡ ನೋಡುವಾಗ ಆ ಸುಕ್ಕಿಯ ಬಗ್ಗೆ ನಾವು ವಿಶೇಷವಾಗಿ ಅದನ್ನು ಧ್ಯಾನ ಮಾಡಿದ್ದೀವಿ. ಸೊ ಹಾಗಾದ್ರೆ ಸುಕ್ಕಿಯ ಕಾಲದಲ್ಲಿ ನಮಗೆ ಮುಖ್ಯವಾಗದು ಏನಾಗುತ್ತೆ ಅಂದ್ರೆ ಸಪರೇಷನ್ ಅಂದ್ರೆ ಗೋಧಿ ಮತ್ತು ಕಳೆಗಳು, ಸಪರೇಷನ್ಸ್. ಯಾವ್ದು ವೀಟ್ ಅಂಡ್ ಟೇರ್ಸ್, ಕನ್ನಡಲ್ಲಿ ಹೆಂಗ್ ಹೇಳ್ತಾರೆ, ಗೋಧಿ ಮತ್ತು ಕಳಂಜಿ. ಓಕೆ, ಕಳಂಜಿ ಅಲರ್ಜಿ. ಸರಿ, ನಿಮ್ಗೆ ಅರ್ಥ ಆಯ್ತಲ್ಲ. ಸರಿ. ಸೊ ಇದು ಎರಡನ್ನು ಸಪರೇಷನ್ಸ್ ಮುಖ್ಯವಾದ ಒಂದು ವಿಷಯಗಳು ಹಾರ್ವೆಸ್ಟ್ ಪೀರಿಯಡ್ ನಲ್ಲಿ, ಸುಗ್ಗಿಯ ಕಾಲದಲ್ಲಿ. ಹಾಗಂದ್ರೆ ಗೋಧಿ ಅಂದ್ರೆ ಯಾರು, ಅದು ಸಭೆ ಅಂತ ನಾವು ನೋಡ್ತೀವಿ. ಅವರೇ ಒಂದು ಲ್ಯಾಟಿನ್ 44 ಅಂತ. ಸೊ ಹಂಗಂದ್ರೆ ಟೇಸ್ ಅವ್ರು ಯಾರು, ಬ್ಯಾಬಿಲೋನ್ ಸಭೆ. ಸೊ ಇನ್ನೊಂದು ಕ್ವಶನ್ ನಾವು ಕೇಳ, ಬ್ಯಾಬಿಲೋನ್ ಅವರ ಮೈಂಡು ನಮ್ಮಲ್ಲಿ ಇರೋದಕ್ಕೆ ಸಾಧ್ಯನಾ? ಇರೋದಕ್ಕೆ ಖಂಡಿತವಾಗಿ ಸಾಧ್ಯ. ಸೊ ಹಂಗಂದ್ರೆ ಈ ಪಾಠ ಹೆಂಗಿರುತ್ತಂದ್ರೆ ಒಂದು ಈ ಪ್ರವಾದನೆಯನ್ನು ನಾವು ನೋಡುವಾಗ ಆ ಪ್ರವಾದನೆಯಲ್ಲಿ ಘಟನೆಗಳು ನಾವು ನೋಡ್ತೀವಿ. ಖಂಡಿತವಾಗಿ ಬಾಬಿಲೋನ್ ವಿಧವಾಗಿ ಹೆಂಗ್ ಬೀಳುತ್ತಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆ ಬೀಳೋದು ನಮ್ಗೆ ಏನು ಪಾಠ, ಇದನ್ನೇ ತುಂಬಾ ಮುಖ್ಯವಾಗಿದ್ದು ಇಲ್ಲಿ ಪಾಠದಲ್ಲಿ ನಾವು ನೋಡ್ಬೇಕು. ಜಸ್ಟ್ ನಾವೇನ್ ಮಾಡೋಣ, ಈ ಪ್ರವಾದನೆ ಹಿಂಗಾಗತ್ತಂತ ನಾವು ನೋಡುವುದಿಲ್ಲ. ಸೊ ಅದರಿಂದ ಏನ್ ನಮ್ಗೆ ಮುಖ್ಯವಾದ ಪಾಠ, ಯಾಕಂದ್ರೆ ದ ಫೈನಲ್ ಸಪರೇಷನ್, ಅಂತ್ಯದ ಸಪರೇಷನ್ ಯಾರ ಮಧ್ಯದಲ್ಲಿ ನೋಡುವಾಗ
ಅದು ನಮ್ಮ ಮಧ್ಯದಲ್ಲಿ. ಸೊ ಅದೇನೇ ಬಂದು ನಮ್ಮನ್ನು ಫಿಲ್ಟರ್ ಮಾಡ್ತಾರೆ ಅಂತ ನಾವು ಆ ಕಾಲದಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಅನೇಕ ವಚನಗಳಿದೆ. ನಾವು ವಿಶೇಷವಾಗಿ ನಾವು ಚೂಸನ್ ಟೆಕ್ಸ್ಟ್ ನಾವು ನೋಡುವಾಗ ಇಲ್ಲಿ ಯೆಶಯ್ಯ ಪ್ರವಾದನೆ 48:20 ನೋಡುವಾಗ, ಬಾಬಿಲೋನ್ ನಿಂದ ಹೊರಡಿರಿ, ಕಸದೆಯರದ ಕಡೆಯಿಂದ ಓಡಿ ಹೋಗಿರಿ. ಸೊ ಹಂಗಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದು ಒಂದು ಸಂತೋಷದಿಂದ ಹೇಳಬೇಕಾಗಲ ಮಾತು. ನಾವು ಬಾಬಿಲೋನಿಂದ ಆಚೆ ಬಂದಿರುವುದು ಬಂದು ಅದು ತುಂಬಾ ಒಂದು ಸಂತೋಷ. ಯಾಕೆ ಒಂದು ಸಂತೋಷ ಅಂತ ನಾವು ನೋಡುವಾಗ, ಇಲ್ಲಿ ನಾವು ನೋಡುವಾಗ ನಾವು ಇರುವ ಕಾಲ, ಈ ಸುಗ್ಗಿಯ ಕಾಲದಲ್ಲಿ, ಇಲ್ಲಿ ಡಿವೈನ್ ಪ್ಲಾನ್ ನಲ್ಲಿ ಇದೀವಲ್ಲ, ಈ ಸುಗ್ಗಿಯ ಕಾಲದಲ್ಲಿ ವಿಶೇಷವಾಗಿ ಏನಂದ್ರೆ, ನಮ್ಮ ಪವಿತ್ರ ಕಾರಣಕ್ಕೆ ಸಂಬಂಧಿಸಿದ ಕಾಲ ಪ್ರಮಾಣದ ಪ್ರವಾದನೆಗಳು ಹಾಗೂ ಕೊಯ್ಲಿನ ಸತ್ಯವನ್ನು ತಿಳಿದುಕೊಳ್ಳುವ ಮಹತ್ವ. ಸೊ ಹಂಗಂದ್ರೆ ನಾವು ಆಚೆ ಬಂದಿದ್ದ ಮುಖ್ಯವಾದ ಕಾರಣ ಏನು? ಸತ್ಯವನ್ನು ಯಾವ ಸತ್ಯ? ಇದೇ ತುಂಬಾ ಮುಖ್ಯ. ಸತ್ಯವನ್ನು ತಿಳ್ಕೊಂಡಿದೀವಿ. ಸೊ ಇದಕ್ ಮುಂಚೆ ನಾವು ಬ್ಯಾಬಿಲೋನ್ ನಲ್ಲಿ ಇರುವಾಗ, ಆ ಕ್ರೈಸ್ತರಲ್ಲಿ ಇರುವಾಗ, ಕ್ರೈಸ್ತ ಲೋಕದಲ್ಲಿ ಇರುವಾಗ ನಾವು ಅಲ್ಲಿ ವಾಕ್ಯಗಳು ಧ್ಯಾನ ಮಾಡಿದೀವಿ ತಾನೆ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಏನ್ ವ್ಯತ್ಯಾಸ ಮತ್ತೆ? ಅದಕ್ಕೆ ಅಲ್ಲಿಂದ ನಾವು ಎಲ್ಲಾ ವಸ್ತುಗಳನ್ನು ಬಿಟ್ಟು ಇಲ್ಲಿ ಬಂದು ತಿರ್ಗಾ ವಾಕ್ಯ ದಾನ ಮಾಡಿದಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಸೊ ಅದೇ ಆ ಕಾಲ ಪ್ರಮಾಣಗಳು ಇದೆಲ್ಲ, ಆ ಡಿವೈನ್ ಪ್ಲಾನ್ ನಲ್ಲಿ ಒಂದೊಂದು ಕಾಲಕ್ಕೆ ದೇವರು ಅವ್ರ ಮಕ್ಕಳಿಗೆ ಏನದು ಆ ಆಹಾರವನ್ನು, ಆತ್ಮಿಕವಾದ ಆಹಾರವನ್ನು ಆ ಟೈಮ್ಗೆ ಏನ್ ಬೇಕೋ ಅದನ್ನು ಕರೆಕ್ಟ್ ಆಗಿ ಕೊಡ್ತಾರೆ. ಸೊ ಇದೇ ನೀವು ಪಾಯಿಂಟ್ ನಲ್ಲಿ ನಾವು ಇಡ್ಬೇಕು. ಯಾಕಂದ್ರೆ ಪ್ರೀತಿಯ ಸಹೋದರಿಯರೇ, ನಾವು ಇರುವ ಕಾಲ ಬಂದು ತುಂಬಾ ಮೋಸವಾದ ಒಂದು ಕಾಲ. ವಂಚನೆಗಳು ಅಧಿಕವಾಗಿ ಇದೆ. ವಿಶೇಷವಾಗಿ ನಾವು ಸತ್ಯದಲ್ಲಿ ನಡುವಾಗ ಸೈತಾನದ ವಂಚನೆಗಳು ಅನೇಕ ವಿಷಯಗಳು ಇದ್ದೀವಿ. ಸೊ ಅದ್ರಲ್ಲಿ ಏನಾಗತ್ತಂದ್ರೆ, ಸತ್ಯ ಯಾವುದು ಮತ್ತೆ ಈ ಬ್ಯಾಬಿಲೋನ್ ಬೋಧನೆ ಮಾಡ್ತಾರಲ್ಲ ಅದು ಯಾವುದು ಅಂತ ನಮ್ಗೆ ಸಪರೇಷನ್ ಮಾಡಕ್ಕೆ ಆ ತಿಳುವಳಿಕೆ, ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಪೀರಿಯಡ್ ಆದ್ಮೇಲೆ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿ ಒಂದು 5-10 ವರ್ಷ ಆದ್ಮೇಲೆ ನಮಗೆ ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯ ಇರಲ್ಲ. ನಾವೇನ್ ಮಾಡ್ತೀವಿ, ಹಂಗೆ ಒಂದು ಕ್ಯಾಶುವಲ್ ಆಗಿ ನಾವು ಹೋಗ್ತಾ ಇದೀವಿ. ಅವಾಗ ಹೋಗುವಾಗ ನಮ್ಗೆ ಗೊತ್ತಿರ್ಬೋದಲ್ಲ, ನಾವು ಆ ಪ್ರಾರಂಭದಲ್ಲಿ ನಾವು ದೀಕ್ಷಾಸನ ತಗೊಳಕ್ಕೆ ಇಷ್ಟು ವರ್ಷ ಕಾಲ ಕಳೆದ ಮೇಲೆ ಇವಾಗ ಇರುವ ಸ್ಪಿರಿಟ್ ಹೆಂಗಿದೆ? ನಮ್ಗೆ ಕಡಿಮೆ ಇದೆ. ಕಾರಣ ಏನು? ಅಷ್ಟೇ. ಯಾವ್ದ ಮೇಲೆ ಆಸಕ್ತಿ ಕಮ್ಮಿ ಅಂದ್ರೆ, ಇಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಬಂದು ಕೊಯ್ಲಿನ ಸತ್ಯ, ಹಾರ್ವೆಸ್ಟ್ ಟ್ರೂತ್. ಇದೇ ಮುಖ್ಯವಾದ ಪಾಯಿಂಟ್, ನೀವು ಮೈಂಡ್ ನಲ್ಲಿ ಇಡ್ಬೇಕು. ಈ ಹಾರ್ವೆಸ್ಟ್ ಟ್ರೂತ್ ನಲ್ಲಿ ನಾವು ಬೆಳೆದಿಲ್ಲ ಅಂದ್ರೆ, ಪ್ರೀತಿಯ ಸಹೋದರರೇ, ಖಂಡಿತವಾಗಿ ನಾವು ಈ ವಂಚನೆ, ವಿಶೇಷವಾಗಿ ಈ ಮೋಸ ಕಾಲದಲ್ಲಿ ನಾವು ಬೀಳೋದಕ್ಕೆ ಅನೇಕ ಚಾನ್ಸಸ್ ಇದೆ ಅಂತ ನೋಡಿದ್ವಿ. ಸೊ ಅದಕ್ಕೆ ಕೆಳಗಡೆ ನೋಡುವ ಜೊತೆಗೆ ಈ ಅಂತ್ಯ ಕಾಲದಲ್ಲಿ ನಮ್ಮ ಮಧ್ಯೆ ನಡೀತಿರುವ ಸೂಕ್ಷ್ಮವಾದ ವಂಚನೆ ತಂತ್ರಗಳನ್ನು ಗುರುತಿಸಿ ಎಚ್ಚರವಾಗಿರುವ ಅಗತ್ಯತೆ, ತುಂಬಾ ನೆಸೆಸಿಟಿಯಾಗಿ ಇದು ಈ ಸಿಚುವೇಶನ್ ನಾವು ಇರುವಾಗ. ಯಾಕಂದ್ರೆ ಆಲ್ಮೋಸ್ಟ್ ಆ ಅಂತ್ಯ ಬಂತು, ಸಭೆ ಮುಗಿಯುವಾಗ ಅಂತ್ಯ ಕಾಲದಲ್ಲಿ ನಾವು ಬಂದಿದ್ದೀವಿ. ಇನ್ನೂ ಒಂದು 2-3 ಗೋಧಿ ಏನಾಗಿದೆ ಭೂಮಿನಲ್ಲಿ. ಸೊ ಅದಕ್ಕೆ ಏನಾಗಿದೆ, ಇದು ಭೂಮಿನಲ್ಲಿ ಕಂಪ್ಲೀಟ್ ಟ್ರಿಬ್ಯುಲೇಷನ್, ಆ ಉಪದ್ರ ಇನ್ನ ಬಂದಿಲ್ಲ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಪ್ರೀತಿಯ ಸಹೋದರರೇ, ಈ ಪಾಠ ಬಂದು ತುಂಬಾ ಮುಖ್ಯವಾದದ್ದು. ಅಂದ್ರೆ ಒಂದು ಕಡೆ ಬಾಬಿಲೋನ್ ಬೀಳೋದನ್ನು ನಾವು ನೋಡ್ತೀವಿ, ಬಟ್ ಅದೇ ಕಡೆ ನಾವೇನ್ ನೋಡ್ತೀವಿ, ನಾವು ಬಂದಿರುವ ಸತ್ಯ, ಈ ಕೊಯ್ಲಿನ ಸತ್ಯ, ಈ ಸುಗ್ಗಿಯ ಸತ್ಯ ಎಷ್ಟು ಮಹತ್ವ ಅಂತ ನಾವು ತಿಳ್ಕೊಳ್ಳಬಹುದು ತುಂಬಾ ಮುಖ್ಯ. ಒಂದೇ ಒಂದು ಕಾರಣ, ನಾವು ಅಲ್ಲಿಂದ ಬಂದಿರುವ ಕಾರಣ ಬಂದು ಸತ್ಯನ, ಆ ಸತ್ಯಕ್ಕೆ ಬಿಟ್ಟು ಬೇರೆ ಯಾವ್ದು ಕಾರಣಕ್ಕೆ ನಾವು ಏನ್ ಮಾಡ್ಲಿಲ್ಲ, ನಾವು ಇಲ್ಲಿ ಬಂದಿಲ್ಲ ಅಂತ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ನೋಡುವಾಗ ಈ ಕೊನೆಯ ಕಾಲ ಸಭೆ, ಈ ಲಹೋದಿಕ, ನಾವಿರುವ ಈ ಲಹೋದಿಕ ಸಭೆಯ ಸ್ಥಿತಿ ಇಲ್ಲಿ ನಾವು ನೋಡುವಾಗ ಹಿಂಗ, ಅದು ತಣ್ಣಗುನು ಇರಲ್ಲ, ಬೆಚ್ಚಗುನು ಇರಲ್ಲ. ಇದು ಯಾರಿದು ಲಹೋದಿಕ ಸಭೆ ಅಂದ್ರೆ? ಅದೇ ಯಾರು? ನಾವೇ ಅಷ್ಟೇ. ಹಂಗಂದ್ರೆ ಈ ಕಂಡೀಷನ್ ಯಾರ ಮಧ್ಯದಲ್ಲಿ ಇರುತ್ತೆ? ನಮ್ಮ ಮಧ್ಯದಲ್ಲಿ ಇರುತ್ತೆ. ಸೊ ಯಾಕಂದ್ರೆ ನೀವು 6 ಕಾಲದ ಸಭೆ ನೀವು ನೋಡುವಾಗ, 6 ಕಾಲ ಸಭೆಗೆ ಬಂದು ಕ್ರಿಸ್ತನು ಏನ್ ಮಾಡಿದ್ದಾರೆ, ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಬಟ್ 7ನೇ ಸಭೆಗೆ ಮಾತ್ರ ಬಂದು ಯಾವುದು ಒಳ್ಳೆ ಮಾತುಗಳನ್ನು ಏನ್ ಮಾಡ್ಲಿಲ್ಲ, ಹೇಳಿಲ್ಲ. ಸೊ ಹಂಗಂದ್ರೆ ಈ ಕಾಲ ಸಭೆಗೆ, ಯಾಕೆಂದ್ರೆ ಈ ಕಾಲದಲ್ಲಿ ಸತ್ಯ ಅಧಿಕವಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಆ ಸಭೆ ಹೆಂಗಿರುತ್ತೆ ಅಂದ್ರೆ, ಒಂದು ಹೆಂಗೆ ತಣ್ಣಗುನು ಇರಲ್ಲ, ಬೆಚ್ಚಗುನು ಇರಲ್ಲ. ಆ ಕಂಡೀಷನ್, ಆ ಸ್ಥಿತಿ ಬಂದು ನಮ್ಮಲ್ಲಿ ಇರುತ್ತೆ. ಸೊ ಅದಕ್ಕೆ ಉದಾಹರಣೆಗೆ ಅನೇಕ ವಿಷಯಗಳು ನಾವು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ನೋಡಿ, ಇವಾಗ ನಮ್ಮ ಮಧ್ಯದಲ್ಲಿ ಇರುವ ಕೆಲವು ವಿಷಯಗಳನ್ನ ನಾವು ನೋಡುವಾಗ, ಹಣದ ಆಸೆ, ಸಭೆಯ ಕೂಟಗಳಲ್ಲಿ ಆಸಕ್ತಿ ಇಲ್ಲದಿರುವುದು,
ಸಿಸ್ಟರ್ ಓದ್ಬಿಡಿ ಸಿಸ್ಟರ್. ಹಣದ ಆಸೆ, ಹಣವೇ ಮುಖ್ಯ ಗುರಿ. ಸಭೆಯ ಕೂಟದಲ್ಲಿ ಆಸಕ್ತಿ ಇಲ್ಲದಿರುವುದು, ಬೆಳವಣಿಗೆಯಲ್ಲಿ ಆಸಕ್ತಿ ಆದರೆ ಸ್ವಾರ್ಥ, ಮದ್ಯದ ಪ್ರಚಾರಕ್ಕೆ ಮುಖ್ಯತೆ, ಸಭಾ ಐಕ್ಯತೆಯನ್ನು ಕಡೆಗಣಿಸುವುದು. ಹಂಗಂದ್ರೆ ಈ 4ನೇ ವಿಶೇಷವಾಗಿ ಇವಾಗ ನಮ್ಮ ಇದರಲ್ಲಿ ಮೀಡಿಯಾ, ಯಾವಾಗ ಸತ್ಯ ಮೀಡಿಯಾನಲ್ಲಿ ಬಂದಿದ್ದು, ಒಂದು ಸತ್ಯ ಆಲ್ರೆಡಿ ಮೀಡಿಯಾ ಯಾವಾಗ ಬಂತು, ಸತ್ಯ ಆಲ್ರೆಡಿ ಕಾಂಪ್ರಮೈಸ್ ಆಯ್ತು. ಯೂಟ್ಯೂಬ್ ಇದರಲ್ಲಿ ಬರುವಾಗ ಯಾವಾಗ್ಲೂ ಸತ್ಯ ಧೈರ್ಯವಾಗಿ ಸತ್ಯ ಮಾತಾಡೋದಕ್ಕೆ ಸಾಧ್ಯವಿರಲ್ಲ. ಯಾಕಂದ್ರೆ ಆ ಜನವನ್ನು ಸೇರಿಸಬೇಕು, ಮುಖ್ಯ ಅದೇನೆ ಗುರಿಯಾಗಿರುತ್ತೆ. ಸೊ ಹಂಗಂದ್ರೆ ಏನಾಗುತ್ತೆ ಅಂದ್ರೆ ಅದನ್ನು ಮಾತ್ರ ಈ ಯೂಟ್ಯೂಬ್ಗೆ ಕೊಡಿರುವ ಮುಖ್ಯಗಳು ನಾವು ಸಭೆ ಐಕ್ಯತೆಗೆ ಏನ್ ಮಾಡಲ್ಲ, ಕೊಡ್ತಾ ಇಲ್ಲ. ಸೊ ಅದಕ್ಕೆ ಏನಾಗ್ತದೆ ನೋಡು, ಗ್ರಾಜುವಲ್ ಡಿಕ್ಲೈನಿಂಗ್ ಆಗ್ತದೆ. ಯಾಕಂದ್ರೆ ಪ್ರೀತಿಯ ಸಹೋದರ ಸಹೋದರರೇ, ನಾವಿರುವ ಕಾಲ ಇಟ್ ಇಸ್ ಪ್ಯೂರ್ಲಿ ಇನ್ ಅಡ್ವರ್ಟೈಸ್ಮೆಂಟ್ ಪೀರಿಯಡ್. ಹಂಗಂದ್ರೆ ಇದು ಅಡ್ವರ್ಟೈಸ್ಮೆಂಟ್. ಈ ಅಡ್ವರ್ಟೈಸ್ಮೆಂಟ್ ಫಸ್ಟ್ ಲೋಕದಲ್ಲಿ ಇತ್ತು, ಇವಾಗ ಎಲ್ಲಿ ಬಂದಿತ್ತು, ಆಲ್ರೆಡಿ ಸಭೆ ಒಳಗಡೆ ಬಂದಿತ್ತು. ಕಾರಣ ಏನನ್ನು, ಜನವನ್ನು ಸಂಪಾದನೆ ಮಾಡಬೇಕನ್ನೋ ಒಂದು ಗುರಿ ಇದು ನಮ್ಮ ಮಧ್ಯದಲ್ಲಿ ಕಾಣಿಸುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಸಭೆಯ ಕೆಲಸಗಳಲ್ಲಿ ಪಾಲ್ಗೊಳ್ಳದಿರುವುದು, ಅಧಿಕಾರ ಚಲಾಯಿಸುವುದು, ಗೌರವ ಮತ್ತೆ ಮನೆ ಹುಡುಕುವುದು, ಸ್ವಯಂ ಉನ್ನತಿ ಮತ್ತು ಉದಯ ಈ ನೋಡಿ ಬೆಳೆಯಬೇಕು. ಬಟ್ ನಾವೇನ್ ಹೆಂಗ್ ಬೆಳಿಬೇಕಾ, ನಾನು ಸ್ವಂತವಾಗಿ ನಾನು ಬೆಳೆಯುತ್ತೀನಿ, ಆ ತರನ ಒಂದು ಮೆಂಟಾಲಿಟಿ ನಮ್ಮಲ್ಲಿರುತ್ತೆ. ಆಮೇಲೆ ನಮ್ಮಲ್ಲಿರುವ ಗುಂಪುಗಳು, ಮತ್ತೆ ಪ್ರೀತಿ ಮತ್ತೆ ಕರುಣೆ ಇಲ್ಲದಿರುವುದು, ಮತ್ತು ಪ್ರಾರ್ಥನೆ, ವೇದ ಪಾಠ, ಲೌಕಿಕ ಸುಖ, ಕುಟುಂಬದಲ್ಲಿ ಆತ್ಮಿಕ ಜವಾಬ್ದಾರಿ ಇಲ್ಲದಿರುವುದು, ಸಭಾಕೂಟಕ್ಕೆ ಬಂದ್ರು ಹೃದಯದಲ್ಲಿ ಆಸೆ ಇಲ್ಲ, ಕ್ರಿಸ್ತನ 2ನೇ ಸಾನ್ನಿಧ್ಯ ಮತ್ತು 7ನೇ ದೂತನ ಕೊಯ್ಲಿನ ಸತ್ಯವನ್ನು ಕಡೆಗಣಿಸುವುದು. ಸೊ ನೆಕ್ಸ್ಟ್ ನೋಡುವಾಗ ಸತ್ಯದಲ್ಲಿ ರಾಜಿ ಮಾಡಿಕೊಂಡು ಸಹೋದರವ ಮತ್ತು ಸಭಾ ಸಂಗಮದ ಮಹತ್ವವನ್ನು ನಿರ್ಲಕ್ಷಿಸುವುದು. ಸತ್ಯಗಿಂತ ಸಹೋದರನು ಮುಖ್ಯ ಅಂತ ಒಂದು ಸ್ಥಿತಿಗೆ ಸಭೆ ಹೋಗಿದೆ ಅಂತ ನೋಡಿ. ರಾಜಿ ಮಾಡಿಕೊಂಡಿದೆ, ಕಾಂಪ್ರಮೈಸಸ್. ಆಮೇಲೆ ಸಂಪೂರ್ಣ ಸತ್ಯವನ್ನು ರಾಜಿ ಮಾಡಿಕೊಂಡು ಅಥವಾ ಮರೆಮಾಚಿ ಸಭೆಯ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವುದು, ಸಹೋದರರ ಮಧ್ಯ ಸ್ಪರ್ಧಾತ್ಮಕ ಮತ್ತು ಪ್ರದರ್ಶನ ಮನೋಭಾವನ. ಸೊ ಒಂದು ಹೈಲೈಟ್ ಆಗಿ ನಾವು ಇರಬೇಕು ಅಂತ, ಮತ್ತು ಸಭೆಯ ಶಿಸ್ತನ್ನು ಕಡೆಗಣಿಸುವುದು, ನಿರ್ಲಕ್ಷಿಸುವುದು. ಕೊನೆಯದಾಗಿ ನೋಡುವಾಗ ಕೊಯ್ಯಿನ ಸತ್ಯ ಮತ್ತು ವೈಯಕ್ತಿಕ ಅಭ್ಯಾಸದ ಬದಲಾಗಿ ಆಕರ್ಷಕ ಬೋಧನೆಗಳಿಗೆ ಬೋಧಕರನ್ನು ಅನುಸರಿಸುವುದು. ಸೊ ಇವಾಗ ನಾವು ನೋಡಿರುವ ಎಲ್ಲಾ ಪಾಯಿಂಟ್ಸ್ ಬಂದು ನಮ್ಮದಲ್ಲಿ ಮಧ್ಯದಲ್ಲಿ ಇರುತ್ತಾ ಇಲ್ಲ? ಹಾಗಂದ್ರೆ ಇದು ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಪ್ರೀತಿಯ ಸಹೋದರ ಸಹೋದರಿ, ನಾವು ಒಂದು ಸ್ಟೇಜ್ ಬೆಳೆದಿದ ಮೇಲೆ ಸತ್ಯವೇದ ವಿದ್ಯಾರ್ಥಿಗಳು ಹೆಂಗ್ ನೋಡ್ಬೇಕಂದ್ರೆ, ಇನ್ನ ನಾವು ಥಿಯರಿಟಿಕಲ್ ಆಗಿ ನೋಡಬಾರ್ದು, ಇಲ್ಲಿ ಬರ್ದಿದೆ ಅಲ್ಲಿ ಬರ್ದಿದೆ ಆಗಲ್ಲ. ಪ್ರಾಕ್ಟಿಕಲ್ ಥಿಂಕಿಂಗ್ ಬರಬೇಕು. ಕ್ರಿಸ್ತನ ತರ ಏನ್ ಮಾಡ್ಬೇಕು, ನಾವು ಬೆಳೆಯಬೇಕು. ಅದಕ್ಕೆ ನಾವು ಇಷ್ಟು ವಿಷಯಗಳನ್ನು ಇಲ್ಲಿ ನೋಡ್ತೀವಿ. ಸೊ ಇದ್ರ ಬಗ್ಗೆ ಬಂದು ಯಾಕೆ ಈ ತರ ವಿಶೇಷವಾಗಿ ಇಷ್ಟು ಕಾರಣಗಳು ಯಾಕೆ ನಮ್ಮ ಮಧ್ಯೆ ಇರೋಕೆ ಬಂದು ನಾವು ನೋಡ್ತಾ ಇದೀವಿ ಅಂದ್ರೆ, ಅದಕ್ಕೆ ಮುಖ್ಯವಾದ ಕಾರಣ ಬಂದು ಈ ಲಹೋದಿಕೆಯ ಸಭೆಯ ಸ್ಥಿತಿಯನ್ನು ನೋಡುವಾಗ ಈ ವಿಷಯಗಳು ಓದಿ ಸಿಸ್ಟರ್. ರೀಪ್ರಿಂಟ್ ನಂಬರ್ 32-35 ಓದಿ ಸಿಸ್ಟರ್. ಕ್ರಿಸ್ತನೊಂದಿಗೆ ರಾಜ್ಯದಲ್ಲಿ ಸಹ ಬಾಧ್ಯರಾಗಲು ನಮ್ಮ ಕರ್ತನು ಅಗತ್ಯವೆಂದು ತಿಳಿಸಿದ ಗುಣಗಳನ್ನು ಗಮನಿಸಿದ್ದೀರಿ. ಇಂದಿನ ಹೆಚ್ಚಿನ ಬೋಧನೆಗಳನ್ನು ಮತ್ತು ಧಾರ್ಮಿಕ ಸೇವೆಗಳನ್ನು ಆ ಗುರಿಯ ಕಡೆಗೆ ನಡೆಸುತ್ತಿಲ್ಲ. ಅವು ಪವಿತ್ರೀಕರಿಸಲ್ಪಟ್ಟ ಕ್ರಿಸ್ತನ ನಿಜವಾದ ಹಿಂಬಾಲಕರನ್ನು ಬೆಳೆಸುವ ಬದಲು ಕೇವಲ ನೀತಿವಂತರಾಗಿ ಎಣಿಸಲ್ಪಟ್ಟ ವಿಶ್ವಾಸಿಗಳನ್ನು ಮಾತ್ರ ರೂಪಿಸುತ್ತವೆ. ನೋಡ್ರ, ಸೊ ಇದು ಅರ್ಥ ಆಯ್ತಲ್ಲ. ಹಂಗಂದ್ರೆ ನಾವು ಬಂದಿದ್ದು ಒಂದು ಮುಖ್ಯವಾದ ಕಾರಣ ಬಂದು ಆ ಪರಿಶುದ್ಧತೆ ಆಗಕ್ಕೆ. ಎಲ್ಲಿಂದ? ನೀತಿವಂತರಿಂದ ನೆಕ್ಸ್ಟ್ ಸ್ಟೆಪ್ ಪರಿಶುದ್ಧರು. ಬಟ್ ಕೊನೆಯ ಕಾಲ ಸಭೆ ಸ್ಥಾನ, ಆ ಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕೊನೆಯ ಕಾಲದಲ್ಲಿ ಇರುವ ಸೇವಕರು ಮೀನ್ಸ್ ಈ ಸೇವೆಯನ್ನು ಮಾಡ್ತಾ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಪರಿಶುದ್ಧತೆಗೆ ಸತ್ಯಕ್ಕೆ ಬದಲಾಗಿ ಬರೀ ನೀತಿವಂತರಲ್ಲಿನೇ ಅವರನ್ನು ನಿಲ್ಲಿಸೋದಕ್ಕೆ ಬೋಧನೆಗಳು ಕೊಡ್ತಾರೆ. ಸೊ ಇದನ್ನು ಲೋಕವನ್ನು ಏನ್ ಮಾಡ್ತಾ ಇದೆ, ಬೇರೆ ಏನ್ ಮಾಡ್ತಾರೆ, ಅವರು ಬೇರೆ ಬೇಸಿಕ್ ಮಾತ್ರ ಇಟ್ಕೊಂಡು ಜನರನ್ನು ಏನ್ ಮಾಡ್ತಾರೆ, ಅದನ್ನು ನಡೆಸ್ತಾರೆ. ಇದು ಒಂದು ವ್ಯಾಪಾರ ತರ ನಡೀತಿದೆ ಅಂತ ನೋಡಿದ್ವಿ. ಅದಕ್ಕೆ ಏನ್ ಹೇಳ್ತಾ ಇದ್ರೆ, ನಾವು ಪ್ರಯಾಸ ಪಡ ಅನೇಕ ಒಂದು ಪ್ರಯತ್ನಗಳು ಅದು ಬೇರೆ ನೀತಿವಂತರಾಗಿ ಉಂಟು ಮಾಡೋದಕ್ಕೆ ಮಾತ್ರ ಆಗ್ತಾರೆ ಅಂತ ನೋಡ್ತೀವಿ. ಆ ಪರಿಶುದ್ಧತೆಗೆ ಹೋಗೋದಕ್ಕೆ ಏನೆಲ್ಲ
ಅದಕ್ಕೆ ಆ ಪ್ರಯತ್ನ ಇಲ್ಲ ಅಂತ ನಾವು ನೋಡ್ತೀವಿ. ಸೊ ಯಾಕೆ ಮುಖ್ಯವಾದ ಕಾರಣ ಅಂದ್ರೆ ಇಲ್ಲಿ ನಮ್ಮ ಏಳನೇ ತೂತನ್ನು ಬರೆಯುವಾಗ ರೀಪ್ರಿ ನಂಬರ್ 3265 ನಲ್ಲಿ ಇಲ್ಲಿ ತುಂಬಾ ಅವರು ವಿಶೇಷವಾಗಿ ನಾವು ಆಲ್ರೆಡಿ ಬಾಬಿಲೋನಿಂದ ಆಚೆ ಬಂದಿದ್ದೀವಿ. ಸೊ ಬಾಬಿಲೋನಿಂದ ಆಚೆ ಬರುವಾಗ ಮಾಂಸಿಕ ರೀತಿ ಮಾತ್ರ ನಾವೇನ್ ಮಾಡಿದ್ದೀವಿ, ಇನ್ನ ನಮ್ಮ ಮನಸ್ಸು, ನಮ್ಮ ಚಿಂತೆ ಮತ್ತು ನಮ್ಮ ಯೋಜನೆ ಎಲ್ಲ ಯಾವ ತರ ಇದೆ, ನಾವು ಮಾಡ್ಕೊಂಡಿರುವ ಆತ್ಮಿಕ ಕ್ರಿಯೆಗಳು ಕೂಡ ಏನೇ ಇಲ್ಲಿದೆ ಇಲ್ಲ, ಆ ಕಡೆ ಆ ಪ್ರಾಕ್ಟೀಸಸ್ ನಮ್ಮ ಮಧ್ಯದಲ್ಲಿ ಇದೆ. ಅದು ಈ ಒಂದು ವೇಳೆ ಇದ್ರೆ ಅದಕ್ಕೆ ಇಲ್ಲಿ ಬ್ರದರ್ ರಸಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನು ನೀವು ಮನಸ್ಸಿಗೆ ತಂದುಕೊಂಡ್ರಿ ಅಂತಲ್ಲ, ಇದನ್ನು ಜ್ಞಾಪಕ ಮಾಡ್ಕೊಳ್ಳಿ ಅಂದ್ರೆ ಏನ್ ಜ್ಞಾಪಕ ಮಾಡ್ಕೊಳ್ಳೋದು ಅಂತ ನೋಡುವಾಗ ಓದನ ಸಿಸ್ಟರ್, ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಓದಿ ಸಿಸ್ಟರ್. ಬಾಬಿಲಿನ ಸುಳ್ಳು ಬೋಧನೆಗಳಿಂದ ಅದರ ಬೋಧನೆಗಳಲ್ಲಿಯೂ ಆಚರಣೆಗಳಲ್ಲಿಯೂ ಅನೇಕರು ಪ್ರಭಾವಿತರಾಗಿದ್ದಾರೆ. ಅದರ ಪರಿಣಾಮವಾಗಿ ಹಣ ಸಂಪಾದಿಸುವುದು, ಮಾನ ಗೌರವವನ್ನು ಗಳಿಸುವುದು, ಸುಖ ಸೌಕರ್ಯಗಳನ್ನು ಬಯಸುವುದು ಹಾಗೂ ತಮ್ಮ ಸ್ವಂತ ಹಿತ ಮತ್ತು ಭದ್ರತೆಯನ್ನು ಮಾತ್ರ ಕಾಪಾಡಿಕೊಳ್ಳುವುದು. ಸಾಕು ಸಿಸ್ಟರ್. ಸೊ ಇಲ್ಲಿ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅಂದ್ರೆ, ನೀವು ಆಲ್ರೆಡಿ ಬಾಬಿಲೋನಿಂದ ಬಂದಿದ್ದೀರಾ ಅಂತ ನೀವು ನೋಡುವಾಗ ಇದನ್ನು ನೀವು ಮೈಂಡ್ಗೆ ನೀವೇನ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಬಾಬಿಲೋನ್ ನಲ್ಲಿ ಕರ್ತನಿಗೆ ಮಾಡುವ ಯೋಗ್ಯವಾದ ಸೇವೆ ಏನಂತ ನಾವು ಅಂದ್ಕೊಂಡಿದೀವಿ ಅಂದ್ರೆ ಹಣ ಸಂಪಾದನೆ ಮಾಡುವುದು, ಮಾನ ಗೌರವವನ್ನು ಗಳಿಸುವುದು, ಸುಖ ಸೌಕರ್ಯಗಳನ್ನು ಬಯಸುವುದು ಮತ್ತು ನಮ್ಗೆ ಇರುವ ಸ್ಥಾನ, ಅದು ಯಾವ್ದಾದ್ರು ಒಂದು ಸಭೆಯಲ್ಲಿ ಒಂದು ಸ್ಥಾನ ಕೊಡ್ತಾರಲ್ಲ, ನಮ್ಗೆ ಒಂದು ಬೋಧಕರು, ಒಂದು ಹಿರಿಯರು, ಯಾವುದೋ ಒಂದು ಸ್ಥಾನದಲ್ಲಿ ಆ ಸ್ಥಾನವನ್ನು ಕಾಪಾಡೋದಕ್ಕೆ ನಾವೇನ್ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಸೊ ಅದೇನೇ ಬಂದು ಆ ಮೈಂಡ್ಗೆ ಇದನ್ನ ತಗೊಂಡು ಇದನ್ನ ನೀವು ಜ್ಞಾಪಕ ಮಾಡುವಾಗ ನೀವು ಯಾವ ಆತ್ಮದಲ್ಲಿ ಇದೀರಾ ಅಂತ ನಾವೇನ್ ಮಾಡ್ಬೋದು, ಯಾವ ಮೈಂಡ್ ನಲ್ಲಿ ಇದೀವಿ ಅಂತ ನಾವು ಕಂಡುಹಿಡಿಬಹುದು. ಅಂದ್ರೆ ಆ ಬ್ಯಾಬಿಲೋನ್ ಇರುವ ಮೈಂಡ, ಇಲ್ಲ ಒಂದು ನೂತನ ಸೃಷ್ಟಿಗೆ ಹೋಗಿರುವ, ಆ ಪರಿಶುದ್ಧತೆಗೆ ಹೋಗಿರುವ ಆ ಒಂದು ಮನಸ್ಸು ಇದೆ ಅಂತ ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ನಾವು ನೋಡುವಾಗ ಇಲ್ಲಿ ಬ್ರದರ್ ರಸಲ್ ಅನ್ನು ಹೋಗಿ ಅವರು ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದ್ದಾರೆ. ಬೈಬಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಈ ಒಂದು ಬ್ಯಾಬಿಲೋನ್ ಸ್ಪಿರಿಟ್ ಬರ್ಬಹುದಂತ ಅವ್ರು ಕೇಳುವಾಗ, ಒಂದು ವೇಳೆ ಇದ್ರೆ ಏನ್ ಮಾಡೋದಂತ ಕೇಳುವಾಗ ಅಲ್ಲಿ ಬ್ರದರ್ ರಸಲ್ ಏನು ಆನ್ಸರ್ ಕೊಡ್ತಾರೆ ಅಂದ್ರೆ, ಕೆಳಗಡೆ ಓದೋಣ ಸಿಸ್ಟರ್. ಬಾಬಿಲೋನ್ ಒಂದು ಭಾಗವೆಂದು ವೇದ ಗ್ರಂಥದ ಆಧಾರದ ಮೇಲೆ ತೋರಿಸಬಹುದಾದರೆ ನಾವೆಲ್ಲರೂ ಅದರಿಂದ ಹೊರಬರಬೇಕು ಎಂದು ನಾನು ಭಾವಿಸುತ್ತೇನೆ. ಆದರೆ ನಾವೆಲ್ಲರೂ ಒಂದೇ ಬದಿಯಿಂದ ಹೊರಬಂದರೆ ಆಗ ನಾವು ಎಲ್ಲಿರುತ್ತೇವೆ? ನಾವೆಲ್ಲರೂ ಒಂದೇ ಬದಿಯಿಂದ ಹೊರಬಂದರೆ ನಾವು ಒಬ್ಬೊಬ್ಬರಿಗೊಬ್ಬರು ಬಹಳ ಸಮೀಪದಲ್ಲಿಯೇ ಇರುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಸೊ ಹಂಗಂದ್ರೆ ಇಲ್ಲಿ ನೋಡುವಾಗ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ, ಈ ಬೈಬಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಆ ಸ್ಪಿರಿಟ್, ನಾವು ಬೈಬಲ್ ಸ್ಟೂಡೆಂಟ್ಸ್ ಆದ್ಮೇಲೆ ನಮ್ಮಲ್ಲಿ ಏನು ಇಲ್ಲ, ನಾವು ಏನ್ ಮಾಡ್ತೀವಿ, ನಾವು ಶುದ್ಧತವಾಗಿ ಜೀವನ ಮಾಡಿದ್ರೆ ಅದು ಸುಳ್ಳು. ಖಂಡಿತವಾಗಿ ಇಲ್ಲಿ ಫಿಲ್ಟ್ರೇಷನ್ ನಮ್ಮ ಮಧ್ಯದಲ್ಲಿ ಇರುವಾಗ, ಯಾಕೆಂದ್ರೆ ಫಿಲ್ಟ್ರೇಷನ್ ಆಗುತ್ತೆ, ಆ ಬಾಬಿಲೋನ್ ಇರುವ ಮೈಂಡ್, ಆ ಮೆಂಟಾಲಿಟಿ, ಆ ಸ್ಪಿರಿಟ್ ನಮ್ಮಲ್ಲಿ ಕಾಣಿಸುವುದು ಇದೆ ಅಂತ ನಾವು ನೋಡ್ತೀವಿ. ಸೊ ಅರ್ಥ ಆಯ್ತಲ್ಲ? ಎಲ್ಲಾದ್ರೂ ಡೈವರ್ಟ್ ಆಗ್ತಾ ಇದಾವ? ಸೊ ಈ ಪಾಠ ಹಂಗೇನೆ ಹೋಗುತ್ತದೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನ ಕೆಲವು ರೈಟಿಂಗ್ಸ್ ಓದುವಾಗ ದೊಡ್ಡದಾಗಿರುತ್ತೆ, ಅರ್ಥ ಮಾಡೋದಕ್ಕಷ್ಟೇ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಕಿಪ್ ಮಾಡಿ ಮಿನಿಮೈಸ್ ಮಾಡಿ ಅದು ಸಮ್ಮರಿ ಮಾತ್ರ ನಾವು ನೋಡ್ತೀವಿ. ಸೊ ಹಂಗಂದ್ರೆ ಪ್ರೀತಿಯ ಸಹೋದರರೇ, ಈ ವಿಷಯಗಳು ನಾವು ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ಪ್ರವಾದನೆಯನ್ನು ನೋಡೋಣ. ಸೊ ಮೊದಲನೇದು, ಈ ಪ್ರವಾದನೆ ಬಗ್ಗೆ ಸ್ಟಡಿ ಮಾಡುವಾಗ ಈ ಪ್ರವಾದನೆ ಯಾವುದಕ್ಕೆ ಮುಖ್ಯ ಅಂತ ನಾವು ಸ್ಟಡಿ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ನಾವಿರುವ ಕಾಲದಲ್ಲಿ ನಾವು ಈ ಪ್ರವಾದನೆ ಬೇರೆ ದೇವರು ರಾಜ್ಯ ಬಗ್ಗೆ ಮಾತಾಡುವಾಗ ಅವ್ರು ಏನ್ ಹೇಳ್ತಾರೆ, ಇದೆಲ್ಲ ನಮ್ಗೆ ಮುಖ್ಯ ಅಲ್ಲ, ಯಾವ್ದು ಮಾತ್ರ ಮುಖ್ಯ, ಗುಣಗಳು ಮಾತ್ರ ಮುಖ್ಯ. ಈ ತರ ಒಂದು ಮೆಂಟಾಲಿಟಿ ನಮ್ಮದ್ರಲ್ಲಿ ಇರುತ್ತೆ. ಬಟ್ ಪ್ರೀತಿಯ ಸಹೋದರರೇ, ಅನೇಕ ವಚನಗಳು ನಾವು ನೋಡ್ತೀವಿ. ಜ್ಞಾನೋಕ್ತಿಗಳು 29:18 ದರ್ಶನ ಇಲ್ಲಿ ಅಂದ್ರೆ ಅಲ್ಲಿ ಸಭೆ ಏನಾಗುತ್ತೆ, ಎಲ್ಲಿ ಆ ಪ್ರವಾದನೆ ಇಲ್ಲ ಅಂದ್ರೆ ಆ ಸಭೆಗಳು ಏನಾಗುತ್ತೆ, ಕೆಟ್ಟೋಗುತ್ತೆ, ನಾಶವಾಗುತ್ತೆ ಅಂತ ನಾವು ಜ್ಞಾನೋಕ್ತಿಗಳು ನಾವು ನೋಡ್ತೀವಿ ಪ್ರಾಬ್ಸ್ ನಲ್ಲಿ. ಸೊ ಹಂಗಂದ್ರೆ ತುಂಬಾ ಮುಖ್ಯವಾದದ್ದು ಈ ವಿಷನ್, ಈ ದರ್ಶನವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡೋಕೆ ಮುಂಚೆ ಇದರ ಇಂಪಾರ್ಟೆನ್ಸ್ ಏನಂತ ನಾವು ನೋಡ್ಬೇಕು. ಯಾಕೆ ಈ ಪ್ರವಾದನೆ ನಮ್ಗೆ ಮುಖ್ಯ, ಎಲ್ಲಾ ಪ್ರವಾದನೆಗಳು ಯಾಕೆ ಮುಖ್ಯ ಅಂತ ನಾವು ನೋಡುವಾಗ, ಇಲ್ಲಿ ರಸೂಲ್ 2nd ವಾಲ್ಯೂಮ್ ನಲ್ಲಿ ಬರೆಯುವಾಗ, ಸಿಸ್ಟರ್
ಮೊದಲಿನ ಪ್ರವಾದನಾತ್ಮಕ ಸಮಯವನ್ನು ದೇವರು ಲೋಕವನ್ನು ಭಯಪಡಿಸಲು ಕೊಟ್ಟಿಲ್ಲ, ಲೋಕಕ್ಕಾಗಿ ಯಾವುದೇ ವಿಷಯ ಸೂಚನೆಯಾಗಿಯೂ ಕೊಟ್ಟಿಲ್ಲ. ಬದಲಾಗಿ ಈ ಅಂತ್ಯಕಾಲದಲ್ಲಿ ಕಠಿಣ ಸಂದರ್ಭಗಳಲ್ಲಿ ಸತ್ಯವನ್ನು ಬಲಪಡಿಸಲು ಆಧಾರ ನೀಡಲು ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಲು ದೇವರು ಅದನ್ನು ಕೊಟ್ಟಿದ್ದಾರೆ. ನೋಡಿದ್ರ ಪ್ರೀತಿಯ ಸಹೋದರ ಸಹೋದರರೇ, ಈ ಪ್ರವಾದನೆ ಅಂತ ನೋಡುವಾಗ ಇದು ಲೋಕವನ್ನು ಭಯಪಡಿಸುವುದನ್ನು ಕೊಟ್ಟಿಲ್ಲ. ಸೊ ಇದು ಯಾರಕ್ಕೆ ವಿಶೇಷವಾಗಿ ಕೊಟ್ಟಿದ್ದಾರೆ ಅಂದ್ರೆ ಸಭೆಯನ್ನು ಬೆಳಗಿಸಲು ಬಲಪಡಿಸಲು ಆಧಾರ ನೀಡಲು ಮತ್ತು ಸರಿಯಾದ ಮಾರ್ಗದಲ್ಲಿ ಸಭೆ ನಡೆಯುತ್ತೆ ಅಂತ ಒಂದು ವಿಶೇಷ ಪ್ರವಾದನೆಗಳನ್ನು ದೇವರು ವಿಶೇಷವಾಗಿ ಸಭೆಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಪ್ರವಾದನೆ ಇಲ್ಲ ಅಂದ್ರೆ ಕೆಳಗಡೆ ನೋಡುವಾಗ ಈ ಕಾಲ ಪ್ರಮಾಣದ ಪ್ರವಾದ ಇನ್ನ ಸಿಂಪಲ್ ಆಗಿ ಹೇಳಿದ್ರೆ, ಈ ಪ್ರವಾದನೆ ಬಗ್ಗೆ ನಾವು ತಿಳುವಳಿಕೆ ಇಲ್ಲ ಅಂದ್ರೆ, ಆ ಟೈಮ್ ಸ್ಟಡಿ ಮಾಡಿಲ್ಲ ಅಂದ್ರೆ ನಮಗೆ ದೇವರು ಕೊಟ್ಟಿರುವ ಸವಲತ್ತುಗಳನ್ನು ಕರ್ತವ್ಯಗಳನ್ನು ನಮಗೆ ಗೊತ್ತಾಗುವುದಿಲ್ಲ ಅಂತ ನೋಡ್ತೀವಿ. ರೆಸ್ಪಾನ್ಸಿಬಿಲಿಟೀಸ್, ದೇವರು ಕೊಟ್ಟಿರುವ ಜವಾಬ್ದಾರಿ ಏನು, ಸವಲತ್ತುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ನೋದು. ಸೊ ಹಾಗಂದ್ರೆ ಪ್ರವಾದನೆ ಸ್ಟಡಿ ತುಂಬಾ ನಮ್ಗೆ ಮುಖ್ಯ. ಬಟ್ ಆ ಪ್ರವಾದನೆ ಸ್ಟಡಿ ಮಾಡುವಾಗ ನಾವು ಹೆಂಗ್ ಮಾಡ್ಬೇಕಂತ ನೋಡುವಾಗ ಪ್ರೀತಿಯ ಸಹೋದರರೇ, ಇಲ್ಲಿ ನೋಡುವಾಗ ಒಂದೊಂದು ಯಾವುದು ಈ ಪ್ರವಾದನೆಲ್ಲ ಯಾವುದು ಪ್ರವಾದನೆ ನಾವು ನೋಡುವಾಗ ಹಿಂದೆ ನೆರವೇರಿದ ಘಟನೆ, ಈಗಿನ ಪರಿಸ್ಥಿತಿಗಳು, ಭವಿಷ್ಯದ ನಿರೀಕ್ಷೆಗಳು. ಸೊ ಇದು ಪಾಯಿಂಟ್ ಇರಬೇಕು. ನೆಕ್ಸ್ಟ್ ಪ್ರವಾದನ ನೆರವೇರಿಕೆಯ ಒಂದು ಘಟನೆಯು ಅಥವಾ ಒಂದು ಪ್ರಕ್ರಿಯೆಯು ಎಂದು ಪರಿಗಣಿಸಿರಿ. ನೆಕ್ಸ್ಟ್ ನೋಡುವಾಗ ಈ ಪ್ರವಾದನೆ ವಿಶೇಷವಾಗಿ ನೋಡುವಾಗ ನಮ್ಮ ಕಾಲದ ಪ್ರವೃತ್ತಿಗಳು ಸರಿದಂತೆ ಎಲ್ಲಾ ವಿಷಯಗಳಲ್ಲಿ ಎಚ್ಚರವಾಗಿರಿ. ಬೈಬಲ್ ಸಾಕ್ಷಿಗಳನ್ನು, ಕಾಲದ ಪ್ರವೃತ್ತಿಯನ್ನು, ನಮ್ಮ ಸ್ವಂತ ಹೃದಯಗಳನ್ನು, ದೇವರ ಸಭೆಯ ಹಿತಾಸಕ್ತಿಗಳನ್ನು ಗಮನಿಸುತ್ತಾ. ನೆಕ್ಸ್ಟ್ ನೋಡುವಾಗ ಪ್ರವಾದನೆಯ ಸಂಪೂರ್ಣ ನೆರವೇರಿಕೆಗಾಗಿ ನೋಡಿರಿ. ನಮ್ಮ ಕರ್ತನು ಯೇಸು ಕ್ರಿಸ್ತನನ್ನು ಸೇರಿಸ ಇಂದಿನ ಕರ್ತನ ಜನರ ಅನುಭವಗಳನ್ನು ಮನಸ್ಸಲ್ಲಿಟ್ಟುಕೊಳ್ಳಿರಿ. ಸೊ ಇದೆಲ್ಲ ನೋಡಿ, ಇದೆಲ್ಲ ಕಂಡೀಷನ್. ಈ ತರ ಕಂಡೀಷನ್ ನಲ್ಲಿ ನಾವು ಸ್ಟಡಿ ಮಾಡುವಾಗ ಪ್ರವಾದನೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಹೋಗುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಪ್ರತಿ ಪ್ರವಾದನೆಯ ಉದ್ದೇಶವನ್ನು ಮೊದಲು ಅರ್ಥ ಮಾಡಿಕೊಂಡು ಅದು ಇತರ ಪ್ರವಾದನೆಗಳಿಗೂ ಒಟ್ಟಾರೆ ಪ್ರವಾದನ ಚಿತ್ರಣಕ್ಕೂ ಹೀಗೆ ಸಂಬಂಧಿಸಿದ ಎಂದು ಪರಿಗಣಿಸಿರಿ. ಪ್ರವಾದನೆಗಳಲ್ಲಿ ನ್ಯಾಯ ತೀರ್ಪುಗಳು, ಸುಖಿಯ ಅಂತ್ಯಗಳು ಮತ್ತು ಆಶೀರ್ವಾದಗಳು ಅಡಕವಾಗಿವೆ. ಸೊ ಹಾಗಾದ್ರೆ ಒಂದು ಪ್ರವಾದನೆ ಸ್ಟಡಿ ಮಾಡುವಾಗ ಒಂದು ಮುಖ್ಯವಾದ ಒಂದು ಕಂಡೀಷನ್, ಇದನ್ನೇ ನಾವು ಮೈಂಡ್ ನಲ್ಲಿ ಇಟ್ಕೊಂಡ್ರೆ ಯಾವುದು ಪ್ರವಾದನೆಯನ್ನು ದೇವರು ಯೋಜನೆ ಪ್ರಕಾರ ನಾವು ಅದನ್ನು ಸ್ಟಡಿ ಮಾಡಬಹುದು ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ನೆಕ್ಸ್ಟ್ ಈ ಪ್ರವಾದನ ಬಗ್ಗೆ ನಾವು ನೋಡುವಾಗ ತುಂಬಾ ಎಚ್ಚರಿಕೆವಾಗಿ ಇರಬೇಕು. ಇನ್ನೊಂದು ಮೆಥಡ್ ನೋಡುವಾಗ ಮಾದರಿಗಳು, ಟೈಪ್ ಅಂಡ್ ಆಂಟಿ ಟೈಪ್. ಸೊ ಈ ಟೈಪ್ ಅಂಡ್ ಆಂಟಿ ಟೈಪ್ ನಲ್ಲಿ ನಾವು ನಮ್ಗೆ ಹಿರಿಯ ಸಹೋದರರು ಹೇಳುವಾಗ ತುಂಬಾ ಮುಖ್ಯವಾದ ಎಲ್ಲದಕ್ಕೆ ಟೈಪ್ ಅಂಡ್ ಆಂಟಿ ಟೈಪ್ ನೀವೇನ್ ಮಾಡ್ಬೇಡ, ಯೂಸ್ ಮಾಡ್ಬೇಡ. ಯಾವುದೋ ಒಂದು ಹಳೆ ಒಡಂಬಡಿಕೆಯಲ್ಲಿ ನಡೆದಿದೆ ಅದನ್ನ ನೀವು ಒಂದು ಪ್ಲೈನ್ ಆಗಿ ಮಾತಾಡಿ ಆ ಟೈಪ್ ಅಂಡ್ ಆಂಟಿ ಟೈಪ್ ಇಟ್ಕೊಂಡು ನಾವು ಯಾವ್ದು ವಿಷಯಗಳನ್ನು ಪ್ರೂವ್ ಮಾಡಬಾರ್ದು ಅಂತ ಹೇಳ್ತಾರೆ. ಈವನ್ ಉಪದೇಶಗಳು, ಡಾಕ್ಟ್ರಿನ್, ಅರ್ಥ ಆಯ್ತಲ್ಲ, ಈವನ್ ಡಾಕ್ಟ್ರಿನ್ ನಾವ್ ಏನ್ ಮಾಡಬಾರ್ದು, ಪ್ರೂವ್ ಮಾಡಬಾರ್ದು. ಬಟ್ ಕೊನೆಯ ಕಾಲದಲ್ಲಿ ಇವಾಗ ನಮ್ಮ ಮಧ್ಯದಲ್ಲಿ ಹೆಂಗಾಗಿದೆ ಅಂತ ನೋಡೋದಕ್ಕೆ ಎಚ್ಚರಿಕೆ ಅಂತ ಇಲ್ಲಿ ಬರ್ದಿ ಕೆಳಗಡೆ ನೋಡುವಾಗ, ಸೊ ಇಲ್ಲಿ ನೋಡುವಾಗ ಟೈಪ್ಸ್, ಮಾದರಿಗಳು ಆಧರಿಸಿ ಹೊಸ ಉಪದೇಶಗಳನ್ನು ರೂಪಿಸಬಾರದು. ಪ್ರತಿಯೊಂದು ಸಣ್ಣ ವಿವರಕ್ಕೂ ಗುಪ್ತವಾದ ಅರ್ಥವನ್ನು ಹುಡುಕಬಾರದು. ನಾವೇನ್ ಮಾಡ್ತೀವಿ, ಟೈಪ್ ಅಂಡ್ ಆಂಟಿ ಟೈಪ್ ನಲ್ಲಿ ಚಿಕ್ಕ ವಿಷಯಗಳನ್ನು ಏನ್ ಮಾಡ್ತೀವಿ, ಇದು ಅದಕ್ಕೆ ಮ್ಯಾಚ್ ಆಗ್ತದೆ, ಇದು ಅದಕ್ಕೆ ಕರೆಕ್ಟ್ ಆಗಿ ಏನ್ ಮಾಡಲ್ಲ ನಾವು. ಒಂದು ವೇಳೆ ದೈವಿಕ ಯೋಚನೆ ನಮ್ಗೆ ಮೈಂಡ್ ನಲ್ಲಿ ಇದೆ, ಅದಕ್ಕೆ ಮ್ಯಾಚ್ ಮಾಡ್ತೀವಿ. ಬಟ್ ಅದನ್ನು ನಾವ್ ಏನ್ ಮಾಡಬಾರ್ದು, ಇದು ಉಪದೇಶ ಅಂತ ನಾವು ಪ್ರೂವ್ ಮಾಡೋದಕ್ಕೆ ನಮಗೆ ಏನು ದೇವರ ಅನುಮತಿನೇ ಕೊಟ್ಟಿಲ್ಲ. ಸೊ ಇದು ನೋಡ್ಬೇಕು. ವೈಯಕ್ತಿಕ ಮತ್ತು ಟೈಪ್, ಅದೇ ಪ್ರತಿರೂಪ ಅಭಿಪ್ರಾಯಗಳನ್ನು ಎಕ್ಲಿಶ ಐಕ್ಯತೆಗೆ ಪರೀಕ್ಷೆಯಾಗಿ ಮಾಡಬಾರ್ದು. ಕೆಲವು ಸತಿ ಈ ಟೈಪ್ ಅಂಡ್ ಆಂಟಿ ಟೈಪ್ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾತಾಡಿದ್ರೆ ಅದು ಎಕ್ಲಿಶ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಪರೀಕ್ಷೆಯಾಗಿ ಸೊ ಇರುತ್ತೆ. ಹಂಗಂದ್ರೆ ಪ್ರೀತಿಯ ಸಹೋದರರೇ, ಈ ಪ್ರಾಫೆಸಿ ಸ್ಟಡಿ ಮಾಡುವಾಗ, ಈ ಪ್ರವಾದನೆ ಸ್ಟಡಿ ಮಾಡುವಾಗ ಮಾದರಿಗಳನ್ನು ನಾವು ಏನ್ ಮಾಡಬಾರ್ದು, ಇದೇ ಅಂತ ನಾವು ಪ್ರೂವ್ ಮಾಡಿ, ಇದೇ ಉಪದೇಶ ಅಂತ ನಾವು ಪ್ರೂವ್ ಮಾಡಬಾರ್ದು. ಜಸ್ಟ್ ಜನರಲ್ ಮೆಸೇಜ್ ಅದು. ಟೈಪ್ ಅಂಡ್ ಆಂಟಿ ಟೈಪ್ ಬೈಬಲ್ ನಲ್ಲಿ ಓದುವಾಗ ಹಳೆ ಒಡಂಬಡಿಕೆಯಲ್ಲಿ ಆಗಿರುವ ವಿಷಯಗಳನ್ನು
ನಮಗೆ ಹೆಂಗೆ ಅಪ್ಲೈ ಮಾಡಿ ನಂಬಿಕೆಯನ್ನು ಬಲಪಡಿಸುವುದೇನೆ ಟೈಪ್ ಅಂಡ್ ಆಂಟಿ ಟೈಪ್ ಅದು ಮುಖ್ಯವಾದ ವಿಷಯಗಳು ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ಎಲ್ಲಾ ವಿಷಯಗಳನ್ನು ಪ್ರತಿಯೊಬ್ಬ ಸಣ್ಣ ವಿವರಕ್ಕೂ ನಾವು ಟೈಪ್ ಅಂಡ್ ಆಂಟಿ ಟೈಪ್ ಮಾಡಿದ್ರೆ ಆ ಸತ್ಯದಲ್ಲಿ ನಿಲ್ಲೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸಹೋದರ ಹೇಳುವಾಗ ಈ ಟೈಪ್ ಅಂಡ್ ಆಂಟಿ ಟೈಪ್ ಬಗ್ಗೆ ಹೇಳುವಾಗ ಒಂದು ಮುಖ್ಯವಾದ ವಿಷಯಗಳು ಇಲ್ಲಿ 3ನೇ ಪಾಯಿಂಟ್ ಮಾತ್ರ ಓದ್ತೀನಿ ನೋಡಿ. ಮಾದರಿಗಳು ಮತ್ತು ಸಂಕೇತಗಳು ಹೊಸ ಸಿದ್ಧಾಂತಗಳು ಕಲಿಸಲು ಅಲ್ಲ, ಈಗಾಗಲೇ ಸ್ಪಷ್ಟವಾಗಿ ಬೋಧಿಸಲ್ಪಟ್ಟಿರುವ ಸತ್ಯಗಳನ್ನು ವಿವರಿಸಲು ಮತ್ತು ದೃಢಪಡಿಸಲು ಸಹಾಯ ಮಾಡುತ್ತೆ ಅಷ್ಟೇ. ಒಂದು ನಮ್ಮನ್ನು ಸಹಾಯ ಮಾಡುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡಬಾರ್ದು, ಅದರಲ್ಲೇನೆ ಕಂಪ್ಲೀಟ್ ಆಗಿ ನಾವು ಹೋಗಿ ಇನ್ವಾಲ್ವ್ ಆಗಬಾರ್ದು. ಅದು ಇನ್ನೊಂದು, ನಾವು ಓಡೋದಕ್ಕೆ ಕೂಡ ನಾವು ಅದು ಬಲಪಡಿಸಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಅಷ್ಟೇ. ಹಿಂಗ್ ನಡೆದಿದೆ, ಹಿಂಗ ನಡೆಯಬಹುದು ಅಂತ ನಾವು ಕೊಡ್ಬೋದು ಅಂತ ನೋಡುವಾಗ ಇದೇನೆ ಅಂತ ನಾವ್ ಏನ್ ಮಾಡಕ್ಕಾಗಲ್ಲ, ನಾವು ಕೊಡಕ್ಕಾಗಲ್ಲ. ಅದೇ ನಾವು 7ನೇ ದೂತನ ಈ ಸುಖಿಯ ಕಾಲದ ಸತ್ಯದಲ್ಲಿ ನೀವು ನೋಡುವಾಗ ಅನೇಕ ಟೈಪ್ ಅಂಡ್ ಆಂಟಿ ಟೈಪ್ ಏನ್ ಮಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ. ವಿಶೇಷವಾಗಿ ನೋಡಿದ್ರೆ ಈ ಎಸೆಕಿಯೇಲ್ ಟೆಂಪಲ್, ರೂತ್ ಬಗ್ಗೆ ಮಾತಾಡುವಾಗ ಟ್ಯಾಬರ್ನಾಕಲ್, ಇದೆಲ್ಲ ಬಂದು ದೇವ್ರು ಏನ್ ಮಾಡಿದ್ದಾರೆ, ಛಾಯವಾಗಿ ಇಟ್ಟಿದ್ದಾರೆ, ಇದು ಮಾತಾಡಬೇಕು. ಬಟ್ ಅನೇಕ ಬೇರೆ ಬೇರೆ ವಿಷಯಗಳನ್ನು ಮಾತಾಡೋದ್ರಲ್ಲಿ ಸಭೆಗೆ ಏನು ಭಕ್ತಿ ವೃದ್ಧಿ ಅದು ಆಗೋದಿಲ್ಲ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಇವಾಗ ಈ ದರ್ಶನ, ಸೊ ಇದನ್ನು ಮೈಂಡ್ ಲೈನ್ ಇಟ್ಕೊಂಡು ನಾವೇನ್ ಮಾಡೋಣ, ಈ ಬ್ಯಾಬಿಲೋನ್ ಒಳಗಡೆ ಹೋಗೋಣ. ಈ ಬ್ಯಾಬಿಲೋನ್ ಬಗ್ಗೆ ನಾವು ನೋಡುವಾಗ ಗೊತ್ತು, ಈ ಭೂಮಿನಲ್ಲಿ ಇರುವ 4 ವಿಷಯಗಳು: ಪಾಲಿಟಿಕ್ಸ್, ಎಕಾನಮಿ, ಸಮುದಾಯ ಮತ್ತು ರಿಲಿಜಿಯಸ್. ಇದು 4ನೇ ಏನ್ ಮಾಡ್ತಾ ಇದೆ, ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾ ಇದೆ. ಸೊ ಇದರಲ್ಲಿ ನಾವು ಇವತ್ತು ನೋಡುವಾಗ ರಿಲಿಜಿಯಸ್ ಬಗ್ಗೆ, ಇದು ಯಾವ್ದು, ಇದು ಕ್ರಿಸ್ಟ್ಯಾಂಡಮ್. ಸೊ ಎಲ್ಲ ರಿಲಿಜಿಯಸ್ಗಳಿದೆ ನೋಡಿ, ರಿಲಿಜಿಯಸ್ ಇಲ್ಲ ಅಂದ್ರೆ ಭೂಮಿ ಇಲ್ಲ. ಸೊ ಆ ತರ ಒಂದು ರಿಲಿಜಿಯಸ್ ಸಿಸ್ಟಮ್ ಈ ಭೂಮಿನಲ್ಲಿ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ನೋಡುವಾಗ ಕ್ರಿಸ್ಟ್ಯಾಂಡಮ್, ಅದು ಕ್ರೈಸ್ತ ಲೋಕದ ಇದೆ ಬ್ಯಾಬಿಲೋನ್. ಈ ಬ್ಯಾಬಿಲೋನ್ ಬಂದು ಹೆಂಗ್ ಬೀಳುವುದು, ಆಲ್ರೆಡಿ ಬಿತ್ತ ಇಲ್ಲ ಬೀಳುತ್ತದನ, ಇಲ್ಲ ಅದರ ಭವಿಷ್ಯ ಹೆಂಗಿರುತ್ತೆ. ಸೊ ಇದನ್ನು ನಾವೇನ್ ಮಾಡೋಣ, ಅದನ್ನು ನಾವು ನೋಡೋಣ ಪ್ರೀತಿಯ ಸಹೋದರಿ. ಸೊ ಇದು ಎಲ್ಲಿಂದ ನಾವು ಕಂಪ್ಲೀಟ್ ಆಗಿ ನೋಡ್ತೀವಿ ಅಂದ್ರೆ ಪ್ರಕಟಣೆ ಪುಸ್ತಕದಿಂದ. ಈ ಪ್ರಕಟಣೆ ಪುಸ್ತಕ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಓದುವಂಥದ್ದು ಯಾರು ಅದನ್ನು ಓದಿ ಅದನ್ನ ಪ್ರಕಾರ ನಡೆಯುತ್ತಾರೆ, ಅದನ್ನು ಕಾಪಾಡ್ಕೊಳ್ಳೋ ಅವರು ಧನ್ಯರು. ಸೊ ಅಂತ ನಾವು ನೋಡ್ತೀವಿ. ಇನ್ನೊಂದು ಬಂದು ಈ ಪ್ರವಾದನೆ ಬಗ್ಗೆ ನೋಡುವಾಗ ಪುಸ್ತಕ ಬಗ್ಗೆ, ಪರಿಶುದ್ಧ ಪ್ರವಾದಿಗಳು ದೇವರಾದ ಕರ್ತನು ಬೇಗನೆ ಸಂಭವಿಸಿದ ತಕ್ಕುವುಗಳನ್ನು. ಸೊ ಇದು ಬರ್ದಿರುವ ಕಾಲ ಬಂದು 96 AD ನಲ್ಲಿ ಬರ್ದಿದ್ದಾರೆ. ಸೊ ಆಲ್ಮೋಸ್ಟ್ ನಾವು ಏನ್ ಮಾಡಿದೀವಿ, ಆ ಅಂತ್ಯದಲ್ಲಿ ನಾವು ಬಂದಿದ್ದೀವಿ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಈ ಪ್ರವಾದನೆ ಪುಸ್ತಕವನ್ನು ನಾವು ಸ್ಟಡಿ ಮಾಡುವಾಗ ಪ್ರೀತಿಯ ಸಹೋದರರೇ, ವಿಶೇಷವಾಗಿ ನಾವಿರುವ ಕಾಲದಲ್ಲಿಗೆ ಏನು ಇದು ಸುವಾರ್ತೆ ಕಾಲದಲ್ಲಿ ಅಂತ್ಯದಲ್ಲಿ ಇರುವಾಗ ನಮಗೆ ನಾವು ಯಾವುದಕ್ಕೆ ಓಡ್ತಾ ಇದೀವಿ, ಯಾವುದು ನಮ್ಮ ಗುರಿ ಅಂತ ಕ್ಲಾರಿಟಿ ನಮ್ಗೆ ಸಿಗುತ್ತೆ. ಮತ್ತು ನಾವು ಬಾಧೆಗಳು ಪಡ್ತೀವಲ್ಲ, ಸಫರಿಂಗ್ಸ್, ಈ ಸಫರಿಂಗ್ಸ್ ಯಾಕೆ ಪಡ್ತೀವಿ ಅಂತ ವಿಷಯಗಳನ್ನು ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ನಾವು ಯಾವುದಕ್ಕೆ ಕಾಯ್ತಾ ಇದೀವಿ, ಕ್ರಿಸ್ತನು 2ನೇ ಬರುವಿಕೆಯಲ್ಲಿ ಬಂದಿದ್ದಾರೆ ಮತ್ತು ಯಾವುದಕ್ಕೆ ಕಾಯ್ತಾ ಇದ್ದಾನೆ ಅಂತ ಒಂದು ವಾಗ್ದಾನಗಳು ಈ ಪ್ರವಾದನೆಯಲ್ಲಿ ವಿಶೇಷವಾಗಿ ಸಭೆಗೆ ಈ ಮಧುಗೀತೆಗೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಸೊ ಹಾಗಂದ್ರೆ ಪ್ರವಾದನೆಯನ್ನು ನಾವು ಒಂದು 22ನೇ ಅಧ್ಯಾಯವನ್ನು ನಾವು ಅದನ್ನು ಸಪರೇಟ್ ಮಾಡುವಾಗ 1ನೇ ಅಧ್ಯಾಯದಿಂದ 13 ಅಧ್ಯಾಯ ತನಕ ಯಾವುದು ಮಾತಾಡುತ್ತೆ ಅಂತ, ಸಭೆ ಸುವಿಶೇಷ ಕಾಲದ ಹಿಸ್ಟ್ರಿಗೆ ಏನ್ ಹೇಳ್ತೀವಿ ನಾವು, ಇತಿಹಾಸ, ಕರೆಕ್ಟ್. ಸೊ ನೆಕ್ಸ್ಟ್ ನೋಡುವ 14 ಅಧ್ಯಾಯದಿಂದ 19 ಅಧ್ಯಾಯವರೆಗೆ ಏನ್ ನೋಡುತ್ತೆ ಅಂದ್ರೆ ಹಾರ್ವೆಸ್ಟ್ ಎಕ್ಸ್ಪೀರಿಯನ್ಸ್. ಸಭೆ ಬಂದು ಈ ಸುಖಿಯ ಕಾಲದ ಅನುಭವಗಳಲ್ಲಿ ಹೆಂಗ್ ಹೋಗುತ್ತಂತ ನಾವು ನೋಡ್ತೀವಿ. ಕೊನೆಯ 20ರಿಂದ 22ವರೆಗೆ ನಾವು ನೋಡುವಾಗ ಮೇಸಿಯಾ 1000 years ಕಿಂಗ್ಡಮ್ ಬಗ್ಗೆ ಅಲ್ಲಿ ಮಾತಾಡೋ ವಿಷಯಗಳಿದೆ ಅಂತ ನೋಡ್ತೀವಿ. ಸೊ ಇದನ್ನ ಡಿವೈನ್ ಪ್ಲಾನ್ ನಲ್ಲಿ ನಾವು ನೋಡುವಾಗ ವಿಶೇಷವಾಗಿ ನಾವು ಇವತ್ತು ನೋಡುವ ಪಾಠ ಬಂದು 14ರಿಂದ 19ವರೆಗೆ, ಪ್ರಕಟಣೆ 14ರಿಂದ 19ವರೆಗೆ. ಅದು 19ವರೆಗೆ ಅಂತ ಈ ಚಾಪ್ಟರ್ ಪರ್ಟಿಕ್ಯುಲರ್ ಎಲ್ಲಿ ನಡೆಯುವ ಸಂಭವಗಳು ಅಂತ ನೋಡುವಾಗ ಈ ಸುಖಿಯ ಕಾಲ, ಇಲ್ಲಿ ಹಾರ್ವೆಸ್ಟ್ ಅದು ಒಂದು ಆರೋ ಹಾಕಿದೀನಲ್ಲ, ಪರ್ಟಿಕ್ಯುಲರ್ಲಿ ಈ ಪೀರಿಯಡ್ ಅಂದ್ರೆ ಆಲ್ಮೋಸ್ಟ್ ಎಂಡ್ ಪೀರಿಯಡ್ ನಲ್ಲಿ ನಾವಿದೆ ಅಂತ ನೋಡ್ತೀವಿ. ಸೊ ಇದರಲ್ಲಿ ಬ್ಯಾಬಿಲೋನ್ ಬೀಳುವುದು ಅಂತ ನೋಡ್ತೀವಿ. ಮತ್ತು ಈ ಪ್ರವಾದನೆ 5 ಪ್ರವಾದನೆಗಳಿದೆ, 5 ದರ್ಶನಗಳಿದೆ. ಈ 5 ದರ್ಶನಗಳು ಬಂದು ಒಂದು ಕಂಟಿನ್ಯೂಟಿ ಇರಲ್ಲ. ಒಂದೊಂದು ದರ್ಶನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವರು ಹೆಂಗೆಲ್ಲ ಬ್ಯಾಬಿಲೋನ್ ಬೀಳುತ್ತೆ, ಹೆಂಗೆಲ್ಲ ಅದು ಬೀಳೋದಕ್ಕೆ ಸಾಧ್ಯಗಳು ಇದೆ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಈ 5 ಪ್ರವಾದನೆಗಳನ್ನು ಎಲ್ಲಿಂದ ಶುರುವಾಗಿದೆ ಅಂತ ನೋಡುವಾಗ ಕ್ರಿಸ್ತನು 2ನೇ ಬರುವಿಕೆ ಬಂದ್ಮೇಲೆ ಅಲ್ಲಿ ಶುರುವಾಗಿದೆ, ಹಂಗಂದ್ರೆ ಸುಖಿಯ ಕಾಲ. ಸೊ ಈ ಪರ್ಟಿಕ್ಯುಲರ್ ಪೀರಿಯಡ್ ನಲ್ಲಿ ಅದು ಶುರುವಾಗಿದೆ ಅಂತ ನಾವು ನೋಡಿದೀವಿ. ಸೊ ಅದು ಕ್ರೈಸ್ಟ್ 1874 ಆದ್ಮೇಲೆ ಶುರುವಾಗಿದೆ. ಸೊ ಹಾಗಾದ್ರೆ ಈ ಬ್ಯಾಬಿಲೋನ್ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಇದು ಗೊತ್ತಿಲ್ಲ ನಮ್ಗೆ, ಪ್ರಕಟಣೆ 17:5
ಮಹಾಬಾಬಿಲು ಯಾರಂದ್ರೆ ಆ ಜಾರ ಸ್ತ್ರೀಯರ ಬಗ್ಗೆ, ಅದು ಕ್ರೈಸ್ತ ಲೋಕದ ಬಗ್ಗೆ ಇಲ್ಲಿ ಮಾತಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರರು, ಇಲ್ಲಿ ಬ್ಯಾಬಿಲೋನ್ ನಾವು ನೋಡುವಾಗ ನಾವ್ ಏನ್ ಅಂದ್ಕೊಳ್ಬಾರ್ದು ಅಂದ್ರೆ, ಒಂದು ಮುಖ್ಯವಾದ ವಿಷಯಗಳು ಬಂದ್ರೆ, ಬ್ಯಾಬಿಲೋನ್ ನಲ್ಲಿ ಅನೇಕ ಒಳ್ಳೆ ಕ್ರೈಸ್ತರು ಇದ್ದಾರೆ, ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ. ಬಟ್ ಇಲ್ಲಿ ಬ್ಯಾಬಿಲೋನ್ ಅಂತ ಏನಂದ್ರೆ ಸಿಸ್ಟಮ್, ಅವ್ರಿಗಿಂತ ಒಂದು ಸಿಸ್ಟಮ್ ಇದೆಲ್ಲ, ಅದನ್ನು ಮಾತ್ರ ನಾವೇನ್ ಮಾಡ್ತೀವಿ, ಅಲ್ಲಿ ಅದು ಹೆಂಗ್ ಬೀಳುತ್ತಂತ ನಾವು ನೋಡ್ತೀವಿ. ಅಲ್ಲಿರುವ ಒಳ್ಳೆ ಕ್ರೈಸ್ತರು, ಅಲ್ಲಿರುವ ಜನರ ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಅದು ಪ್ಯೂರ್ಲಿ ಅದು ಸಿಸ್ಟಮ್ ಬಗ್ಗೆ ಮಾತಾಡಿದ್ದು ನಾವು ನೆನಪಿಲ್ಲ. ನಾವು ಕೆಲವು ಸತಿ ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ಅಲ್ಲಿಂದ ಆಚೆ ಬಂದ್ಮೇಲೆ ಅವ್ರನ್ನ ಹೆಂಗ್ ನೋಡ್ತೀವಿ ನಾವು, ಒಂಥರ ವಿಚಿತ್ರವಾಗಿ ನೋಡ್ತೀವಲ್ಲ. ಸೊ ಅದು ತುಂಬಾ ತುಂಬಾ ತಪ್ಪು. ಅದು ಅದೇ ಗೊತ್ತಿಲ್ಲ. ನಾವು ಉದಾಹರಣಕ್ಕೆ ನಾವು ಮ್ಯಾಥ್ಯೂ ಅದು ಮಾತ್ರ ಓದೋಣ ಸಿಸ್ಟರ್. ಮ್ಯಾಥ್ಯೂ 11 ಚಾಪ್ಟರ್ 21 ಓದಿ ಸಿಸ್ಟರ್. ಸಾರಿ 22 21, 22 ಮ್ಯಾಥ್ಯೂ 11, 21 ಮತ್ತು 22. ಅಂದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು. ನೋಡಿದ್ರ, ನಮ್ಮ ಗತಿಗಿಂತ ಮೇಲೆ ಯಾರ ಗತಿ ಮೇಲಾಗಿದೆ ಅಂತ? ಸೀದೋನ್. ಸೀದೋನ್ ನೀವು ನೋಡುವಾಗ ಅಲ್ಲಿ ತೀರು ಮತ್ತು ಸೀದೋನ್ ಅಂತ, ಈ ತೀರು ಮತ್ತು ಸೀದೋನ್ ಯಾರಿಗೆ ಪ್ರವಾದನಲ್ಲಿ ನಾವು ನೋಡ್ತೀವಿ ಅಂದ್ರೆ ಬಾಬಿಲೋನ್ಗೆ ಇದು ಹೋಲಿಕಾಗಿದೆ. ತೀರು ಮತ್ತು ಸೀದೋನ್ ಯಾರು? ಬ್ಯಾಬಿಲೋನ್. ಸೊ ಬ್ಯಾಬಿಲೋನ್ಗೆ ಹೋಲಿಕಾಗಿದೆ. ಅದಕ್ಕೆ ಕ್ರೈಸ್ತನ ಹೇಳಿದ್ದಾರೆ, ಒಂದು ವೇಳೆ ನಮ್ಗೆ ಸಿಕ್ಕಿರುವ ಸತ್ಯ ಒಂದು ವೇಳೆ ಅವ್ರಿಗೆ ಸಿಕ್ಕಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಅದಕ್ಕೆ ನಂಬಿಕೆಸ್ಥಿರವಾಗಿ ಇದ್ದು ಒಂದು ಉತ್ತಮವಾದ ಒಂದು ಓಟ ಓಡಿರಬಹುದು ಅಂತ ಇಲ್ಲಿ ನೋಡ್ತೀವಿ. ಸೊ ಅದಕ್ಕೆ ಅಲ್ಲಿ ಹಂಗಂದ್ರೆ ತುಂಬಾ ಒಂದು ಡೇಂಜರ್ ಪೀರಿಯಡ್ ಅಲ್ಲಿ ನಾಮ ಕೊಟ್ಟಿರುವ ಸತ್ಯದಲ್ಲಿ ನಾವು ಎಚ್ಚರಿಕೆ ಇಲ್ಲ ಅಂದ್ರೆ, ಪ್ರೀತಿಯ ಸಹೋದರ ಸಹೋದರರೇ, ಖಂಡಿತವಾಗಿ ನಮಗಿಂತ ಅವರು ಹೆಚ್ಚಾಗಿ ಆ ರಾಜ್ಯದಲ್ಲಿ ಹೆಚ್ಚಾಗಿ ಬರ್ತಾರೆ ಅಂತ ನೋಡ್ತೀವಿ. ಒಂದು ಮೇಲಾನ ಒಂದು ಆಶೀರ್ವಾದ ಅವರಿಗೆ ಸಿಗುತ್ತಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಎಚ್ಚರಿಕೆಯಿಂದ ಇಲ್ಲಿ ಬ್ಯಾಬಿಲೋನ್ ಅಂತ ನೋಡುವಾಗ ನಾವು ಜನರ ಬಗ್ಗೆ ಮಾತಾಡಿಲ್ಲ, ಅವರು ಸಿಸ್ಟಮ್ ಬಗ್ಗೆನೆ ನಾವು ನೋಡ್ತೀವಿ. ಹಂಗಂದ್ರೆ ಸಿಸ್ಟಮ್ ಅಂತ ನಾವು ನೋಡುವಾಗ ಹೆಂಗಂದ್ರೆ ಅವರು ಉಪದೇಶಗಳು, ಅವರು ಟ್ರೆಡಿಷನ್ಸ್, ಸಂಪ್ರದಾಯಗಳು ಮತ್ತು ಅವ್ರ ವಿಗ್ರಹ ಆರಾಧನೆ ಮತ್ತು ಅವ್ರಿಗೆ ಮತ್ತು ಗೌರ್ಮೆಂಟ್ಗೆ ಇರುವ ಸಂಬಂಧ. ಇನ್ನೊಂದು ಬ್ಯಾಬಿಲೋನ್ ಅಂದ್ರೆ ನಾವು ಇಲ್ಲಿ ನಾವು ನೋಡಬಾರ್ದು, ಲೋಕಲ್ ನಲ್ಲಿ ವಿಶೇಷವಾಗಿ ಬ್ಯಾಬಿಲೋನ್ ಹೇಳಿದ್ರೆ ವೆಸ್ಟರ್ನ್ ಯುರೋಪ್. ಈ ಪ್ಯಾಪಸಿ ಇದ್ದಾರಲ್ಲ, ಪೋಪ್ ಬಗ್ಗೆ ಆ ಸಿಸ್ಟಮ್ ಇದೆಲ್ಲ, ವ್ಯಾಟಿಕನ್, ಅದು ವೆಸ್ಟರ್ನ್ ಯುರೋಪ್, ಅದೇನೇ ಬಂದು ಬ್ಯಾಬಿಲೋನ್, ಮೇನ್ ಬ್ಯಾಬಿಲೋನ್. ಅಲ್ಲಿಂದ ಬಂದಿರುವ ವಿಷಯಗಳನ್ನು ನಮ್ಮ ಲೋಕಲ್ ನಲ್ಲಿ ಇದೆ. ಸೊ ಇದು ನಾವು ಕರೆಕ್ಟ್ ಆಗಿ, ಮೇಜಾರಿಟಿ ಬ್ಯಾಬಿಲೋನ್ ಬಂದು ಯುರೋಪ್ ಕಂಟ್ರೀಸ್ ಅಂತ ನಾವು ನೋಡ್ತೀವಿ. ಸೊ ಅದೇ ಅವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಗೌರ್ಮೆಂಟ್ ಹತ್ರ ಸಂಬಂಧ ಇರುತ್ತೆ ಮತ್ತು ಅವ್ರಿಗೆ ಇರುವ ಒಂದು ಗುಣಗಳು ಏನಂದ್ರೆ ಅಧಿಕಾರ, ಆಳ್ವಿಕೆ ಮಾಡೋದು. ಇದೇ ಬಂದು ಅವ್ರಲ್ಲಿ ಇರುವ ಸಿಸ್ಟಮ್. ಈ ಸಿಸ್ಟಮ್ ಹೆಂಗೆ ದೇವ್ರು ಏನ್ ಮಾಡ್ತಾರೆ, ಇದನ್ನು ಗ್ರಾಜುವಲ್ ಆಗಿ ಹೆಂಗೆ ನಾಶ ಮಾಡ್ತಾರೆ ಅಂತಾನೆ ಈ ವಿಷಯ ಪಾಠದಲ್ಲಿ ನಾವು ನೋಡೋಣ. ಸೊ ನಾವು ಮೊದಲನೇ ಪ್ರವಾದನೆ, ಮೊದಲನೇ ದರ್ಶನೆಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಡುವಾಗ, ಪ್ರಕಟಣೆ 14 ಅಧ್ಯಾಯದಿಂದ 14 ವಚನ. ಸಿಸ್ಟರ್ ಇಲ್ಲಿಂದ ಓದ್ಬಿಡಿ ಸಿಸ್ಟರ್. ಆಗ ಒಂದು ಬಿಳಿ ಮೇಘವನ್ನು, ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದ ಒಬ್ಬಾತನನ್ನು ಕೂತಿರುವುದನ್ನು ನಾನು ಕಂಡೆನು. ಆತನ ತಲೆಯ ಮೇಲೆ ಬಂಗಾರದ ಕಿರೀಟವಿತ್ತು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇತ್ತು. ಸೊ ಥ್ಯಾಂಕ್ ಯು ಸಿಸ್ಟರ್. ಸೊ ಇಲ್ಲಿ ನೋಡುವಾಗ ಇವಾಗ ವಿಷನ್ ಸ್ಟಾರ್ಟ್ ಆಗುತ್ತೆ, ಸುಗ್ಗಿಯ ಕಾಲದ ವಿಷನ್, ದರ್ಶನ, ಪ್ರವಾದನೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರಕಟಣೆ 14 ಅಧ್ಯಾಯ. ಪ್ರಕಟಣೆ 14 ಅಧ್ಯಾಯ ವಿಶೇಷವಾಗಿ ಯಾವ್ದು ಬಗ್ಗೆ ಮಾತಾಡುತ್ತೆ ಅಂತ ನೋಡ್ತೀವಿ ಅಂದ್ರೆ, ಕ್ರೈಸ್ತನು ಬಂದ ಮೇಲೆ ಈ ಭೂಮಿಯ ಮೇಲೆ ನಡೆಯುವ ವಿಷಯಗಳ ಬಗ್ಗೆ ಅಲ್ಲಿ ಬರೀತಾರೆ. ಮೊದಲೇ ಪ್ರವಾದನೆಯಲ್ಲಿ ಇಲ್ಲಿ ನಾವು ನೋಡುವಾಗ ಅಲ್ಲಿ ಏನು ಒಂದು ಸೀನ್ ನಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಒಂದು ಸೀನ್ ಹೆಂಗಿದೆ ಅಂದ್ರೆ, ಒಂದು ಬೆಳ್ಳಿಯ ಮೇಘವನ್ನು ನಾವು ನೋಡ್ತೀವಿ. ಆ ಮೇಘದ ಮೇಲೆ ಯಾರಿದ್ದಾರೆ, ಒಂದು ಮನುಷ್ಯ ಕುಮಾರನಿದ್ದಾನೆ. ಅವ್ರ ಕೈನಲ್ಲಿ ಹದವಾದ ಕುಡುಗಲು ಇತ್ತು ಮತ್ತು ತಲೆ ಮೇಲೆ ಬಂಗಾರ ಇತ್ತು. ಇದು ಏನಂದ್ರೆ, ಅವ್ರು ಬರುವಾಗನೇ ಅಧಿಕಾರದಿಂದ ಏನ್ ಮಾಡಿದ್ದಾರೆ, ಕಿಂಗ್ ಆಫ್ ಕಿಂಗ್ಸ್, ರಾಜದಿಂದ ಅವ್ರು ಬಂದಿದ್ದಾರೆ ಅಂತ ನಾವು ನೋಡ್ತೀವಿ. ಹಂಗಂದ್ರೆ ಒಂದು ಅಥಾರಿಟಿಯಿಂದ ಬರುವಾಗ ಏನ್ ಅವ್ರ ಕೈನಲ್ಲಿ ಇದೆ, ಕುಡುಗೋಲು ಅಂದ್ರೆ ಏನು, ಹಾರ್ವೆಸ್ಟ್. ಅವ್ರು ಬಂದಿರುವ ಮುಖ್ಯವಾದ ಕಾರಣ ಏನು, ಸಪ್ರೇಟ್ ಮಾಡೋದು, ಒಳ್ಳೆಯದನ್ನು ಕೆಟ್ಟದನ್ನು ಬೇರೆ ಮಾಡೋದು. ಯಾಕಂದ್ರೆ ಇವಾಗ ಅವ್ರಿಗೆ ಬೇಕಾಗಿ ಮುಖ್ಯವಾದ ವಿಷಯ ಏನು, ಆ ಮಧುಗೀತೆಯನ್ನು ಅವ್ರು ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಅದೇ ಕಡೆ, ಅದು ಒಂದು ಕಡೆ ಅಂದ್ರೆ ನೋಡುವಾಗ, ಇನ್ನೊಂದು ಕಡೆ ಏನಂದ್ರೆ ಆ ಬ್ಯಾಬಿಲೋನನ್ನು ನಾಶ ಮಾಡ್ಬೇಕು.
ಸೊ ಇನ್ನೊಂದು ವಿಷಯ ಅಂದ್ರೆ ಭೂಮಿ ಮೇಲೆ ಉಪದ್ರವವನ್ನು ಏನ್ ಮಾಡ್ಬೇಕು ಅವರು. ಸೊ ಇದೆಲ್ಲ ಅವ್ರು ಮಾಡ್ಬೇಕು ಅಂತ ತುಂಬಾ ಮುಖ್ಯವಾಗಿ. ಅದಕ್ಕೆ ನಾವು ಇದಕ್ಕೆ ಒಂದು ಸಪೋರ್ಟ್ ಮಾಡಿರುವ ಒಂದು ಸಾಮ್ಯ ನಾವು ನೋಡುವಾಗ ಲೂಕನ ಸುವಾರ್ತೆ 19:15 ನಾವು ಮಾತಾಡುವಾಗ, ಇದಾದ ಮೇಲೆ ಅವನು ರಾಜ್ಯವನ್ನು ಪಡೆದು ಹಿಂದಿರುಗಿದಾಗ ವ್ಯಾಪಾರದಿಂದ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಲಾಭವನ್ನು ಪಡೆದ. ಹಂಗಂದ್ರೆ ಕ್ರಿಸ್ತನು ಬರುವಾಗನೇ ಅವ್ರು ಹೆಂಗ್ ಬರ್ದ್ರು ಅಂದ್ರೆ ಆ ರಾಜ್ಯವನ್ನು ಪಡೆದುಕೊಂಡು ಬಂದ್ರು. ಅವ್ರು ಇಲ್ಲಿ ಬಂದು ರಾಜ್ಯನ ಸ್ಥಾಪನೆ ಮಾಡಿಲ್ಲ. ಅವ್ರು ಬರುವಾಗನೇ ಏನ್ ಮಾಡುದು, ಆ ರಾಜ್ಯದ ಅಧಿಕಾರದಿಂದ ಅವ್ರು ಬಂದು ಇಲ್ಲಿ ಮೊದಲನೇ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರದಿಂದ ಎಷ್ಟು ಲಾಭವನ್ನು ಪಡೆದ ಅನ್ನೋದಂದ್ರೆ. ಹಂಗಂದ್ರೆ ಅವರು ಆ ಲೆಕ್ಕವನ್ನು ಕೇಳಕ್ಕೆ ಬಂದಿದ್ದಾರೆ. ಒಂದು ನಿಜವಾದ ಸಭೆ ಹತ್ರ, ಇನ್ನೊಂದು ಆ ಫಾಲ್ಸ್ ವೈನ್ ಸಿಸ್ಟಮ್ ಬ್ಯಾಬಿಲೋನ್ ಕ್ರೈಸ್ತ ಲೋಕ ಅವ್ರಿಗೆ ಒಂದು ಲೆಕ್ಕವನ್ನು ಕೇಳಕ್ಕೆ ಅವ್ರು ಬಂದಿದ್ದಾರೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಅವ್ರು ಬರುವಾಗನೇ ಅಧಿಕಾರ ಇದೆ, ಕೈನಲ್ಲಿ ಆ ಕುಡುಗೋಲಿದೆ, ಆ ಕೊಯ್ಯುವ ಕಾಲ, ಆ ಕತ್ತಿ, ಆ ಸಪರೇಷನ್. ಸೊ ಹಂಗಂದ್ರೆ ನಾವು ಏನ್ ತಿಳ್ಕೊಳ್ಬಾರ್ದು, ಕ್ರೈಸ್ತನು ಬಂದ್ಮೇಲೆ ಇಮಿಡಿಯೇಟ್ ಆಗಿ ರಾಜ್ಯ ಸಮಾಧಾನ ಸ್ಟಾರ್ಟ್ ಆಗತ್ತಲ್ಲ. ಫಸ್ಟ್ ಅವ್ರು ಏನ್ ಮಾಡ್ಬೇಕು, ಇರುವ ಕೆಟ್ಟ ವಿಷಯಗಳನ್ನ ಏನ್ ಮಾಡ್ಬೇಕು ಅವರು. ಸೊ ಅದಕ್ಕೆ ನಾವು ನೋಡುವಾಗ ಅವ್ರು ಬರುವಾಗಲೇ ಹೆಂಗ್ ಮಾಡಿದ್ರು, ಆ ರಾಜ್ಯದಿಂದ ಬಂದು ಆ ರಾಜ್ಯವನ್ನು ಪಡೆದುಕೊಂಡು ಅವ್ರು ಬಂದ್ರು. ಅಲ್ಲಿ ಬಂದು ಮನುಷ್ಯರ ಹತ್ರ ಏನ್ ಮಾಡ್ತಾರೆ, ಇವಾಗ ಲೆಕ್ಕ ಕೇಳ್ತಾರಂತ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಆ ವಿಷನ್ ನಲ್ಲಿ, ಆ ಪ್ರಕಟಣೆಯಲ್ಲಿ ನಾವು ನೋಡುವಾಗ ಅಲ್ಲಿ ಮತ್ತೊಬ್ಬ ತೂತನು ಆಲಯದೊಳಗಿನಿಂದ ಬಂದು ಮೇಘದ ಮೇಲೆ ಕೂತಿದ್ದಾನೆ. ನಿನಗೆ ಕೊಯ್ಯುವ ಕಾಲ ಬಂದಿರುವುದರಿಂದ ನಿನ್ನ ಕುಡುಗಳನ್ನು ಹಾಕಿ ಕೊಯ್ಯು, ಯಾಕಂದ್ರೆ ಭೂಮಿಯ ಪೈರು ಮಾಗಿದೆ ಎಂದು ಮಹಾಶಬ್ದದಿಂದ ಕೂಗಿದನು. ಸೊ ಇಲ್ಲಿ ಪ್ರೀತಿಯ ಸಹೋದರಿ 16 ವಚನಗಳನ್ನು ನೋಡುವಾಗ, ಆಗ ಭೂಮಿಯ ಪೈರು ಕೊಯ್ಯಲ್ಪಟ್ಟಿತ್ತು. ಸೊ ಹಂಗಂದ್ರೆ ಕ್ರೈಸ್ತನು ಬಂದುವಾಗ ಆ ಕುಡುಗಳನ್ನು ಹಾಕುವಾಗ ಆ ಪೈರೇನಾಗ್ಬೇಕಾ, ಕೊಯ್ಯಲ್ಬೇಕು. ಯಾವ ಪೈರು, ಯಾವ ತರ ಇರ್ಬೇಕು ಪೈರು? ಮಾಗಿಯ ಪೈರು ಅಂದ್ರೆ ಮೆಚೂರಿಟಿ. ಯಾವುದು ಒಳ್ಳೇದು ಕೆಟ್ಟದನ್ನು ಸಪರೇಟ್ ಮಾಡೋಕ ಮೆಚೂರಿಟಿ ನಮಗೆ ಇರಬೇಕು. ಈ ತರ ಪೈರನ್ನು ಮಾತ್ರ ಏನ್ ಮಾಡ್ತಾರೆ ಅವರು ಕೊಯ್ತಾರೆ ಅಂತ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಇದು ಅವ್ರು ಬಂದ ತಕ್ಷಣ ಈ ಕಡೆ ಒಂದು ಹಾರ್ವೆಸ್ಟ್ ಮಾಡ್ತಾರೆ, ಇನ್ನೊಂದು ಸುಖಿ ಏನಂದ್ರೆ ನಾವು ಪ್ರಕಟಣೆ 14:14 ನಾವು ನೋಡಿದೀವಿಲ್ಲ, ಒಂದು ಬೆಳ್ಳಿಯ ಮೇಘ, ಬಿಳಿಯ ಮೇಘ, ಹಂಗಂದ್ರೆ ಏನು, ವೈಟ್ ಕ್ಲೌಡ್. ಮೇಘ ಅಂದ್ರೆ ನಾವು ನಾರ್ಮಲ್ ಆಗಿ ಏನು ಬೈಬಲ್ ನಲ್ಲಿ ಯಾವ ಕಾಲ ಅದು ಮೇಘ ಅಂದ್ರೆ ಏನು, ಕ್ಲೌಡ್ ಅಂದ್ರೆ ಕಷ್ಟ, ಉಪದ್ರವ. ಸೊ ಅದು ಮೇಘ ಅಂದ್ರೆ ಹೆಂಗಿರುತ್ತೆ, ಒಂದು ಡಾರ್ಕ್ ಆಗಿರುತ್ತಲ್ಲ. ಬಟ್ ಇಲ್ಲಿ ಮಾತಾಡುವಾಗ ಹೆಂಗಿರ್ತಾರೆ, ವೈಟ್. ಸೊ ಹಂಗಂದ್ರೆ ವೈಟ್ ಏನಕ್ಕೆ ಅರ್ಥ ಆಗುತ್ತೆ ಅಂದ್ರೆ ನಾವು ನೋಡುವಾಗ ಅವ್ರದ್ದು ಜಡ್ಜ್ಮೆಂಟ್, ಕ್ರೈಸ್ತನ ರೈಚಿಯಸ್ ಜಡ್ಜ್ಮೆಂಟ್ ಅಂತ ನಾವು ನೋಡಿದ್ವಿ. ನೀತಿ ಅಂತ ಒಂದು ಉಪದ್ರವವನ್ನು ಈ ಭೂಮಿನಲ್ಲಿ ಅವರು ಅನುಮತಿಸ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರಿ. ಸೊ ಅದಕ್ಕೆ ನೀವು ನೋಡುವಾಗ ಪ್ರಕಟಣೆ 14:18 ನೋಡುವ, ಬೆಂಕಿಯ ಮೇಲೆ ಅಧಿಕಾರವಿದ್ದು ಇನ್ನೊಬ್ಬ ದೂತನು ಯಜ್ಞವೇದಿಯ ಬಲಿಯಿಂದ ಬಂದು ಆ ಹದವಾದ ಗುಡುಗಳು ಇದ್ದವನಿಗೆ, ನೀನು ಹದವಾದ ಗುಡುಗಳನ್ನು ಹಾಕಿ ಭೂಮಿಯ ದ್ರಾಕ್ಷ ಗೊಂಚಲುಗಳನ್ನು ಕೂಡಿಸಿ, ಯಾಕಂದ್ರೆ ಅದರ ಹಣ್ಣುಗಳು ಪೂರಾ ಸಾಕು. ಮುಂದಿನ ವಚನದಲ್ಲಿ ಏನ್ ನೋಡಿದೀವಿ ನಾವು, ಪೈರು, ಇಲ್ಲಿ ದ್ರಾಕ್ಷ. ಹಂಗಂದ್ರೆ ಆ ಪೈರು ನಾವು ಸಭೆಗೆ ಅಂತ ಮಾಗಿಯ ಪೈರಾಗಿರ್ಬೇಕು, ಅದು ಕೊಯ್ಯಲ್ಪಡ್ಬೇಕು ಅಂತ ನೋಡಿದ್ವಿ. ಇಲ್ಲಿ ದ್ರಾಕ್ಷ ಅಂತ ಇದೆ ನೋಡಿ, ಇದನ್ನು ಮಾಗಿಯಾಗಿದೆ. ಈ ಹಣ್ಣುಗಳನ್ನು ಏನಾಗಿದೆ, ಮಾಗಿಯಾಗಿದೆ. ಹಂಗಂದ್ರೆ ಈ ದ್ರಾಕ್ಷಗಳು ಯಾರಿರ್ಬೇಕು? ಫಾಲ್ಸ್ ಚರ್ಚ್. ಬೇರೆ ಯಾರು? ಸಿಸ್ಟರ್ ಆನ್ಸರ್ ಜೊತೆ ಹೋಗ್ಬಿಡೋಣ. ಸರಿ, ಕರೆಕ್ಟ್, ಫಾಲ್ಸ್ ಚರ್ಚ್. ಯಾಕಂದ್ರೆ ನೆಕ್ಸ್ಟ್ ವಚನ ನೋಡುವಾಗ ಈ ಮಾಗಿಯ ಹಣ್ಣುಗಳು ಅಂತ ಒಂದು ರೆಫರೆನ್ಸ್ ಕೊಡುವಾಗ ಆಮೋಸ್ 8ನೇ ಅಧ್ಯಾಯದಲ್ಲಿ ಈ ಮಾಗಿಯ ಹಣ್ಣುಗಳು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅಂತ್ಯವು ಬಂತು ಅಂತ ಹೇಳ್ತಾರೆ. ಇದು ಇಸ್ರೇಲ್ ಬಗ್ಗೆ ಮಾತಾಡುವಾಗ. ಹಂಗಂದ್ರೆ ಮಾಗಿಯ ಹಣ್ಣುಗಳು ಅಂದ್ರೆ ಒಂದು ಜಡ್ಜ್ಮೆಂಟ್ ಅವ್ರ ಮೇಲೆ ಬಂದಿದೆ. ಅದೇ ಇನ್ನು ಅವ್ರಿಗೆ ಏನು ಮನ ತಿರುಗ ಕಾಲ ಇಲ್ಲ, ಅವ್ರ ಮೇಲೆ ಜಡ್ಜ್ಮೆಂಟ್ ಏನಾಗಿತ್ತು, ಪಾಸ್ ಆಗಿತ್ತು ಅಂತ ನೋಡಿದ್ವಿ. ಇಲ್ಲ ಅದೇ 19ರಲ್ಲಿ ಕೂಡ ನಾವು ನೋಡುವಾಗ ಆ ದ್ರಾಕ್ಷಿ ಹಣ್ಣುಗಳು ಯಾರಂತ ನಾವು ನೋಡುವಾಗ, ಭೂಮಿಯ ದ್ರಾಕ್ಷ ಹಣ್ಣನ್ನು ಕೂಡಿಸಿ ದೇವರ ರೌದ್ರದ ದೊಡ್ಡ ದ್ರಾಕ್ಷ ತೊಟ್ಟಿಯಲ್ಲಿ ಹಾಕಿದ್ದನು. ಹಂಗಂದ್ರೆ ಇಲ್ಲಿ ಇರುವ ದ್ರಾಕ್ಷ ಒಂದು ಸಭೆ ಇಲ್ಲ, ಇದು ಫಾಲ್ಸ್ ವೈನ್ ಸಿಸ್ಟಮ್. ಹಂಗಂದ್ರೆ ಕ್ರೈಸ್ತ ಲೋಕದ ಬ್ಯಾಬಿಲೋನ್ ಅಂತ ನೋಡಿದ್ವಿ. ಯಾಕೆ ಇದನ್ನು ದೇವರ ರೌದ್ರ ದೊಡ್ಡ ದ್ರಾಕ್ಷಿ ತೊಟ್ಟಿಯಲ್ಲಿ ದೇವರು ಹಾಕಿದಕ್ಕೆ ಅನುಮತಿಸಿದಂತ ನೋಡುವಾಗ, ಎಷ್ಟು ವರ್ಷ ಕಾಲಗಳು ಈ ಬ್ಯಾಬಿಲೋನ್ ಏನ್ ಮಾಡ್ತಾ ಅಂತ ನೋಡುವಾಗ, ಎಲ್ಲಾ ಜನರನ್ನು ಈ ದ್ರಾಕ್ಷರಸವನ್ನು
ಕುಡಿದುವು ಅದರಿಂದ ಜನಗಳು ಉಚ್ಚಾರ ಆದರು. ಸೊ ಹಂಗಂದ್ರೆ ಒಂದು ಹೆಂಗಿತ್ತ ಒಂದು ಬೋಧೆ, ಈ ಬಾಬಿಲೋನ್ ಬೋಧನೆಗಳು ಹೆಂಗಿತ್ತ ಜನರಿಗೆ ಒಂಥರ ಇತ್ತು. ಇನ್ನ ಹುಚ್ಚರಾಗಿದ್ದಾರೆ, ಅವ್ರು ಏನ್ ನಡೆಯುತ್ತಂತ ಅವ್ರಿಗೆ ಏನ್ ಒಂದು ಅಟ್ರಾಕ್ಷನ್ ಇರ್ಬೇಕಷ್ಟೇ. ಸೊ ಹೆಂಗಾದ್ರೂ ಇರ್ಲಿ ಒಂದು ಅಟ್ರಾಕ್ಷನ್, ಇನ್ನ ಅದ್ರಲ್ಲೇ ಅವ್ರು ಇರ್ತಾರೆ. ಆ ಕಾಲಕ್ಕೆ ಇವಾಗ ಏನಾಗಿದೆ, ಒಂದ್ ಹೆಂಡ್ ಬಂದಿದೆ. ಸೊ ಅದಕ್ಕೆ ಏನ್ ಮಾಡ, ಆ ದೇವರ ರೋದ್ರ ಕೋಪಕ್ಕೆ ಏನಾಗಿದೆ, ಅವ್ರು ಬಾಬಿಲೋನ್ ಗುರಿ ಆಗುತ್ತೆ ಅಂತ ನೋಡ್ತೀವಿ. ಅದೇ ಪ್ರಕಟಣೆ 18:5 ಕೂಡ ನೋಡುವಾಗ ಅವಳ ಪಾಪಗಳು ಆಕಾಶದವರೆಗೆ ಮುಟ್ಟಿವೆ ಅಂತ ನೋಡಿದೀವಿ. ಸೊ ಅಷ್ಟು ಪಾಪಗಳು ದ್ರೋಹಗಳನ್ನು ಅವರು ಮಾಡಿದವು. ಅದೇ 6ನೇಲಿ ನೋಡುವಾಗ, ನಿಮಗೆ ಅವಳು ಮಾಡಿದ ಪ್ರಕಾರ ನೀವು ಅವಳಿಗೆ ಪ್ರತಿಕಾರ ಮಾಡಿ. ಅಂದ್ರೆ ಇವಾಗ ನಮಗೆ ಕೊಟ್ಟಿರುವ ಜವಾಬ್ದಾರಿ ಬಂದು, ಅವಳು ನಮ್ಗೆ ಮಾಡಿರುವ ವಿಷಯಕ್ಕೆ ನಾವೇನ್ ಮಾಡ್ಬೇಕು, ರಿಟರ್ನ್ ಕೊಡ್ಬೇಕಂತ ನೋಡ್ತೀವಿ. ಸೊ ಅದನ್ನ ನಾವು ನೋಡುವಾಗ ಹಿಂದೆ ನೆಕ್ಸ್ಟ್ ನೋಡುವಾಗ ಹಿಂಗೆ ದೇವ್ರ ಏನ್ ಮಾಡ್ತಾರೆ, ಕ್ರಿಸ್ತನು ಬಂದ್ಮೇಲೆ ಒಂದು ಕಡೆ ಮಾಗಿಯ ಪೈರನ್ನು ಕೊಯ್ತಾನೆ, ಇನ್ನೊಂದು ಕಡೆ ಏನಂದ್ರೆ ಈ ಬಾಬಿಲೋನ್ನು ನಾಶ ಮಾಡ್ತಾರೆ. ಬಾಬಿಲೋನ್ ನಾಶ ಮಾಡಿದ್ರೆ ಆ ಬಿಲ್ಲಿಯ ಮೇಘ ಅಂತ ನೋಡ್ತೀವಿ. ನೀತಿ ಒಂದು ಉಪದ್ರ. ಯಾಕೆ ಒಂದು ನೀತಿ ಅಂತ ಉಪದ್ರ ಅವರು ಭೂಮಿ ಮೇಲೆ ಅವರು ಅನುಮತಿಸಿದೆ ಅಂತ ನಾವು ಹಿಂದೆ ನೋಡೋಣ. ಸೊ ಈ ನಾಶ ಮಾಡೋದು ಎಲ್ಲಿ ಆಗುತ್ತೆ ಅಂತ ನೋಡುವಾಗ, ಪ್ರಕಟಣೆ 14:20 ಇಲ್ಲಿ ನೋಡುವಾಗ, ಆ ದ್ರಾಕ್ಷ ತೊಟ್ಟಿಯನ್ನು ಪಟ್ಟಣದ ಹೊರಗೆ, ಹಂಗಂದ್ರೆ ಬಾಬಿಲೋನನ್ನು ನಾಶ ಮಾಡೋದು ಇಲ್ಲಿ ಇವಾಗ ಪಟ್ಟಣದ ಹೊರಗೆ. ಈ ಪಟ್ಟಣದ ಹೊರಗೆ ಎಲ್ಲಿ ಅಂತ ನಾವು ನೋಡುವಾಗ, ಯೋವೇಲ್ 3ನೇ ಅಧ್ಯಾಯ 12-13 ಓದನ ಸಿಸ್ಟರ್. ಜನಾಂಗಗಳು ಎಬ್ಬಿಸಲ್ಪಟ್ಟು ಪಟ್ಟಣದ ತಗ್ಗಿಗೆ ಬರಲಿ. ಹಂಗಂದ್ರೆ ಎಲ್ಲಿ ಈ ಪಟ್ಟಣದ ಹೊರಗೆ ಅಂತ ನೋಡುವಾಗ, ಇಲ್ಲಿ ಅಂದ್ರೆ ಯೆಹೋಶುವ ಪಟ್ಟಣದ ಜೋಸಫಟ್ ವ್ಯಾಲಿ ಅಂತ ನಾವು ನೋಡುವಾಗ, ಸೊ ಈ ಯೆಹೋಶುವ ಪಟ್ಟಣದ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರನ್ನು ಕೂಡಿಸಿ ದೇವರು ಅಲ್ಲಿ ಒಂದು ಯಜ್ಞ ಮಾಡ್ತಾರೆ, ಅಲ್ಲಿ ನಾಶ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇದು ನಡೆಯುವಾಗ ಅಂದ್ರೆ ಫೈನಲ್ ಕನ್ಕ್ಲೂಷನ್, ಈ ಬ್ಯಾಬಿಲೋನ್ ನಾಶ ಹೇಗಂದ್ರೆ ಪಟ್ಟಣದ ಹೊರಗೆ ಇಲ್ಲಿ ನಾವು ನಾಶವಾಗುತ್ತೆ. ಸೊ ಅದೇ ವಚನದಲ್ಲಿ ನಾವು ಪ್ರಕಟಣೆ 14:20 ಪಟ್ಟಣದ ಹೊರಗೆ ಆದ್ಮೇಲೆ ನೆಕ್ಸ್ಟ್ ಕುದುರೆಗಳು ಕಡಿವಾಣಗಳನ್ನು ಅಂತ ನೋಡಿ. ಕಡಿವಾಣಗಳನ್ನು ಏನು ಅಂದ್ರೆ ನಾವು ನೋಡುವಾಗ, ಪ್ರೀತಿಯ ಸಹೋದರರೇ, ಈ ಬಾಬಿಲೋನ್ ಅದ ಆಳ್ವಿಕೆ. ಸೊ ಈ ಬಾಬಿಲೋನ್ ಆಳ್ವಿಕೆ, ಅದಕ್ಕೆ ಕುದುರೆಗೆ ಯಾಕೆ ಹಾಕ್ತಾರೆ, ಒಂದು ಕಂಟ್ರೋಲ್ ನಲ್ಲಿ ಇರಬೇಕು. ಸೊ ಅದೇ ಈ ಬಾಬಿಲೋನ್ ಏನ್ ಮಾಡಿದ್ರು, ಕಂಪ್ಲೀಟ್ ಲೋಕವನ್ನು ಎಷ್ಟು ವರ್ಷ ಕಾಲ ಏನ್ ಮಾಡಿದರು, ಅಧಿಕಾರ ಕಂಟ್ರೋಲ್ ನಲ್ಲಿ ಇಟ್ರು ಅಂತ ನಾವು ನೋಡ್ತೀವಿ. ಸೊ ಆ ಅಧಿಕಾರ, ಆ ಕಂಟ್ರೋಲ್ ಎಷ್ಟು ವರ್ಷ ಕಾಲ ಅಂತ ನೋಡುವಾಗ, ಈ ಕನ್ನಡದಲ್ಲಿ ಏನಾಗಿದ್ದಾರೆ ಅಂದ್ರೆ 200 ಮೈಲಿ ದೂರ ಹರಿಯಿತು. ಇಂಗ್ಲಿಷ್ ನಲ್ಲಿ ನಾವು ನೋಡುವಾಗ 1600 ಫರ್ಲಾಂಗ್ಸ್. ಸೊ ಹಂಗಂದ್ರೆ ಈ 1600 ಫರ್ಲಾಂಗ್ಸ್ ಅಂತ ನಾವು ನೋಡುವಾಗ, ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 40 ಅಂದ್ರೆ ನಮ್ಗೆ ಗೊತ್ತು, ಬೈಬಲ್ ನಲ್ಲಿ ಯಾವುದಕ್ಕೆ ಸೂಚನೆ ಮಾಡ್ತೀವಿ ಆ ನಂಬರ್ 40. ಮೊನ್ನೆನೆ ಸ್ಯಾಲ್ರಿ ಬಂದಿದೆ 40,000 ಅಂತ. 40 ಯಾವುದಕ್ಕೆ ಸೂಚನೆ? ಶೋಧನೆ ಕಾಲ, ಅರಣ್ಯದಲ್ಲಿ ಅದೇ ಶೋಧನೆ ಕಾಲ. ಸೊ ಹಂಗಂದ್ರೆ 40 ಅಂದ್ರೆ ಒಂದು 20. ಸೊ ಹಂಗ 1600 ಅನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ಈ 40 ಅಂದ್ರೆ ನಿಜವಾದ ಸಭೆ ಮೇಲೆ ಈ ಬ್ಯಾಬಿಲೋನ್ ಅವರು ಹೆಂಗ್ ಆಳ್ವಿಕೆ ಮಾಡಿಕೆ, ಎಷ್ಟು ಪರಿಶುದ್ಧರನ್ನು ಇವ್ರು ಏನ್ ಮಾಡಿದ್ರು, ಹಿಂಸಪಡಿಸಿದ್ರು, ಸಾಯಿಸಿದ್ರು ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಇದಕ್ಕೆ ಏನ್ ಮಾಡ್ತಾರೆ ದೇವರು, ಆ ಕ್ರಿಸ್ತನು 2ನೇ ಬರವಣಿಗೆಯಲ್ಲಿ ಬಂದಿದ ಮೇಲೆ ಆ ನೀತಿವಂತ ಉಪದ್ರವವನ್ನು ಆ ಬಾಬಿಲೋನ್ ಮೇಲೆ ಸಲ್ಲಿಸಿದ್ದಾರೆ. ಯಾಕಂದ್ರೆ ಪ್ರಕಟಣೆ 6:9 ಕೂಡ ನಾವು ನೋಡುವಾಗ, ಇಲ್ಲಿ ಓದನ ಸಿಸ್ಟರ್ 6 ಚಾಪ್ಟರ್ ವರ್ಸ್ 9 and 10. ಆತನ 5ನೆಯ ಮುದ್ರೆಯನ್ನು ತೆರೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೊಂದಿದ ಸಾಕ್ಷಿಯ ನಿಮಿತ್ತವಾಗಿಯೂ ಅರ್ಥವಾದವರ ಆತ್ಮಗಳ ಯಜ್ಞವೇದಿಯ ಕೆಳಗಿರುವುದನ್ನು ನಾನು ಕಂಡೆನು. ನೋಡಿದ್ರ? ಸೊ ಇಲ್ಲಿ ಒಂದು ಅವ್ರ ಪೀರಿಯಡ್ ನಲ್ಲಿ, ಅದೇ ಆಲ್ಮೋಸ್ಟ್ 1260 ಇಯರ್ಸ್ ಆಂಟಿಕ್ರೈಸ್ಟ್ ಪೀರಿಯಡ್ ನಲ್ಲಿ ಎಷ್ಟು ಪರಿಶುದ್ಧರನ್ನು ಅವ್ರು ಏನ್ ಮಾಡಿದ್ರು, ಹಿಂಸೆ ಮಾಡಿ ಸಾಯಿಸಿದ್ರು ಅಂತ ನೋಡ್ತೀವಿ. ಸೊ ಅದಕ್ಕೆ ಒಂದು ನಿಮಿತ್ತವಾಗಿ ಇಲ್ಲಿ ಅಲ್ಲಿ ಇರುವ ಈ ವಚನದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯವಾದ ನಿಮಿತ್ತವಾಗಿಯೂ ತಾವು ಹೊಂದಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರು ಆತ್ಮಗಳು ಯಜ್ಞವೇದಿಯ ಕೆಳಗಿರುವನ ನಾನು ಕಂಡೇನು. ಆ ಆತ್ಮಗಳು ಏನ್ ಮಾಡ್ತಾರೆ, ಆತ್ಮಗಳು ಅಂದ್ರೆ ಅದು ಲಿಟ್ರಲ್ ಆಗಿ ಇಲ್ಲ, ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್ ನಲ್ಲಿ ಒಂದು ಚಿಹ್ನೆಯಲ್ಲಿ ಬರ್ದಿದ್ದಾರೆ. ಅದೇನಂದ್ರೆ, ಭೂಮಿಯ ಮೇಲೆ ವಾಸಿಸುವವರು ನಮ್ಮ ರಕ್ತವನ್ನು
ಸುರಿಸಿದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೋ ಪ್ರತಿ ದಂಡನೆ ಮಾಡದೆಯೋ. ಹಂಗಂದ್ರೆ ಕೇಳ್ತಾರೆ. ಹಂಗಂದ್ರೆ ಆ ಒಂದು ಸಾಕ್ಷಿ ಏನಂದ್ರೆ ದೇವರ ಕಿವಿನಲ್ಲಿ ನೀವು ಯಾವಾಗ ಆ ನೀತಿಯನ್ನು ಅವ್ರ ಮೇಲೆ ಸಲ್ಲಿಸುತ್ತಾರೆ ಅಂತ ನೋಡುವಾಗ ಅದೇನೇ ಏನ್ ಮಾಡ್ತಾರೆ, ಆ ಬಾಬಿಲೋನ್ ಮೇಲೆ ಆ ಒಂದು ನಾಶ ಮಾಡಕ್ಕೆ ಅವರು ಪ್ರಾರಂಭವಾಗಿದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಮೊದಲನೇ ಪ್ರವಾದನೆ ನಾವು ನೋಡುವಾಗ ಏನಂತ ಮುಖ್ಯವಾದ ನೋಡುವಾಗ ಆ ಬ್ಯಾಬಿಲೋನ್ ಯಾಕೆ ಅದನ್ನು ನಾಶ ಮಾಡ್ತಾರೆ, ಅದನ್ನು ಎಲ್ಲಿ ನಾಶ ಮಾಡ್ತಾರೆ, ಅದಕ್ಕೆ ಕಾರಣ ಏನಂತ ನಾವು ನೋಡಿದೀವಿ. ಎರಡನೇ ವಿಷನ್ ಎರಡನೇ ದರ್ಶನ ಬಗ್ಗೆ ನಾವು ನೋಡುವಾಗ ಅದು ನೋಡಕ್ಕೆ ಮುಂಚೆ ನಾವು 7 ಬಾಧೆಗಳ ಬಗ್ಗೆ ಒಂದು ಲಿಸ್ಟ್ ನಮ್ಗೆ ಗೊತ್ತಿರಬೇಕು. ಸೊ ನಾವು ಆಲ್ಮೋಸ್ಟ್ ಯಾವ ಬಾಧೆಗಳಿದ್ದೀವಿ ಪ್ಲೇಗ್ಸ್ ನಲ್ಲಿ? ಬ್ರಾಕೆಟ್ ನಲ್ಲಿ 7 ಬಾಧೆಗಳಿದೆಲ್ಲ, 7 ಪ್ಲೇಗ್ಸ್. ಅದ್ರಲ್ಲಿ ಯಾವ್ದ್ರಲ್ಲಿ ಇದ್ದೀವಿ ನಾವು? 1, 2, 3, 6th ಪ್ಲೇಗ್ ಹೈಲೈಟ್ ಮಾಡಿದ್ದೀನಿ. ಕರೆಕ್ಟ್. ಇನ್ನ 7th ಬಂದಿಲ್ಲ, 7th ಬಂದು ಅರ್ಮಗೆದ್ದನ್. ಸೊ ಇವಾಗ 6ನಲ್ಲಿ ನಾವಿದ್ದೀವಿ. 6ನಲ್ಲಿ ವಿಶೇಷವಾಗಿ ಏನಿದೆ? ಆರ್ಥಿಕ. ಸೊ ಅದು ಇವಾಗ ನಾವು ನೋಡ್ತಾ ಇದೀವಿಲ್ಲ, ನಮ್ ಕಣ್ ಮುಂದೆ ಏನ್ ಮಾಡ್ತಾ ಇದೀವಿ, ಲೋಕದ ಕರೆನ್ಸಿ ಅದು ಹೆಂಗೆ ರಿಸೆಷನ್, ಆ ಪ್ರಾಬ್ಲಮ್ಸ್ ಹೆಂಗಿದೆ ಅಂತ ನಾವು ನೋಡ್ತೀವಿ. ಇಲ್ಲ ನಮ್ಮ ಸ್ಟೇಟ್ ನಲ್ಲಿ ನೋಡುವಾಗ ಎಲ್ಲ ಏನಾಗಿದೆ, ಬೆಲೆಗಳು ಜಾಸ್ತಿ ಆಗಿದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಒಂದು ಪೀಕ್ ನಲ್ಲಿ ಇವಾಗ ಹೋಗ್ತಾ ಇದೆ ಅಂತ ನೋಡ್ತೀವಿ. ಸೊ ಇದು ಸೆಕೆಂಡ್ ದರ್ಶನದಲ್ಲಿ ನೋಡುವಾಗ 6ನೇ ಬಾಧೆಗಳಲ್ಲಿ ನಾವು ಇದ್ದೀವಿ. 6ನೇ ಬಾಧೆಗಳ ಮೂಲಕ ಬಾಬಿಲೋನ್ಗೆ ಒಂದು ನಾಶ ಬರುತ್ತಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಪ್ರಕಟಣೆ 16 12 ನೋಡುವಾಗ 6ನೆಯ ದೂತನು ತನ್ನ ಪಾತ್ರೆ ಎಲ್ಲಿದನು, ಯೂಫ್ರೆಟಿಸ್ ಮಹಾ ನದಿಯ ಮೇಲೆ ಒಯ್ಯಲು ಮೂಡನು ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಗುವಂತೆ ಅದರ ನೀರು ಬತ್ತಿ ಹೋಯಿತು. ಹಾಗಂದ್ರೆ ಈ 6ನೇ ಬಾಧೆಗಳು ಏನಂದ್ರೆ ಆ ಯೂಫ್ರೆಟಿಸ್ ನದಿ, ಈ ಯೂಫ್ರೆಟಿಸ್ ನದಿ ಮೇಲೆ ಆ ಒಯ್ಯಲು ಮೂಡನ ಅದ್ರ ಮೇಲೆ ಪೋರ್ ಮಾಡಿದ ಮೇಲೆ ಏನಾಗ್ಬೇಕು, ಆ ನದಿ ಡ್ರೈ ಆಗ್ಬೇಕು. ಸೊ ಈ ಯೂಫ್ರೆಟಿಸ್ ನದಿ ನಮ್ಗೆ ಚೆನ್ನಾಗಿ ಗೊತ್ತು. ಇದು ಎಲ್ಲಿ ಇತ್ತು? ಫಸ್ಟ್ ಬ್ಯಾಬಿಲೋನ್ ಒಳಗಡೆ ಅದು ಇತ್ತು. ಸೊ ಅದು ಬ್ಯಾಬಿಲೋನ್ ಒಳಗಡೆ ಆ ನದಿ ಇರುವ ಮುಖ್ಯ ಒಂದು ಕಾರಣ ಬಂದು, ಆ ನದಿ ಇರುವ ಮುಖ್ಯ ಕಾರಣ ಬಾಬಿಲೋನ್ ಯಾರು ನಾಶ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಈ ನದಿ ಒಂದು ಫಾರ್ ಎಕ್ಸಾಂಪಲ್ ಕರ್ನಾಟಕ ತಮಿಳುನಾಡಿಗೆ ಯಾವ್ದಕ್ಕೆ ಹೋರಾಟ ಆಗ್ತದೆ? ಕಾವೇರಿಗೆ. ಸೊ ಹಂಗಂದ್ರೆ ನದಿ ಎಂಬುದು ಒಂದು ಜೀವನ, ಅವ್ರಿಗೆ ಒಂದು ಸೋರ್ಸ್ ಆಫ್ ಲೈಫ್, ಒಂದು ವ್ಯಾಪಾರ ಮಾಡೋದು, ಯಾವುದೋ ಒಂದು ವಿಷಯಗಳಕ್ಕೂ ತುಂಬಾ ನೀರು ತುಂಬಾ ಒಂದು ಸೋರ್ಸ್ ಇಂಪಾರ್ಟೆನ್ಸ್ ಇಲ್ಲನಾ. ಸೊ ಅದಕ್ಕೆ ಈ ನೀರಿರುವ ಕಾರಣಕ್ಕಾಗಿ ಅವರು ಹೆಂಗಿದ್ರು ತುಂಬಾ ಚೆನ್ನಾಗಿದ್ರು. ಅದು ಹಳೆಯ ಒಡಂಬಡಿಕೆಯಲ್ಲಿ ನಾವು ಬ್ಯಾಬಿಲೋನ್ ಬಗ್ಗೆ ಮಾಡೋದು. ಅದೇ ತರನೇ ಈ ಆತ್ಮಿಕವಾದ ಮಿಸ್ಟಿಕ್ ಬ್ಯಾಬಿಲೋನ್, ಈ ಬ್ಯಾಬಿಲೋನ್ ಕ್ರೈಸ್ತ ಲೋಕದ ಬ್ಯಾಬಿಲೋನ್, ಇವ್ರಿಗೆ ಯಾರು ನೀರು? ಅವ್ರಿಗೆ ಯಾರು ನೀರು? ನಾವು ನೋಡಿದೀವಲ್ಲ, ಅಲ್ಲಿ ಲಿಟ್ರಲ್ ಆಗಿ ನದಿ ಇತ್ತು. ಆ ನದಿಯಿಂದ ಎಲ್ಲಾ ಅವಳಿಗೆ ಸವಲತ್ತುಗಳೆಲ್ಲ ಆಶೀರ್ವಾದಗಳು ಇತ್ತು. ಇಲ್ಲಿ ಆತ್ಮಿಕವಾದ ಬ್ಯಾಬಿಲೋನ್ ನಲ್ಲಿ ಇರುವಾಗ ನೀರು ಯಾರು? ನದಿ ಯಾರು? ಜನ ಸಮೂಹ, ಕುಲ, ಭಾಷೆ. ಕರೆಕ್ಟ್. ಥ್ಯಾಂಕ್ ಯು ಸಿಸ್ಟರ್. ಜನರು ಯಾರು? ಜನಾಂಗಗಳು. ಸೊ ಈ ಜನಾಂಗಗಳನ್ನು ಏನ್ ಮಾಡ್ಬೇಕು? ಇವಾಗ ಡೈವರ್ಟ್ ಮಾಡ್ಬೇಕು. ಡೈವರ್ಟ್ ಮಾಡಕ್ಕೆ ಕ್ರಿಸ್ತನ 2ನೇ ಬರುವಿಕೆ ಬಂದ ಮೇಲೆ ಮಾಡಿದ ಮುಖ್ಯವಾದ ಒಂದು ಡೈವರ್ಟ್ ಮಾಡೋದು ರೀಸನ್ ನೋಡುವಾಗ ಸುಖಿಯ ಸತ್ಯವನ್ನು ಅವ್ರು ಕೊಟ್ಟಿದ್ದರು. ಸೊ ನಮ್ಗೆ ಗೊತ್ತು, 7ನೇ ದೂತನ ಮೂಲಕ, ರಸಲ್ ಬ್ರದರ್ ಮೂಲಕ ಆ ವಾಲ್ಯೂಮ್ಸ್, ಆ ಟ್ಯಾಬರ್ನಾಕಲ್ ಚರ್ಚ್ ಎಷ್ಟು ವಾಲ್ಯೂಮ್ಸ್ ಗಳು ಅವಾಗ ಸೇಲ್ ಆಗಿತ್ತು. ಅದೇ ಮೊದಲನೇ ಒಂದು ಸುಖಿಯ ಒಂದು ಸಂದೇಶ ಬಂದ್ಮೇಲೆ ಅನೇಕ ಡೈವರ್ಷನ್ ಏನಾಯ್ತು ಈ ಭೂಮಿನಲ್ಲಿ, ವಿಶೇಷವಾಗಿ ನೋಡುವಾಗ ಅಮೆರಿಕನಲ್ಲಿ ಆಯ್ತು. ಸೊ ಅದರಿಂದ ನಮ್ಗೆ ಸತ್ಯ ಏನಾಗಿದೆ ಅಂದ್ರೆ ಅದು ಬಂದಿದೆ. ಸೊ ಅದೇ ಡೈವರ್ಷನ್ ಆಗಿದೆ ಅಂತ ನಾವು ನೋಡ್ತೀವಿ. ಇವಾಗ ಏನಾಗಿದೆ, ಅವ್ರಿಗೆ ಸಪೋರ್ಟ್ ಯಾರು? ಜನರು. ಇವಾಗ ಜನರನ್ನು ಏನ್ ಮಾಡ್ತಾ ಇದೀವಿ? ಸೊ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಯಾವುದೋ ಒಂದು ಸಭೆಯಲ್ಲಿ ಬಂದಿದ್ದೀವಿ. ಇವಾಗ ಅಲ್ಲಿ ಸಭೆಯಿಂದ ನಾವು ಆಚೆ ಹೋಗುವಾಗ ಅವ್ರಿಗೆ ಏನ್ ನಷ್ಟ ಆಗುತ್ತೆ? ನಾವು ನಷ್ಟನಾ, ಹಣ ನಷ್ಟನಾ? ಅವ್ರಿಗೆ ಫೆಸಿಲಿಟೀಸ್ ಬೇಕು. ಸರಿ. ಸೊ ಹಂಗಂದ್ರೆ ನೋಡುವಾಗ ಈ ಮೊದಲನೇದು, ಈ ನೀರು ಬತ್ತಿ ಹೋಗ್ಬೇಕಂದ್ರೆ ಜನರನ್ನು ಈ ಸತ್ಯದ ಮೂಲಕ, ವಿಶೇಷವಾಗಿ ಸುಖಿಯ ಸತ್ಯದ ಮೂಲಕ ಅವರನ್ನು ಏನ್ ಮಾಡ್ಬೇಕು? ಡೈವರ್ಟ್ ಮಾಡ್ಬೇಕಂತ ನೋಡ್ತೀವಿ. ಅದು ನಡೆದಿದೆ, ಅದು ನಡೀತಾ ಇದೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಹೆಂಗೆ ಬ್ಯಾಬಿಲೋನ್, ಆ ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಯುರೋಪ್ ಅನ್ನು ದೇವರು ಸ್ವಲ್ಪ ನಾಶ ಮಾಡ್ತಾರೆ ಅಂತ ನೋಡುವಾಗ ಪೋಪ್ ಬೆನೆಡಿಕ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ವಿಶೇಷವಾಗಿ ಐರೋಪಾ ಅಲ್ಲಿರುವ ಸಭೆಗಳು
ಆಸ್ಟ್ರೇಲಿಯಾ ಮತ್ತು ಅಮೆರಿಕ. ಇಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಸಂಪ್ರದಾಯ ಇರುವ ಸಭೆಗಳು, ಟ್ರೆಡಿಷನಲ್ ಚರ್ಚಸ್, ಅದು ಏನಾಗ್ತದೆ, ನಾಶವಾಗ್ತದೆ. ಯಾಕಂದ್ರೆ ಅಲ್ಲಿ ದೇವರಿಗೆ ಕ್ರಿಸ್ತನಿಗೆ ಅವ್ರು ಏನ್ ಮಾಡ್ಲಿಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ. ಅಮೆರಿಕನಲ್ಲಿ ನೀವು ಹೋದ್ರೆ, ನಾವು ನಮ್ಮ ಕೊಲೀಗ್ಸ್ ಎಲ್ಲ ಹೋಗುವವರು ಏನ್ ಹೇಳ್ತಾರೆ, 10% ಕೂಡ ಅಟೆಂಡೆನ್ಸ್ ಅಲ್ಲಿ ಇಲ್ಲ ಚರ್ಚಸ್. ಸೊ ಆ ತರ ಏನಾಗ್ತದೆ, ಅಲ್ಲಿ ಡೈವರ್ಷನ್ ಆಗ್ತದೆ. ಸೊ ಅಂತ ನಾವು ನೋಡ್ತೀವಿ. ಇನ್ನೊಂದು, ಅದು ಆ ಯೂಫ್ರೆಟಿಸ್ ನದಿ ಬತ್ತಿ ಹೋಗೋದು ಮುಖ್ಯವಾದ ಕಾರಣಗಳು ನೋಡುವಾಗ, ಇವಾಗ ಅವ್ರಿಗೆ ಏನಾಗ್ತದೋ, ಹಣ ಹೋಗ್ತಾ ಇತ್ತಲ್ಲ, ದುಡ್ಡು, ಎಲ್ಲಾ ಫೆಸಿಲಿಟೀಸ್ ಹೋಗ್ತಾ ಇದ್ವು. ಇವಾಗ ಏನಾಗಿದೆ ಅಂದ್ರೆ ಈ ಇಸ್ಲಾಮಿಕ್ ಟೆರರಿಸಂ ಅಂತ ನೋಡಿದಿವ. ಇಷ್ಟು ವರ್ಷಗಳು ನೀವು ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕ ತಗೊಂಡ್ರೆ, 2001 ಒಂದು ಲೆಕ್ಕ ತಗೊಂಡ್ರೆ ಆಲ್ಮೋಸ್ಟ್ ಒಂದು 20,000 ವಾರ್ಸ್, ಯುದ್ಧಗಳು ನಡೆಯುತ್ತದೆ. ಟೆರರಿಸಂ ಅಟ್ಯಾಕ್ಸ್. ಈ ಟೆರರಿಸಂ ಅಟ್ಯಾಕ್ ಮಾಡುವಾಗ ಏನಾಗುತ್ತೆ, ಅವರವರ ದೇಶಗಳು ಯಾವ್ದ ಮೇಲೆ ಇವಾಗ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ, ವೆಪನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ರೀಸೆಂಟ್ ಆಗಿ ನಮ್ಗೆ ಇಸ್ರೇಲ್ ಯುದ್ಧಗಳೆಲ್ಲ ನೋಡ್ತೀವಲ್ಲ, ಇವರೆಲ್ಲ ಇರಾನ್, ಇರಾಕ್ ಎಲ್ಲ ನೋಡ್ತೀವಲ್ಲ, ಇವರೆಲ್ಲ ದುಡ್ಡನ್ನು ಯಾವ್ದ ಮೇಲೆ ಇವಾಗ ಇನ್ವೆಸ್ಟ್ ಮಾಡ್ತಾರೆ, ವೆಪನ್ಸ್ ಮೇಲೆ, ಮಿಲಿಟರಿ ಮೇಲೆ ವೆಪನ್ಸ್ ಮಾಡ್ತಾರೆ. ಹಂಗಂದ್ರೆ ಇವ್ರು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿಂದ ದುಡ್ಡು ಅಲ್ಲಿ ಬ್ಯಾಬಿಲೋನ್ ಹೋಗೋದಕ್ಕೆ ಸ್ಟಾಪ್ ಆಗುತ್ತೆ, ಫಂಡ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಅದಕ್ಕೆ ನಾವು ನೋಡುವಾಗ ಅನೇಕ ವಿಷಯಗಳಿಗೆ ನಾವು ನೋಡ್ತೀವಿ. ಇನ್ನೊಂದು, ಈ ಬಾಬಿಲೋನ್ ಡ್ರೈ ಆಗೋದು ಮುಖ್ಯ ಒಂದು ಕಾರಣ ಏನಂದ್ರೆ ನೋಡುವಾಗ, ಇವಾಗ ಮಕ್ಕಳು ಹೋಗಿ ಯಾರು ಆ ಸೆಮಿನರಿಲಿ ಜಾಯಿನ್ ಆಗೋದು ಕಡಿಮೆ, ಫಾದರ್ಗೆ ಹೋಗೋದು. ಯಾಕಂದ್ರೆ ಒಂದು ಫಾದರ್ ಅನ್ನು ಓದ್ಬೇಕಂದ್ರೆ ಅವ್ರಿಗೆ ಅವರು ಒಂದು 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಹೋಗ್ತಾರಲ್ಲ, ಅಲ್ಲಿಂದ ಅವ್ರು ಫಾದರ್ ಆಗಿ ಆರ್ಡಿನೇಷನ್ ಆಗೋ ತನಕ ಎಷ್ಟು ಅಂತ ಹೇಳ್ತಾರೆ, ಒಬ್ಬರಿಗೆ 12 ಲಕ್ಷ ಆಗುತ್ತೆ. ಒಬ್ಬರಿಗೆ ಎಷ್ಟು ಸ್ಪೆಂಡ್ ಆಗುತ್ತೆ ಎಕ್ಸ್ಪೆನ್ಸಸ್, 12 ಲಕ್ಷ. ನಾನು ಒಂದು 4-5 years ಮುಂಚೆ ಹೇಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಷ್ಟು ಹೋಗಿರ್ಬೇಕು. ಇದೆಲ್ಲ ಯಾರೋ ಒಬ್ರು ಸ್ಪಾನ್ಸರ್ಸ್ ಮಾಡ್ತಾರೆ. ಹಾಗಂದ್ರೆ ಫಾರಿನ್ ಇಂದ ಏನಾಗ್ತಾ ಇತ್ತು, ದುಡ್ಡುಗಳು ಬಂತು. ಸೊ ಇದೆಲ್ಲ ನೋಡುವಾಗ ಇವಾಗ ಅಲ್ಲಿ ಹೋಗಿರು ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಲೋಕ ಒಂದು ಬೇರೆ ಒಂದು ದಾರಿದಲ್ಲಿ ಹೋಗ್ತದೆ ಅಂತ ನೋಡ್ತೀವಿ. ಆಮೇಲೆ ಅನೇಕ ಐರೋಪ್ಯ ಕಂಟ್ರೀಸ್ ನಲ್ಲಿ ನೋಡುವಾಗ ಕೆಲಸಗಳು, ಆಮೇಲೆ ಏನಾಗ್ತದೆ, ಇದೆಲ್ಲ ಬಂದು ಏನಾಗ್ತದೆ, ಡೌನ್ ಸೈಜ್ ಆಗ್ತಾ ಇದೆ. ಇದೆಲ್ಲ ಆಗುವಾಗ ಆ ಬಾಬಿಲೋನ್ಗೆ ಹೋಗಿರುವ ಸಪೋರ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ನೋಡ್ತೀವಿ. ಸೊ ಕೆಲವು ಕಡೆ ನಾವು ನೋಡುವಾಗ, ವಿಶೇಷವಾಗಿ ಯುರೋಪಿಯನ್ ಕಂಟ್ರೀಸ್ ನೀವು ನೋಡುವಾಗ ಹೆಂಗಿರುತ್ತೆ, ಕ್ರಿಶ್ಚಿಯನ್ಸ್ ಅಲ್ಲಿ ಏನಾಗ್ತಾರೆ, ತುಂಬಾ ಜಾಸ್ತಿ ಜನ ಅಂತಾರೆ. ಕ್ರಿಶ್ಚಿಯನ್ಸ್ಗಿಂತ ದ ಫಾಸ್ಟೆಸ್ಟ್ ರಿಲಿಜನ್ ತುಂಬಾ ಬೇಗವಾಗಿ ಯಾವುದು, ಮುಸ್ಲಿಂಗಳು, ಇಸ್ಲಾಮಿಕ್ಸ್, ಇವ್ರು ಏನಾಗ್ತದೆ ಅಲ್ಲಿ ಹೆಚ್ಚಾಗ್ತಾ ಇದಾರೆ ಅಂತ ನೋಡ್ತೀವಿ. ಸೊ ಈ ತರ ಒಂದು ವಿಷಯಗಳನ್ನು ನೋಡುವಾಗ ಆ ಬ್ಯಾಬಿಲೋನ್ ಆಗ್ತಾ ಇವಾಗ ಸ್ವಲ್ಪ ಹಂಗೆ ಆ ನೀರು ಬತ್ತಿ ಹೋಗುತ್ತೆ ಅಂತ ನೋಡ್ತೀವಿ. ಅದ್ರ ವಿಶೇಷವಾಗಿ ನೋಡುವಾಗ ಆ ಆರ್ಥಿಕ, ಆ ಎಕನಾಮಿಕ್ ಫಾಲ್. ಸೊ ಅದಕ್ಕೆ ಪೋಪ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ರೀಸೆಂಟ್ ಆಗಿ ಎಷ್ಟು ಕೋಟಿಗಳು ಅವ್ರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಕೋಟಿಗಳಂದ್ರೆ ಇದು ನನಗೆ ಹೆಂಗಂತ ಲೆಕ್ಕ ಮಾಡಕ್ ಆಗ್ಲಿಲ್ಲ. ಕೆಳಗಡೆ ಇದೆ ನೋಡಿ, ಅಷ್ಟು ಕೋಟಿಗಳು ಏನ್ ಮಾಡಿದ್ದಾರೆ, ಕಲೆಕ್ಟ್ ಮಾಡಿ ಇಟ್ಟು. ಏನು ಅವ್ರದ್ದು ಮೈಂಡ್ ಅಂದ್ರೆ ನೋಡುವಾಗ ಏನ್ ಹೇಳ್ತಾರೆ ಅಂದ್ರೆ, ಲೋಕಕ್ಕೆ ಕಷ್ಟ ಕಾಲ ಬಂದ್ರೆ ಇದನ್ನ ಇಟ್ಟು ನಾವೇನ್ ಮಾಡೋಣ, ಹಂಗಂದ್ರೆ ತಿರ್ಗಾ ಅವ್ರ ಪವರ್ಗೆ ಬರ್ತಾರೆ. ಸೊ ಅದನ್ನೇ ಇದು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಹಿಂಗೆಲ್ಲ ನೋಡುವಾಗ ಪ್ರೀತಿಯ ಆಮೇಲೆ ನೋಡುವಾಗ ಕೆಲವು ಈ ಐಶ್ವರ್ಯವಾನಗಳು, ಭೂಮಿಯಲ್ಲಿ ಇರುವ ಐಶ್ವರ್ಯ, ಇದೆಲ್ಲ ಏನ್ ಮಾಡ್ತಾರೆ ದೇವರು ನೋಡಿ. ಎಲ್ಲ ಒಂದು ಕಡೆ, ಹಣ ಎಲ್ಲ ಯಾವ ಕಡೆ ಹೋಗ್ತಾ ಇದೆ, ಇವಾಗ ಒಬ್ರು ಕಡೆ ಹೋಗ್ತಾ ಇದೆ. ಇವಾಗ ನೋಡಿ, ಎಷ್ಟು ಬಡವರು ಇರ್ತಾರೆ, ಬಡವರು ಎಷ್ಟು ಕಷ್ಟಪಟ್ರು ಹಣ ಏನ್ ಮಾಡಲ್ಲ, ಇಲ್ಲಿ ಬರಲ್ಲ. ಓನರ್ಸ್ಗೆ ಮಾತ್ರ ಏನಾಗ್ತದೆ, ಹೋಗ್ತದೆ. ಸೊ ಅದ್ರಲ್ಲಿ ನೀವು ನೋಡೋ ಪ್ರಕಾರ ನೋಡುವಾಗ ಯಾರೋ ನಮ್ ಫೋಟೋ ಇದೆ ಅಂತ ನೋಡ್ತೀರಾ, ಇಲ್ಲ ನಮ್ ಫೋಟೋ ಅದ್ರಲ್ಲಿ ಬರಲ್ಲ ಬಿಡಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಎಲ್ಲ ಕಡೆ ಒಂದು ಹಣವನ್ನು ಅಲ್ಲಿ ಇಟ್ಟು ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರನ್ನು ಒಂದೇ ಕಡೆ ಕೂಡಿಸಿ ನಾಶ ಮಾಡ್ತಾರೆ. ಇದನ್ನೇ ಪ್ಲಾನ್. ಯಾಕೆ ಎಲ್ಲ ಒಂದ್ ಕಡೆ ಹೋಗುತ್ತೆ ಅಂತ ನೋಡುವಾಗ, ದೇವರಿಗೆ ಹೊಡೆಯೋದು ಈಸಿ, ಒಂದೇ ಕಡೆ ಕೂಡಿಸಿ. ಅದಕ್ಕೆ ನಾವು ನೋಡುವಾಗ ಇಲ್ಲಿ ಸುಳ್ಳು ಪ್ರವಾದಿಗಳು, ಮೃಗ ಮತ್ತು ಘಟಸರ್ಪ, ಈ 3 ಕಪ್ಪೆಗಳಿಗೆ ಇದು ಹೋಲಿಕೆ ಆಗಿದೆ. ಇದು ಯಾರಂತ ನೋಡುವಾಗ, ಕಂಪ್ಲೀಟ್ ಪಾಪಸಿ ಮತ್ತು ಪ್ರೊಟೆಸ್ಟೆಂಟ್ ಫೆಡರೇಷನ್ ಮತ್ತೆ ಸಿವಿಲ್ ಗವರ್ಮೆಂಟ್, ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಇವಾಗ ಒಟ್ಟಿಗಾಗಿ ಸೇರ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಇದೆಲ್ಲ ನಾವು ನೋಡುವಾಗ ಇವ ರೀಸೆಂಟ್ ಬಂದಿರುವ ಪೋಪ್ ಲಿಯೋ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರ, ನಾವೆಲ್ಲ ಒಟ್ಟಿಗಾಗಿ ಇದ್ದು ಈ ಲೋಕವನ್ನು ಏನ್ ಮಾಡೋಣ, ಲೋಕವನ್ನು ಆಲ್ರೆಡಿ ಡ್ಯಾಮೇಜ್ ಆಗಿದೆಲ್ಲ, ಈ ಡ್ಯಾಮೇಜ್ ಅನ್ನು ಸರಿ ಮಾಡೋಣ.
ಅಂತ ಹಂಗಂದ್ರೆ ಏನ್ ಇವಾಗ ಪೋಪ್ ಸ್ವಲ್ಪ 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 ಪವರ್ಗೆ ಹೋಗ್ತಾರಂತ ನೋಡ್ತೀವಿ. ಅದು ನೆಕ್ಸ್ಟ್ ಪ್ರವಾದದಲ್ಲಿ ಇಡುದು. ಸೊ ಅದಕ್ಕೆ ದೇವರು ಏನ್ ಮಾಡಿ 2ನೇ ಪ್ರವಾದದಲ್ಲಿ ಈ ನೀರು ಬತ್ತಿ ಹೋಗ್ಬೇಕಂದ್ರೆ ಯುಪ್ರೇಟಸ್ ನದಿ ಬತ್ತಿ ಹೋಗ್ಬೇಕಂದ್ರೆ ಎಲ್ಲರನ್ನು ಒಂದು ಕಡೆ ಕೂಡಿಸಿ ಅವರನ್ನು ಏನ್ ಮಾಡ್ತಾರೆ, ಅವರು ಹೊಡಿತಾರೆ. ಅದೇ ಯೆಶಾಯ ಪ್ರವಾದನೆ 8:9 ಕೂಡ ಓದಿ ಸಿಸ್ಟರ್. ಓ ಪ್ರಜೆಗಳೇ, ನೀವು ಕೂಡಿಕೊಳ್ಳಿರಿ, ನೀವು ಒಡೆದು ಚದುರು ಆಗುವಿರಿ, ಚೂರಾಗುವಿರಿ. ಎಲ್ಲ ದೂರು ದೇಶದ ಹೊರೆ ಕಿವಿಗೋಡಿರಿ, ನಡುಕಟ್ಟು ಕಟ್ಟಿಕೊಳ್ಳಿರಿ, ನೀವು ಒಡೆದು ಚೂರಾಗುವಿರಿ. ಸಾಕು ಸಿಸ್ಟರ್. ಸೊ ಹಿಂಗ ಏನ್ ಹೇಳ್ತಾರೆ, ಎಲ್ಲರೂ ನೀವು ಕೂಡಿರಿ. ಇವಾಗ ಕೂಡಿಕೊಳ್ಳೋದು ನಡೀತಾ ಇದೆ. ಅದು ಎಲ್ಲ ಒಟ್ಟಿಗೆ ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನು ಚೂರಾಗಿ ಹೊಡಿತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರು. ಸೊ ಇಂಥ ಸಮಯದಲ್ಲಿ ಯಾರು ಜೀವನ ಮಾಡ್ತಾ ಇದಾರೆ, ನಿಜವಾದ ಸಭೆಯನ್ನು ಏನ್ ಮಾಡ್ತಾ ಇದೆ, ಜೀವನ ಮಾಡ್ತಾ ಇದೆ ಅಂತ ನೋಡ್ತೀವಿ. ಸೊ ಹಿಂಗಿರುವಾಗ ಖಂಡಿತವಾಗಿ ಅದನ್ನು ಹೊಡೆಯುವುದು ನಮಗ್ ಕೂಡ ಖಂಡಿತವಾಗಿ ಏನಾಗುತ್ತೆ, ಯಾವ್ದೋ ಒಂದು ರೀತಿಯಲ್ಲಿ ಅಫೆಕ್ಟ್ ಇರುತ್ತೆ. ಬಟ್ ಈ ರೀತಿಯಲ್ಲಿ ಕೂಡ ನಮಗೆ ಏನ್ ವಾಗ್ದಾನಗಳು ಕೊಟ್ಟಿದ್ದಾರೆ ಅಂದ್ರೆ, ಓದನ್ನ ವಿಮೋಚನ ಕಾಂಡ 10ನೇ ಅಧ್ಯಾಯ 22-23. ವಿಮೋಚನ ಕಾಂಡ 10ನೇ ಅಧ್ಯಾಯ 22-23 ಬೈಬಲ್ ನಲ್ಲಿ ಓದೋಣ ಸಿಸ್ಟರ್. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸಗಳು ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ನೋಡಿದ್ರೆ ಈ 3 ದಿವಸ ಹೆಂಗಿತ್ತಂದ್ರೆ, ಇದು ಯಾವುದು ಬಾಧೆ, ಹಳೆ ಒಡಂಬಡಿಕೆ ಯಾವ್ದು ಬಾಧೆ ಅಂದ್ರೆ 9ನೇ ಬಾಧೆ. ಸೊ ಹಂಗ 10ನೇ ಬಾಧೆ ಯಾವ್ದಿತ್ತಲ್ಲಿ, ಚೊಚ್ಚಲ ಮಕ್ಕಳು ಸಾಯುವುದು. ಸೊ ಇದು 9ನೇ ಬಾಧೆ. ಅದೇ ತರಾನೇ ಇಲ್ಲಿ ನಾವಿರುವುದು 6ನೇ ಬಾಧೆ. ಇಲ್ಲಿ 6ನೇ ಬಾಧನು ಅಲ್ಲಿ 9ನೇ ಬಾಧನು 2 ಮ್ಯಾಚ್ ಆಗುತ್ತೆ. ಅಲ್ಲಿ ಚೊಚ್ಚಲ ಮಕ್ಕಳು ಏನಾಯ್ತು, 10ನೇರಲ್ಲಿ ಕೆಲವು ಕಾಪಾಡಿದ್ರು, ಇಲ್ಲ ಸಂಹಾರ ಮಾಡಿದ್ರು. ಅದೇ ತರಾನೇ ಇಲ್ಲಿ 7ನೇ ಬಾಧದಲ್ಲಿ ಚೊಚ್ಚಲ ಮಕ್ಕಳು ಇಲ್ಲಿ ಇರಬಾರ್ದು, ಇಲ್ಲಿ ಏನು ಬಿಡುಗಡೆ ಆಗಿರ್ಬೇಕು. ಸೊ ಇದನ್ನ ಇಟ್ಕೊಳ್ಳೋಣ. ಹಂಗಂದ್ರೆ ಇಲ್ಲಿ ಕೊನೆಯ ಅಂತ್ಯದಲ್ಲಿ 6ನೇ ಬಾಧೆಗಳಲ್ಲಿ ಇರುವಾಗ ದೇವರು ಮಕ್ಕಳಿಗೆ ಹೆಂಗಿರುತ್ತೆ ಭೂಮಿ ಇನ್ನ ಕೆಲವು ದಿನಗಳಲ್ಲಿ ಆಲ್ರೆಡಿ ಇದೆ. ಹೆಂಗಿದೆ ಅಂದ್ರೆ, 3 ದಿನ 3 ರಾತ್ರಿ ಏನಾಗ್ಲಿಲ್ಲ, ಕತ್ತಲಾಗಿದೆ. ಹಂಗಂದ್ರೆ ಕಂಪ್ಲೀಟ್ ಡಿಪ್ರೆಷನ್ ನಮ್ಮ ಮಧ್ಯದಲ್ಲಿ ಬರೋಕೆ ಸಾಧ್ಯಗಳು ಜಾಸ್ತಿ ಇದೆ. ಅದೇ ನಾವು ಏನಿಲ್ಲ, ಲಾಸ್ಟ್ ಇಯರ್ ಬಂದ್ಮೇಲೆ ಈ ವರ್ಷಗಳಲ್ಲಿ ಎಷ್ಟು ಚೇಂಜಸ್, ಎಷ್ಟು ಜಾಬ್ಸ್ ಗಳು ಏನಾಯ್ತು, ಕೆಲಸಗಳು ಹೊರಟೋಯ್ತು. ಹಂಗಂದ್ರೆ ನೋಡುವಾಗ ಪ್ರೀತಿಯ ಸಹೋದರ ಭೂಮಿ ಮೇಲೆ ಅದೇ ನೀವು ನೋಡಿ ರೀಸೆಂಟ್ ಆಗಿ ನೋಡುವಾಗ ನೇಪಾಳ, ಶ್ರೀಲಂಕಾ, ಈ ಡೆಲ್ಲಿನಲ್ಲಿ ನಡೆಯುವ ರೆವಲ್ಯೂಷನ್ಸ್ ಎಲ್ಲ ನೋಡ್ತೀವಲ್ಲ, ಮುಖ್ಯವಾದ ಒಂದು ಕಾರಣಗಳು. ಸೊ ಇದು ಆಲ್ರೆಡಿ ಎಲ್ಲ ಕಂಟ್ರೀಸ್ ಎಕಾನಮಿ ಬಂದು ಡೌನ್ ಆಗಿದೆ. ಸೊ ಇಲ್ಲಿ ಈ ಸ್ಥಿತಿನಲ್ಲಿ ಈ ದೇಶಗಳು ಇರುವಾಗ ದೇವರು ಏನ್ ವಾಗ್ದಾನಗಳು ಆ ಟೈಮ್ ಇರುವಾಗ ಕೂಡ ಅಲ್ಲಿ ವಿಮೋಚನಾ ಕಾಂಡ 10ನೇ ಅಧ್ಯಾಯದಲ್ಲಿ 23 ವಚನ ಓದಿ ಸಿಸ್ಟರ್. ಇವಾಗ 3 ದಿವಸಗಳು ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ, ಯಾವನು ತಾನಿರುವ ಸ್ಥಳದಿಂದ ಹೇಳಲಿಲ್ಲ. ಅಂದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೆ ಇತ್ತು. ನೋಡಿದ್ರ? ಸೊ ಈ ತರ ಒಂದು ಕತ್ತಲೆ ಭೂಮಿ ಮೇಲೆ ಇದ್ರೂ ಕೂಡ ಯಾರ ಮೇಲೆ ಮಾತ್ರ ಬೆಳಕು ಇದೆ? ಇಸ್ರೇಲ್ ವಾಸ ಮಾಡಿ, ಆತ್ಮಿಕವಾದ ಇಸ್ರೇಲ್ ನಮ್ಮ ಮೇಲೆ ಏನಾಗಿದೆ? ಬೆಳಕೆ. ಅದೇ ನಾವು ಕೀರ್ತನೆ 91 ವಚನದಲ್ಲಿ ನೋಡ್ತೀವಿಲ್ಲ, ಆ ರೆಕ್ಕೆಗಳ ಕೆಳಗಡೆ, ಆ ನೀತಿಯ ಸೂರ್ಯನ ಕೆಳಗಡೆ ನಮ್ಗೆ ಏನಿದೆ? ಒಂದು ಪ್ರೊಟೆಕ್ಷನ್ ದೇವರು ವಾಗ್ದಾನಗಳು ಕೊಟ್ಟಿದ್ದಾರೆ. ಈ ವಾಗ್ದಾನಗಳನ್ನು ನಾವ್ ಏನ್ ಮಾಡ್ಬೇಕು? ಅಧಿಕವಾಗಿ ನಾವು ಅದ್ರ ಮೇಲೆ ಜಾಸ್ತಿ ನಾವೇನ್ ಮಾಡ್ಬೇಕು? ನಮ್ಮ ವಿಶ್ವಾಸವನ್ನು ಹೆಚ್ಚಾಗ್ಬೇಕಂತ ನಾವು ನೋಡ್ತೀವಿ. ಸೊ ಹಂಗಂದ್ರೆ ಪ್ರೀತಿ ಈ ತರ ನಡೆಯುವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ನೋಡುವಾಗ ಇಲ್ಲಿ ದೇವರು ಈ ಕಂಪ್ಲೀಟ್ ಈ 3 ಕಪ್ಪೆಗಳನ್ನು ನಾಶ ಮಾಡುತ್ತಾರೆ. ಯಾರು? ಪ್ಯಾಪಸಿ, ಪ್ರೊಟೆಸ್ಟೆಂಟ್ಸ್ ಫೆಡರೇಷನ್ಸ್ ಮತ್ತು ಸಿವಿಲ್ ಗವರ್ಮೆಂಟ್. ಇಲ್ಲಿರುವ ನೀವು ಪ್ಯಾಪಸಿ, ಪ್ರೊಟೆಸ್ಟೆಂಟ್, ಲೋಕಲ್ ಪ್ರೊಟೆಸ್ಟೆಂಟ್ ದೊಡ್ಡ ಲಾರ್ಜ್ ಆರ್ಗನೈಸೇಷನ್ ಇದೆ ಫಾರಿನ್ ಕಂಟ್ರೀಸ್ ನಲ್ಲಿ. ಇದನ್ನು ಮೇನ್ ಟಾರ್ಗೆಟ್ ಅದೇನೆ. ಇದೆಲ್ಲ ಬಂದು ಅಲ್ಲಿಂದ ಬಂದಿದ್ದೀವಿ. ಸೊ ಅದು ಈ ಸಿಸ್ಟಮ್ ಅನ್ನು ನಾಶ ಮಾಡ್ತಾರೆ. ಹಂಗಂದ್ರೆ 2ನೇ ಪ್ರವಾದದಲ್ಲಿ ಏನಾಗಿದೆ ಅಂದ್ರೆ, ಆ ನೀರು ಹೆಂಗೆ ಬತ್ತಿ ಹೋಗ್ತಾ ಇದೆ ಅಂತ ನಾವು ನೋಡ್ತೀವಿ. ಅದು ಕಣ್ಮುನ್ನೆ ನಡೀತಾ ಇದ್ದ ಒಂದು ಪ್ರವಾದನೆ ಅಂತ ನೋಡ್ತೀವಿ. ಸೊ ಅದರಲ್ಲಿ ಸಭೆಗೆ ಏನು ವಾಗ್ದಾನಗಳನ್ನು ಕೊಟ್ಟಿ ನಮ್ಮನ್ನು ಹೆಂಗಿರ್ಬೇಕಂತ ದೇವರು ನಮ್ಮನ್ನು ಒಂದೊಂದು ದಿನಾನು ಬಲಪಡಿಸಿ ಬರ್ತಾರೆ ಅಂತ ನೋಡ್ತೀವಿ. ನೆಕ್ಸ್ಟ್ 3ನೇ ವಿಷನ್ ಏನ್ಮಾಗುತ್ತೆ ಅಂದ್ರೆ, ನೆಕ್ಸ್ಟ್ ಇವಾಗ ಬಾಬಿಲೋನ್ ನೀರು 2ನೇ ವಿಷನ್ ನಲ್ಲಿ ಏನಾಯ್ತು? ಬತ್ತಿ ಹೋಯ್ತು. 3ನೇ ವಿಷನ್ ನಲ್ಲಿ ಏನ್ ಆಶ್ಚರ್ಯ ಅಂದ್ರೆ, ಇಷ್ಟು ದಿನ ಯಾರು ಬಾಬಿಲೋನ್ಗೆ ಸಪೋರ್ಟ್ ಮಾಡಿದ್ರೆ ಅವರೇ ಬಾಬಿಲೋನ್ಗೆ ವಿರೋಧವಾಗಿ ಆಗ್ತಾರೆ.
ಸೊ ಅದನ್ನ ಎಲ್ಲಿ ಓದ್ತೀವಿ ಅಂತ ನೋಡುವಾಗ ಪ್ರಕಟಣೆ 17:3 ಓದಿ ಸಿಸ್ಟರ್. ಸ್ವಲ್ಪ ಕ್ವಿಕ್ ಆಗಿ ಹೋಗ್ಬಿಡೋಣ. ಆಗ ಅವನು ಆತ್ಮದಲ್ಲಿ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ದೇವದೂಷಣೆಯ ಹೆಸರುಗಳಿಂದ ತುಂಬಿದ್ದು 7 ತಲೆಗಳು 10 ಕೊಂಬುಗಳು ಇದ್ದು ಕೆಂಪು ಬಣ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ನಾನು ಕಂಡೆನು. ನೋಡಿದ್ರ? ಸೊ ಈ ಸ್ತ್ರೀ ಯಾವ್ದ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ನೋಡುವಾಗ ಕೆಂಪು ಬಣ್ಣದ ಮೃಗ. ಸೊ ಈ ಮೃಗ ಯಾರಂತ ನೋಡುವಾಗ ಬ್ಯಾಬಿಲೋನ್ಗೆ ಇರುವ ಸಪೋರ್ಟರ್ಸ್, ಇಷ್ಟು ಕಾಲ ಇದ್ದಿರುವ ಸಪೋರ್ಟರ್ಸ್. ಇದು ರಾಜ್ಯಗಳು ಬರ್ತಾರೆ, ಕಿಂಗ್ಸ್ ಮತ್ತೆ ಜನರು ಬರ್ತಾರೆ. ಸೊ ಇದಕ್ಕೆ ಇನ್ನೊಂದು ಅದೇ ಪ್ರಕಟಣೆ 17:1 ಕೂಡ ಅದೇ ಸ್ತ್ರೀ, ಇವಾಗ ಮೃಗ ಮೇಲೆ ಕೂತ್ಕೊಂಡಿರೋ ಸ್ತ್ರೀ ತಿರ್ಗಾ ಎಲ್ಲಿ ಕೂತ್ಕೊಂಡಿದ್ದಾಳೆ ಓದನ ಸಿಸ್ಟರ್? 7 ಪಾತ್ರಗಳನ್ನು ಹಿಡಿದಿದ್ದ 7 ಮಂದಿ ದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಇಲ್ಲಿಗೆ ಬಾ, ಬಹಳ ನೀರು ಮೇಲೆ ಕೂತಿರುವ ಮಹಾ ಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಾನು ನಿನಗೆ ತೋರಿಸುತ್ತೇನೆ. ಹಂಗಂದ್ರೆ ಈ ಸ್ತ್ರೀ, ಈ ಜಾರ ಸ್ತ್ರೀ ಮೃಗ ಮೇಲೆನೆ ಕೂತ್ಕೊಂಡಿದ್ದಾಳೆ, ನೀರುಗಳ ಮೇಲೆ ಕೂತ್ಕೊಳ್ಳಿ. ಮೃಗ ಅಂದ್ರೆ ಅವ್ರಿಗೆ ಇರುವ ಸ್ಟ್ರಾಂಗೆಸ್ಟ್ ಸಪೋರ್ಟ್, ಕಿಂಗ್ಸ್, ಈ ಗವರ್ಮೆಂಟ್ಸ್. ಈ ನೀರು ಇರುವಾಗ ಜನಗಳು, ಸಾಧಾರಣ ಇರುವ ಜನಗಳು. ಸೊ ಹಂಗಂದ್ರೆ ಪ್ರೀತಿಯ ಸಹೋದರರೇ, ಇದನ್ನು ನಮಗೆ ಕ್ಲಿಯರ್ ಮಾಡುವಾಗ ನೋಡುವಾಗ ಪ್ರಕಟಣೆ 17:15 ಅವನು ನನಗೆ, ನೀನು ಕಂಡ ಆ ಜಾರ ಸ್ತ್ರೀಯು ಕೂತುಕೊಂಡಿರುವ ನೀರುಗಳು ಅಂದರೆ ಪ್ರಜೆಗಳು, ಸಮೂಹಗಳು, ಜನಾಂಗಗಳು, ಭಾಷೆಗಳು ಆಗಿವೆ. ಸೊ ಹಾಗಂದ್ರೆ ಏನಂದ್ರೆ ನೋಡುವಾಗ ಪ್ರೀತಿಯ ಸಹೋದರರೇ, ಇಷ್ಟು ಕಾಲ ಬಂದು ಆ ಬ್ಯಾಬಿಲೋನ್ ಯಾರನ್ನ ಆಳ್ವಿಕೆ ಮಾಡ್ತಾ ಇದ್ದಲೋ ಅವರನ್ನೇ ಇವಾಗ ಏನಾಗ್ತಾರೆ, ವಿರೋಧವಾಗಿ ಆಗ್ತಾರೆ ಅಂತ ನೋಡ್ತೀವಿ. ಸೊ ಅದನ್ನ ನೋಡಿ ಅದೇ 18 ನೋಡುವಾಗ, ನೀನು ಕಂಡ ಆ ಸ್ತ್ರೀಯು ಭೂರಾಜರ ಮೇಲೆ ಆಳುತ್ತಿರುವ ಮಗ ನಗರಿಯೇ ಎಂದು ಹೇಳಿದನು. ಸೊ ಈ ಸಪೋರ್ಟರ್ಸ್, ಈ ಜನಾಂಗಗಳು, ಈ ರಾಜ್ಯಗಳು, ಗವರ್ಮೆಂಟ್ಸ್ ಏನ್ ಮಾಡ್ತಾರೆ ಅಂತ ನೋಡುವಾಗ ಇದು ಓದನ ಸಿಸ್ಟಮ್. ಪ್ರಕಟಣೆ 17:16. ಮೃಗದ ಮೇಲೆ ನೀನು ನೋಡಿದ್ದ 10 ಕೊಂಬುಗಳು ಆ ಜಾರ ಸ್ತ್ರೀಯನ್ನು ದ್ವೇಷಿಸಿ ಅವಳನ್ನು ಗತಿಗೆಟ್ಟವಳನ್ನಾಗಿಯೂ ಬಟ್ಟೆ ಇಲ್ಲದವಳನ್ನಾಗಿಯೂ ಮಾಡಿ ಅವಳ ಮಾಂಸವನ್ನು ತಿಂದು ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡುವುದು. ನೋಡಿದ್ರ? ಯಾರು ಇಷ್ಟು ದಿನ ಅವ್ರಿಗೆ ಸಪೋರ್ಟ್ ಆಗಿದ್ರು ಅವ್ರು ಏನಾಗ್ತಾರೆ ಇವಾಗ ಅಗೇನ್ಸ್ಟ್ ಆಗಿ ಆಗ್ತಾರೆ. ಕಾರಣ ಯಾಕಂದ್ರೆ ಪ್ರೀತಿಯ ಸಹೋದರಿ, ಈ ಜಾರ ಸ್ತ್ರೀ ಏನ್ ಮಾಡಿದಳು, ಅವಳ ಸ್ವಂತ ಸೌಂದರ್ಯವನ್ನು ತೋರಿಸಿ ಎಲ್ಲರನ್ನು ಏನ್ ಮಾಡಿದಳು, ಒಂದು ಬೋಧೆ, ಒಂದು ಅದ್ರಲ್ಲಿ ಇರ್ತಿದ್ರು. ಹಂಗಂದ್ರೆ ಸೊ ಇದು ಒಂದು ರಿಲಿಜಿಯಸ್ ಆಕ್ಟಿವಿಟೀಸ್. ಅದೇ ಯಾವಾಗ್ಲೂ ಅಟ್ರಾಕ್ಷನ್ ನಮ್ಗೆ ಡೇಂಜರ್. ಸೊ ಅಟ್ರಾಕ್ಷನ್ ಯಾವಾಗ್ಲೂ ನಮಗೆ ಡೇಂಜರ್ ಆಗಿರುತ್ತೆ, ಎಚ್ಚರಿಕೆಯಾಗಿ ಇರಬೇಕು ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಸೊ ನೋಡಿ, ಸ್ವಂತ ಸಪೋರ್ಟರ್ಸ್, ಸ್ವಂತ ಜನರನ್ನು ಬಾಬಿಲೋನ್ ಬೀಳೋದಕ್ಕೆ ಈ 3ನೇ ದರ್ಶನದಲ್ಲಿ ಕಾರಣ ಅಂತ ನೋಡ್ತೀವಿ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹಳೆ ಒಡಂಬಡಿಕೆಯಲ್ಲಿ ಜೆಜಬೆಲ್. ಈ ಜೆಜಬೆಲ್ ರಾಣಿಯನ್ನು ಕೆಳಗೆ ತಳ್ಳಿದ ಯಾರಂದ್ರೆ ನೋಡುವಾಗ ಅವರು ಸೇವಕರೇನೆ. ಸೊ ಇದು ನಾವು ಹಂಗಂದ್ರೆ ಇದು ಆಗುತ್ತೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ನೋಡಿದೀವಿಲ್ಲ, ಈ ಬ್ಯಾಬಿಲೋನ್ ಕಂಪ್ಲೀಟ್ ಈ ಲೋಕವನ್ನು ಆಳ್ವಿಕೆ ಮಾಡಿ ಈ ಅವ್ರ ಬೋಧನೆಗಳಿಂದ ಏನಾಡಿದೆ ಅಂದ್ರೆ ಎಲ್ಲ ಜನಗಳು ಹುಚ್ಚರಾದ್ರು ಅಂತ ನಾವು ನೋಡ್ತೀವಿ ಅಂತ. ಸೊ ಹಾಗಾದ್ರೆ 3ನೇ ಇದರಲ್ಲಿ ನಾವು ನೋಡುವಾಗ ಎಷ್ಟು ವರ್ಷಗಳ ಕಾಲ ಈ ಬ್ಯಾಬಿಲೋನ್, ಈ ಪ್ಯಾಪಸಿ, ಪೋಪ್ ಮಾರ್ಗ ಅವರು ಆಳ್ವಿಕೆ ಮಾಡಿದ್ರು ಅಂತ ನೋಡುವಾಗ ಈ ಜನರಿಗೆ ಏನ್ ಅಟ್ರಾಕ್ಷನ್ ಆಗಿದೆ, ಅವ್ರು ಮಾಡುವ ಮಾಸಸ್, ಅವ್ರ ತಪ್ಪು ಬೋಧನೆನೇ ಅವ್ರಿಗೆ ಏನಿತ್ತು, ಅವ್ರಿಗೆ ಒಂದು ನರಕ, ಆತ್ಮ ಎಲ್ಲ ನೋಡುವಾಗ ಏನಿತ್ತು, ಅದು ಒಳ್ಳೆ ತರ ಅವ್ರಿಗೆ ಕಾಣಿಸ್ತಾ ಇತ್ತು. ಸೊ ಆಮೇಲೆ ಟ್ರಿನಿಟಿ ಮತ್ತು ಈ ಎಷ್ಟು ವಿಷಯಗಳು ಅವ್ರಿಗೆ ಬಂದು ಒಂದು ಅಟ್ರಾಕ್ಷನ್ ಇತ್ತು. ಬಟ್ ಅದೆಲ್ಲ ಒಂದು ಸ್ಟೇಜ್ ಮೇಲೆ ಅವ್ರಿಗೆ ತಿಳಿದಿದ ಮೇಲೆ ಇವರೇ ಏನಾಗ್ತಾರೆ, ಜನರು ಅವ್ರಿಗೆ ರಿವರ್ಸ್ ಆಗ್ತಾರೆ. ಸೊ ಅದರಲ್ಲಿ ನಾವು ರಿವರ್ಸ್ ಆಗಿತ್ತಾನೆ ಇಲ್ಲಿ ಬಂದಿದ್ದೀವಿ. ಸೊ ಅದು ಬಂದು ದೊಡ್ಡ ಇದರಲ್ಲಿ ಆಗುತ್ತೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ 4ನೇ ಹೋಗೋಣ. 4ನಲ್ಲಿ ನಾವು ನೋಡುವಾಗ ಪ್ರಕಟಣೆ 18 ನಮ್ಗೆ ಗೊತ್ತು, ಕ್ರೈಸ್ತನ 2ನೇ ಬರುವಾಗ, ಅಧಿಕಾರಿನಲ್ಲಿ ಬರುವಾಗ ವಿಷಯ, ಒಂದು ದೂತನು ಮತ್ತೊಬ್ಬ ದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೇನು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ರೈಸ್ತನ 2ನೇ ಬರುವಿಕೆಯಲ್ಲಿ ಬಂದು, ನನ್ನ ಜನರೇ ಅವಳಿಂದ ಹೊರಗೆ ಬನ್ನಿರಿ ಅಂತ ಒಂದು ಶಬ್ದ ನಮ್ಗೆ ಕೇಳಿತ್ತು. ಸೊ ಹೊರಗೆ ಬನ್ನಿರಿ ಅಂತ ಏನಂದ್ರೆ ನೋಡುವಾಗ, ಯಾಕಂದ್ರೆ ಹೆಣ ಇದ್ದಲ್ಲಿ ಅದುಗಳು ಹುಡುಗರು. ಸೊ ಹಂಗಂದ್ರೆ ನಾವು ಅಲ್ಲಿಂದ ಇಲ್ಲಿ ಆಚೆ ಬಂದು ನಾವು ಒಂದು ಆರ್ಗನೈಸೇಷನ್ ತರ ಇಲ್ಲ. ಸತ್ಯ ಎಲ್ಲಿದೆ ನಾವೇನ್ ಮಾಡಿದೀವಿ ಅಲ್ಲಿ. ಸೊ ಅದು ನಾವೇನ್ ಮಾಡಬಾರ್ದು ಪ್ರೀತಿಯ ಸಹೋದರರೇ, ಇದು ಒಂದು ಪ್ಲೇಸ್ ಹೆಂಗೆ ಅದು ಇದೇ ನಮ್ಗೆ ಸ್ವಂತ ಅಂತ ನಾವು ಮೈಂಡ್ ನಲ್ಲಿ ಬರಬಾರ್ದು. ಸತ್ಯ, ಕ್ರಿಸ್ತನ ಜೊತೆ ಸಹೋದರಿನ ಇರುವ ಪ್ರೀತಿ, ಇದೇನೆ ನಮ್ಮಲ್ಲಿ ಇರ್ಬೇಕಂತ ನೋಡ್ತೀವಿ. ಸೊ ಅದಕ್ಕೆ ನಾವು ನೋಡುವಾಗ ಈ 4ನೇ ವಿಷನ್ ನಲ್ಲಿ ಕ್ರೈಸ್ತನು ಬಂದನು, ಅಲ್ಲಿಂದ ಒಂದು ಶಬ್ದ ಬಂತು, ಅವಳಿಂದ ನೀವು ಹೊರಗೆ ಬನ್ನಿರಿ ಅಂತ ಬಂದು
ನಮ್ಮನ್ನು ಸತ್ಯ ಇರುವ ಜಾಗದಲ್ಲಿ ಸೇರಿಸಿದ್ದಾರೆ. ಆ ಸತ್ಯನಲ್ಲಿ ಇರುವ ಜಾಗದಲ್ಲಿ ಸೇರಿಸಿದ್ದಾರೆ ಅಂತ ಕೂಡ ಇಲ್ಲಿ 1 ಕೊರಿಂಥಿಯ 14:8 ನೋಡುವಾಗ, ತುತ್ತರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ತನ್ನನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವನು ಯಾರು? ಹಂಗಂದ್ರೆ ಆ ತುತ್ತರಿ ಶಬ್ದ ನಮ್ಮಲ್ಲಿ ಕೇಳಿತ್ತು. ಆ ಶಬ್ದದಿಂದನೇ ನಾವೇನ್ ಮಾಡಿದ್ದೀವಿ ಸರಿ. ಆ ಶಬ್ದ ಏನಂತ ನೋಡುವಾಗ ಪ್ರಕಟಣೆ 10:7 ಕೂಡ ಏಳನೆಯ ದೂತನು ಶಬ್ದ ಮಾಡುವ ದಿನಗಳಲ್ಲಿ ದೇವರ ರಹಸ್ಯ ಏನಾಗುತ್ತೆ ಅಲ್ಲಿ ಮುಖ್ಯ. ಸೊ 7ನೇ ದೂತನ ಶಬ್ದ ಮಾಡುವ ದಿನಗಳಲ್ಲಿ, ಹಂಗಂದ್ರೆ 7ನೇ ದೂತನು ಒಂದೇ ದಿನ ಶಬ್ದ ಇಲ್ಲ, ಆ ಶಬ್ದ ದಿನಗಳಲ್ಲಿ, ಪ್ಲೂರಲ್, ದಿನ ಇಲ್ಲ ದಿನಗಳಲ್ಲಿ. ಹಂಗಂದ್ರೆ ಯಾವಾಗ ಈ ಭೂಮಿನಲ್ಲಿ ಸತ್ಯ ಇರುತ್ತೆ ಅವಾಗ ತನಕ ಯಾವ್ದು ಭೂಮಿನಲ್ಲಿ ಯಾರು ಇರ್ತಾರೆ? ದೇವರ ಮಕ್ಕಳು, ಸಭೆ ಒಂದು ವೇಳೆ 144 ಮುಗಿಯುತ್ತೆ ಅಂದ್ರೆ ಈ ಸತ್ಯ ಏನಾಗಲ್ಲ, ಆ ಶಬ್ದ. ಸೊ ಅದು ಕೆಲವು ಸೈನ್ಸ್ ನಾವು ನೋಡುವಾಗ ಈ ಸತ್ಯದ ಕೊರತೆ ಆಲ್ರೆಡಿ ನಮ್ಮಲ್ಲಿ ಬಂದಿದೆ. ಸೊ ಹಂಗಂದ್ರೆ ನೋಡುವಾಗ ಇನ್ನ ಕೆಲವು ಜನಗಳು ಮಾತ್ರ ಜನರು ಎಲ್ಲ ನಾಲೆಜ್ ನಲ್ಲಿ ಬರ್ತಾರೆ, ಬಟ್ ನಾಲೆಜ್ಗೆ ಸತ್ಯಗೆ ವ್ಯತ್ಯಾಸ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಆ ಗೋಧಿ, ಆ ಮಾಗಿಯ ಪೈರು ಮಾತ್ರ ದೇವ್ರು ಏನ್ ಮಾಡೋದು, ಹುಡುಕುದು. ಬಟ್ ಅವ್ರ ನಾಲೆಜ್ ಎಲ್ಲ ಕಡೆ ಏನಾಗುತ್ತೆ, ಹೋಗುತ್ತೆ. ಬಟ್ ಸತ್ಯ ಮಾತ್ರ ಅವ್ರ ಜನರಲ್ಲಿ ಮಾತ್ರ ಇರುತ್ತಂತ ನೋಡ್ತೀವಿ. ಆ ಶಬ್ದ ದಿನಗಳಲ್ಲಿ ಮಾತ್ರ ಇರುತ್ತೆ. ಆ ಶಬ್ದದಿಂದ ದೇವರ ರಹಸ್ಯ ನೆರವೇರುತ್ತಂತ ನೋಡುವಾಗ ಆ 7ನೇ ದೂತನ ಸತ್ಯದಲ್ಲಿ ಯಾರು ನಿಂತ್ಕೊಂಡಿದ್ರು, ಸೊ ಅದನ್ನು ಕಿವಿಗೆ ಕೇಳಿ ಯಾರು ತನ್ನನ್ನು ವಿದ್ಯುತವಾಗಿ ಅರ್ಪಿಸಿದ್ರು, ಅವ್ರಿಗೆ ಮಾತ್ರ ಈ ದೇವರ ರಹಸ್ಯ ಅಂದ್ರೆ ಆ 144 ಹೋಗುವ ಒಂದು ಅವಕಾಶವನ್ನು ದೇವರಲ್ಲಿ ಕೊಡ್ತಾರೆ ಅಂತ ನೋಡ್ತೀವಿ. ವಿಶೇಷವಾಗಿ ನಮ್ಮಿರುವ ಕಾಲದಲ್ಲಿ ಅಂತ ನೋಡ್ತೀವಿ. ಸೊ ಈ ತರವ ನಡೆಯುವಾಗ ಆ 4ನೇ ದರ್ಶನದಲ್ಲಿ ಒಂದು ವಿಶೇಷವಾಗಿ ಒಂದು ಘಟನೆ ನಡೆಯುತ್ತೆ. ಇದನ್ನು ಓದನ ಸಿಸ್ಟರ್, ಪ್ರಕಟಣೆ 18:21. ಆಗ ಬಲಿಷ್ಠನಾದ ಒಬ್ಬ ದೂತನು ಬೀಸುವ ದೊಡ್ಡ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ, ಮಹಾಪಟ್ಟಣವಾದ ಆ ಬಾಬೆಲ್ ಹೀಗೆಯೇ ಬಲಾತ್ಕಾರದಿಂದ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ. ನೋಡಿದ್ರೆ, ಸೊ ಇದು ಕೊನೆಯಾಗಿ ನೋಡುವಾಗ ಈ ದೂತನು ಏನ್ ಮಾಡಿದನು, ಬಲಿಷ್ಠನಾದ ಒಬ್ಬ ದೂತನು ದೊಡ್ಡ ಕಲ್ಲು, ಹೆಂಗ್ ಕಲ್ಲಿದೆ, ದೊಡ್ಡ ಕಲ್ಲನ್ನು ಸಮುದ್ರದೊಳಗೆ ಏನ್ ಮಾಡ್ತಾರೆ, ಎತ್ತಾಕ್ತಾರೆ. ನೋಡಿ ಇವಾಗ ಇಲ್ಲಿ ಸಿಚುವೇಶನ್ ನೀವು ನೋಡ್ಕೊಳ್ಳಿ. ಈ ದೊಡ್ಡ ಕಲ್ಲನ್ನು ನಾವು ಸಮುದ್ರದಲ್ಲಿ ಹಿಂಗುನು ಹಾಕ್ಬಹುದು, ಹಿಂಗೆತ್ತಿ ಏನ್ ಡಿಫರೆನ್ಸಸ್? ಎರಡೂ ಕಲ್ಲು ಏನಾಗುತ್ತೆ, ಸಮುದ್ರದಲ್ಲಿ ಮುಳುಗುತ್ತೆ. ಯಾಕೆ? ಮತ್ತೆ ಇಲ್ಲಿ ನೋಡುವಾಗ ಅವ್ರ ಮೇಲೆ ಎತ್ತಿ ಹಾಕಿದ್ದಾರೆ ಅಂತ ಒಂದು ನೋಡ್ತೀವಿ. ಫೋರ್ಸ್ ಅಂದ್ರೆ ಈ ನೀರು ಯಾರಂತ ನೋಡಿದೀವಿ ನಾವು, ಜನಗಳು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಆ ಕಂಪ್ಲೀಟ್ ಲೋಕ ಜನಗಳು. ಹಂಗಂದ್ರೆ ಈ ಕಲ್ಲನ್ನು ಮೇಲೆಯಿಂದ ದೂತನ ಹಾಕುವಾಗ ಆ ಕಲ್ಲು ಯಾರಂತ ನಾವು ನೋಡಿದೀವಿ. ನೋಡಿ, ಯೆರೆಮೀಯ 51:63 ಕೂಡ ಓದಿ ಸಿಸ್ಟರ್. ಈ ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಅದಕ್ಕೆ ಆ ಕಲ್ಲು ಕಟ್ಟಿದ ಅದನ್ನು ಯೂಫ್ರೆಟಿಸ್ ಮಧ್ಯದಲ್ಲಿ ಬಿಸಾಡಿ ಹೀಗೆ ಹೇಳು, ಈ ಪ್ರಕಾರ ಬಾಬೆಲ್ ಮುಳುಗಿ ಹೋಗುವುದು. ನೋಡಿದ್ರ, ಆ ಕಲ್ಲು ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಬಾಬೆಲ್. ಹಂಗಂದ್ರೆ ಈ ಬಾಬೆಲ್ ನಡುವೆ ಇಲ್ಲಿ ಜನರ ಮಧ್ಯದಲ್ಲಿ ಇರುವ ಈ ಬ್ಯಾಬಿಲೋನ್ ಏನಾಗುತ್ತೆ ಅಂದ್ರೆ, ಕಲ್ಲು ಹಾಕಿದ್ಮೇಲೆ ಜನರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ, ಒಂದು ದೊಡ್ಡ ರೆವಲ್ಯೂಷನ್ ಬರುತ್ತೆ. ಜನರೆಲ್ಲ ಫುಲ್ ಕನ್ಫ್ಯೂಷನ್ ಮಾಡಿ ಆ ಬ್ಯಾಬಿಲೋನ್ಗೆ ಏನಾಗ್ತಾರೆ, ಎಲ್ಲರೂ ವಿರೋಧವಾಗಿ ಆಗ್ತಾರೆ. ಸೀದಾ ಬಂದು ಆ ಫೋರ್ಸ್ಫುಲ್ ಆಗಿ, ಹಂಗಂದ್ರೆ ಈ ಮೇಲೆ ಹತ್ತುದು ಅಂತ ನೋಡುವಾಗ ಬ್ಯಾಬಿಲೋನ್ ತಿರ್ಗಾ ಫೋರ್ಸ್ ನಲ್ಲಿ ಹೋಗ್ತಾರೆ, ಮೀನ್ಸ್ ಪವರ್ಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಈ ಹೊಸ ಪೋಪ್ ಏನ್ ಮಾಡಿದ್ದಾರೆ, ಎಲ್ಲ ಕಡೆ ಏನ್ ಮಾಡಿದ್ದಾರೆ. ಸೊ ಅವ್ರು ಮಾತಾಡುವ ವಿಧ ಒಂದು ಡಿಫ್ರೆಂಟ್ ಆಗಿದೆ. ಎಲ್ಲರೂ ಒಟ್ಟಿಗೆ ಇರೋಣ ಅಂತ. ಸೊ ತಿರ್ಗಾ ಅವ್ರು ಏನ್ ಮಾಡ್ತಾರೆ, ಪವರ್ ಅನ್ನು ಬರುವ ಈ ಪೋಪ ಗೊತ್ತಿಲ್ಲ ಯಾರಂತ, ಆ ಪವರ್ ಅನ್ನು ಗೈನ್ ಮಾಡುವಾಗ ದೇವರು ಅಲ್ಲಿಂದ ಏನ್ ಮಾಡ್ತಾರೆ, ಅದನ್ನು ಕೆಳಗಡೆ ಬಿಡ್ತಾರೆ ಅಂತ ನೋಡುದು. ಈ ಸಿಸ್ಟಮ್ ಜನರೆಲ್ಲ ಆ ಒಂದು ಇಂಡಿವಿಜುವಲ್ ಪರ್ಸನ್ ಆ ಸಿಸ್ಟಮ್ ಅನ್ನು ಕೆಳಗಡೆ ಹಂಗ್ ಬಿಡ್ತಾರೆ ಅಂತ ನೋಡುವಾಗ ಅದು ಕಂಪ್ಲೀಟ್ ಏನಾಗುತ್ತೆ, ಆ ನೀರಿನಲ್ಲಿ ಮುಳುಗೋಗುತ್ತೆ. ಅಂದ್ರೆ ಒಂದು ದೊಡ್ಡ ರೆವಲ್ಯೂಷನ್ ಈ ಭೂಮಿನಲ್ಲಿ ಇರುತ್ತಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರ, 5ನೇದು ಕೊನೆಯದಾಗಿ ಇರುವ ಒಂದು ದರ್ಶನ ಏನಂದ್ರೆ, 4 ವಿಷನ್ ನಾವು ನೋಡಿದೀವಿ. ಕ್ರೈಸ್ತನು ಬಂದು ಹೆಂಗೆ ಇದನ್ನು ಸ್ವಲ್ಪ ಗ್ರಾಜುವಲ್ ಆಗಿ ನಾಶ ಮಾಡ್ತಾನೆ. ಈ 4 ದರ್ಶನಗಳಲ್ಲಿ ನಾವು ನೋಡಿದೀವಿ. ಬಟ್ 5ನೇ ದರ್ಶನ ಒಂದು ತುಂಬಾ ವ್ಯತ್ಯಾಸವಾಗಿ ತೋರಿಸುತ್ತೆ. ಏನಂತ ನೋಡ್ಸೋದು, 5ನೇ ದರ್ಶನದಲ್ಲಿ ಈ ಬ್ಯಾಬಿಲೋನ್ ಬೀಳೋದಕ್ಕೆ ಒಂದು ಮುಖ್ಯವಾದ ಪಾತ್ರ ಯಾರಂತ ನೋಡುವಾಗ ನಾವೇನೆ. ಸೊ ಈಗ ಬ್ಯಾಬಿಲೋನ್ ಬೀಳೋದಕ್ಕೆ ಯಾರ ಹತ್ರ ಇವಾಗ ಜವಾಬ್ದಾರಿ ಕೊಟ್ಟಿದ್ದಾರೆ ದೇವರು? ಕೆಲವು ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನೋಡೋಣ. ನೋಡಿ, ಓದನ ಸಿಸ್ಟರ್, ಪ್ರಕಟಣೆ 19:15. ಜನಾಂಗಗಳನ್ನು ಒಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಹೊರಡುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ
ಸೊ ಇಲ್ಲಿ ನೋಡಿ ಆ ಜನಗಳನ್ನು ಒಡೆಯುವುದಕ್ಕಾಗಿ, ಯಾಕಂದ್ರೆ ಆ ಸಿಸ್ಟಮ್, ಕಂಪ್ಲೀಟ್ ಸಿಸ್ಟಮ್ ಅನ್ನು ಒಡೆಯುವಾಗ ಈ ಹದವಾದ ಕತ್ತಿಯು ಆತನ ಬಾಯಿಂದ ಹೊರಡುತ್ತಿದೆ. ಈ ಕತ್ತಿ ಅಂತ ಏನು ನಮಗೆ? ದೇವರ ವಾಕ್ಯ. ಸೊ ಅದೇನೆ ನಾವು ಯೋಹಾನ 12:48 ಕೂಡ, ನಾನು ಹೇಳಿದ ಮಾತೆ ಅದೇ ಕಡೆ ದಿನದಲ್ಲಿ ಅವನಿಗೆ ತೀರ್ಪು ಮಾಡುವುದೇ ಅಂತ ನೋಡ್ತೀವಿ. ಸೊ ಇವಾಗ ದೇವರು ಮಾತು ನಮ್ಗೆ ಕೊಟ್ಟಿದ್ದಾರೆ. ಇದೇ ನಮ್ಗೆ ಕೊಟ್ಟಿರುವ ದೊಡ್ಡ ಜವಾಬ್ದಾರಿ, ತುಂಬ ರೆಸ್ಪಾನ್ಸಿಬಿಲಿಟಿ. ಈ ದೇವರು ಮಾತನ್ನು ಇಟ್ಕೊಂಡು ನಾವೇನ್ ಮಾಡ್ಬೇಕು? ಇವಾಗ ಏನ್ ಮಾಡ್ಬೇಕು? ಸತ್ಯವನ್ನು ಸಾರ್ತೀವಿ, ನ್ಯಾಯವನ್ನು ತಿಳಿಸಬೇಕು, ತುಂಬಾ ಮುಖ್ಯವಾದದ್ದು. ಹಂಗಂದ್ರೆ ಏನ್ ಎಕ್ಸಾಂಪಲ್ಸ್ ನಾವು ನೋಡೋಣ. ಇದು ಒಂದು ವಚನ ಬಿಟ್ಟು ಓದಿನ ಸಿಸ್ಟರ್, ಯೆಶಾಯ 11:4. ಆದರೆ ಬಡವರಿಗೆ ನೀತಿಯಿಂದ ನ್ಯಾಯ ತೀರಿಸುವನು, ಭೂಮಿಯ ದೀನರಿಗೆ ನ್ಯಾಯವಾಗಿ ತೀರ್ಪು ಮಾಡುವುದು. ಹಂಗಂದ್ರೆ ನೋಡಿದ್ರ, ನಮ್ಗೆ ಸಿಕ್ಕಿರುವ ಸತ್ಯ ಏನ್ ಮಾಡ್ಬೇಕು? ಈ ಸತ್ಯ ವಿಶೇಷವಾಗಿ ಯಾವ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯ ತೀರಿಸುವನ್ನು ಮಾಡಬೇಕು. ನ್ಯಾಯ ತೀರಿಸು, ನಾವು ಹೋಗಿ ಯಾರು ನ್ಯಾಯ ತೀರ್ಪು ಮಾಡಲ್ಲ. ನಾವೇನ್ ಮಾಡ್ತೀವಿ? ಈ ಬ್ಯಾಬಿಲೋನ್, ಈ ಗೌರ್ಮೆಂಟ್ಗೆ ವಿರೋಧವಾಗಿ ನಾವೇನ್ ಮಾಡ್ತೀವಿ? ಇವಾಗ ಬೋಧನೆ ಮಾಡ್ತಾ ಇದೀವಿ, ಅದು ನೀವು ಮಾಡಿದ್ದು ಸುಳ್ಳು, ನೀವು ಇಷ್ಟು ದಿನ ಕಾಲ ಇದು ಸುಳ್ಳು. ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಸಹೋದರನ ನ್ಯಾಯ ವಿಚಾರಿಸುವುದಿಲ್ಲ, ನ್ಯಾಯ ತೀರ್ಪುದಿಲ್ಲ. ಇಲ್ಲಿ ಬ್ಯಾಬಿಲೋನ್ಗೆ ವಿರೋಧವಾಗಿ ನೀವು ಮಾಡಿದ ಸುಳ್ಳು ಅಂತ ಈ ಸತ್ಯದ ಮೂಲಕ ನಾವೇನ್ ಮಾಡ್ತೀವಿ? ಅವ್ರ ಹತ್ರ ಅಲ್ಲಿ ಕೊಡ್ತೀವಿ. ಸೊ ಅದಕ್ಕೆ ನಮ್ಗೆ ಕೊಟ್ಟಿರುವ ಸತ್ಯ, ದೇವರ ಯೋಜನೆ, ಈ ಯೋಜನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬಾ ಮುಖ್ಯ ಪ್ರೀತಿಯ ಸಹೋದರ. ಹಂಗಂದ್ರೆ ನೋಡಿ, ನಾವು 6 ವಾಲ್ಯೂಮ್ಸ್ ಇದೆಲ್ಲ ನಮ್ಮ ಹತ್ರ. ಸೊ ಚಾರ್ಲ್ಸ್ ಟಿ ರಸೆಲ್ ಮೂಲಕ ಬಂದಿರುವ ಸತ್ಯಗಳನ್ನು ಕರೆಕ್ಟ್ ಆಗಿ ದೇವರ ಯೋಜನೆಯಲ್ಲಿ, ಹಂಗಂದ್ರೆ ನಮ್ಮ ಜವಾಬ್ದಾರಿ ಏನು? ಆ ಸತ್ಯದಲ್ಲಿ ನಾವು ನ್ಯಾಯ ತೀರ್ಪು ಮಾಡೋದು. ಆ ಕತ್ತಿಯನ್ನು ನಮ್ಮ ಕೈನಲ್ಲಿ ಇಟ್ಕೊಂಡು ಯುದ್ಧ ಮಾಡೋದು. ಏನಂದ್ರೆ ಮೊದಲನೇ ನಮಗೆ ಸತ್ಯ ಕರೆಕ್ಟ್ ಆಗಿ ತಿಳಿದಿರ್ಬೇಕು. ಸೊ ನಾವ್ ಏನ್ ಮಾಡ್ತೀವಿ? ಕೆಲವು ತಪ್ಪುಗಳು ಏನ್ ಮಾಡ್ತೀವಿ? ಬೇಸಿಕ್ ಸಬ್ಜೆಕ್ಟ್ ಒಂದು 53 ಸಬ್ಜೆಕ್ಟ್ಗಳು ಕೇಳಿ ಬಂದಿದ್ದೀವಿ. ಇಲ್ಲಿ ಬಂದ ತಕ್ಷಣ ಏನಾಗಿದೆ ಅಂದ್ರೆ, ಆ ಸತ್ಯ ಹೆಂಗೆ ನಾವು ತಿಳ್ಕೊಂಡಿದ್ದೀವಿ ಮೊದಲೇ, ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಇಲ್ಲಿ ಕ್ಯಾಶುವಲ್ಸ್ ಆಗ್ಬಿಡುತ್ತೆ. ಇಲ್ಲಿ ಏನಂದ್ರೆ ಕ್ಯಾಶುವಲ್ಸ್ ಅಂದ್ರೆ ಒಂದು ಸಾಧಾರಣವಾಗಿ ಹೋಗುತ್ತೆ. ಸೊ ಇದಕ್ಕೆ ಕಾರಣನೇ ನೋಡುವಾಗ, ಅದಕ್ಕೆ ನಮಗೆ ಸತ್ಯದಲ್ಲಿ ಏನಾಗುತ್ತೆ, ಅವಾಗ ತಣ್ಣಗೂ ಇರಲ್ಲ, ಬೆಚ್ಚಗೂ ಇರಲ್ಲ, ಒಂದು ಸ್ಥಿತಿ ನಮ್ಮಲ್ಲಿ ಇರುತ್ತೆ. ಸೊ ಅವಾಗ ಏನ್ ಹೇಳ್ತಾರೆ, ಈ ವಿಷಯಗಳನ್ನು ಅದು ಬೇಸಿಕ್ ಮಾತ್ರ ಅಲ್ಲ, ಈ ಬೇಸಿಕ್ ಬಂದಿದ್ದು ಎಲ್ಲಾமே ಬಂದು ನೀವು ಮೊದಲು 3 ವಾಲ್ಯೂಮ್ಸ್ ನಲ್ಲಿನೇ ನಮಗೆ ಪಾಠ ತಗೊಂಡು ಕೊಟ್ಟಿರುವುದು ಬೇಸಿಕ್ಸ್. ಫಸ್ಟ್ 3 ವಾಲ್ಯೂಮ್ಸ್ ಅದರಲ್ಲಿ ಡೀಟೇಲ್ ಇದೆ. ನಾವು ಏನ್ ಮಾಡಿದ್ವಿ, ಸ್ವಲ್ಪ ಮಾತ್ರ ಓದಿದ್ದೀವಿ. ಅದ್ರಲ್ಲಿ ನೀವು ಹೋಗಿ ಓದುವಾಗ ನಮ್ಗೆ ಗೊತ್ತಲ್ಲ, ನಮ್ಮ ಸಭೆಯಲ್ಲಿ ಕೂಡ ವಾಲ್ಯೂಮ್ ಸ್ಟಡಿ ಹೋಗ್ತದಲ್ಲ. ಸೊ ಅಷ್ಟು ಡೀಟೇಲ್ ಆಗಿರುತ್ತೆ. ಇದೇ ಬಂದು ಒಂದು ನೂತನ ಸೃಷ್ಟಿಗೆ ಯುದ್ಧ ಮಾಡೋದಕ್ಕೆ ಸಿಗುವ ಒಂದು ಆಹಾರ. ಈ ಆಹಾರ ಮೀಟ್ ಇನ್ ಡ್ಯೂ ಸೀಸನ್, ಸಕಾಲದ ಆಹಾರ ಟೈಮ್ ನಲ್ಲಿ ನಮ್ಗೆ ಈ ಆಹಾರದಿಂದನೇ ನಾವೇನ್ ಮಾಡ್ಬೇಕು? ಇವಾಗ ಯುದ್ಧ ಮಾಡಬೇಕು ಆ ಬ್ಯಾಬಿಲೋನ್ಗೆ ವಿರೋಧವಾಗಿ ಅಂತ ನೋಡ್ತೀವಿ. ಸೊ ನೋಡಿ, ಈ ಆಹಾರ ಕೂಡ ನಮ್ಗೆ 2ನೇ ಬರೆಯುವಿಕೆನಲ್ಲಿ ಸಿಕ್ಕಿತ್ತು. ಈ ಆಹಾರ ಬಗ್ಗೆ ನಾವು ಮಾತಾಡುವಾಗ ಓದನ ಸಿಸ್ಟರ್, ರೀಪ್ರಿಂಟ್ ನಂಬರ್ 4685. ಈ 6 ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ ಸಂಪುಟಗಳು ವಿಷಯವಾರು ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುವ ಬೈಬಲ್ ನಂತಿವೆ. ಪ್ರತಿಯೊಂದು ವಿಷಯಕ್ಕೂ ಬೈಬಲ್ನ ಆಧಾರ ವಾಕ್ಯಗಳನ್ನು ನೀಡಲಾಗಿದೆ. ಆದ್ದರಿಂದ ಈ ಸಂಪುಟಗಳನ್ನು ತಪ್ಪಿಲ್ಲದೆ ಕ್ರಮಬದ್ಧವಾಗಿ ಜೋಡಿಸಲಾದ ಬೈಬಲ್ ಎಂದು ಕರೆಯಬಹುದು. ಇವು ಸಂಪೂರ್ಣ ವಿಷಯವನ್ನು ದೇವರ ವಾಕ್ಯದ ಬೋಧನೆಯ ಆಧಾರದ ಮೇಲೆ ವಿವರಿಸುತ್ತವೆ. ನೋಡಿದ್ರೆ ಪ್ರೀತಿಯ ಸಹೋದರರೇ, ನಾವು ಇಷ್ಟು ಇಲ್ಲಿ ಬರಕ್ ಮುಂಚೆನೆ ನಾವು ವಾಕ್ಯಗಳು ಚೆನ್ನಾಗಿ ಓದ್ತಾ ಇದೀವಿ. ಎಲ್ಲಿ ಬೈಬಲ್ ಅಲ್ಲಿ ಕೇಳಿದ್ರು ವಾಕ್ಯಗಳು, ಬಟ್ ಆ ವಾಕ್ಯಗಳನ್ನು ವಿವರಣೆ ಅರ್ಥಗಳು ಏನಾಗ್ಲಿಲ್ಲ, ಆ ರಹಸ್ಯ ಗೊತ್ತಿಲ್ಲ. ಬಟ್ ನಮ್ಗೆ ಸತ್ಯ ಬಂದಿರುವ ಮುಖ್ಯವಾದ ಕಾರಣನೇ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಆ 7ನೇ ದೂತನ ಮೂಲಕ ಕೊಟ್ಟಿರುವ ಸತ್ಯಗಳು. ಉದಾಹರಣೆಗೆ ನಾವು ನೋಡುವಾಗ ರ್ಯಾನ್ಸಮ್, ಈಡುಬಲಿ ಎಷ್ಟು ಮುಖ್ಯವಾದ ಒಂದು ಸತ್ಯ ನೋಡಿ. ಈ ಒಂದು ಸಬ್ಜೆಕ್ಟ್ ನಲ್ಲಿ ನಾವೇನಾಗಿದ್ದೀವಿ, ನಾವು ಕಂಪ್ಲೀಟ್ ಸರೆಂಡರ್ ಆಗಿದ್ದೀವಿ. ಮತ್ತು ನರಕ ಮತ್ತು ದೇವರ ಯೋಜನೆ ಮತ್ತು ಕ್ರೈಸ್ತನ 2ನೇ ಬರುವಿಕೆ ಮತ್ತು ಇಸ್ರೇಲ್ ಎಲ್ಲ ಕೂಡಿ ಸೇರಿಸುದು. ವಿಶೇಷವಾಗಿ ನೋಡಿದ್ರೇನೆ ಬರೀ ಕ್ರೈಸ್ತರಿಗೆ ಮಾತ್ರ ಪುನರುತ್ಥಾನ ಇಲ್ಲ, ಇಡೀ ಲೋಕಕ್ಕೆ ಏನಾಗಿದೆ. ಇದು ಎಲ್ಲಿಂದ ಓದಿದೀವಿ ನಾವು? ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್, ಆ ಸಂಪುಟಗಳು 6 ವಾಲ್ಯೂಮ್ಸ್ಗಳು. ಅದು ಮಾತ್ರ ಅಲ್ಲ, ನಾವು ಒಂದು ಗುಲಾಮಾಗಿ ಇದ್ದಿದ್ದೀವಿ ಇರುವ ಹಳೆ ಸಭೆಗಳಲ್ಲಿ. ಇಲ್ಲಿ ದೇವರು ನಮ್ಗೆ ಏನ್ ಮಾಡಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟು ಸ್ವಯ ಚಿತ್ತೆಯಿಂದ ತ್ಯಾಗ ಮಾಡೋದು ಒಂದು ಮೆಂಟಾಲಿಟಿ ಕೊಟ್ಟಿದ್ದಾರೆ. ನಾವೇ ಬಂದು ವಾಲಂಟರಿ ಆಗಿ ಸ್ಯಾಕ್ರಿಫೈಸ್ ಮಾಡೋದು. ಸೊ ಇದಕ್ಕೆ ನಾವು ನೋಡುವಾಗ ಪ್ರೀತಿಯ ಸಹೋದರರೇ, ಈ ಸತ್ಯವನ್ನು ಇಟ್ಕೊಂಡು ನಾವು ಏನ್ ಕೆಲಸ ಮಾಡ್ಬೇಕಂದ್ರೆ
ಕೀರ್ತನೆಗಳು 137, 8, 9 ಓದನ ಸಿಸ್ಟರ್. ಹಾಳಾಗಲಿಕ್ಕಿರುವ ಬಾಬೇಲಿನ ಮಗಳೇ, ನೀನು ನಮಗೆ ಮಾಡಿದ ಕಾರ್ಯಕ್ಕೆ ಪ್ರತೀಕಾರವನ್ನು ನಿನಗೆ ಸಲ್ಲಿಸುವವನು ಧನ್ಯನು. ಹಂಗಂದ್ರೆ ಇಲ್ಲಿರುವ ಪಾದ ಅಂಗಗಳು ನಮಗೆ ಕೊಟ್ಟಿರುವ ವಿಶೇಷ ವಿಧವಾದ ಕೆಲಸಗಳು ಏನಂದ್ರೆ, ಏನ್ ಮಾಡ್ಬೇಕ ನಾವು? ನಿನ್ನ ಚಿಕ್ಕ ಕೂಸುಗಳನ್ನು ಹಿಡಿದು ಬಂಡೆಗಳ ಮೇಲೆ ಅಪ್ಪಳಿಸಿ ಬಿಡುವನು ಧನ್ಯನು. ಇವಾಗ ನಾವು ಧನ್ಯರು ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಚಿಕ್ಕ ಕೂಸುಗಳನ್ನು ಹಿಡಿದು ಬಂಡೆಗೆ ಏನಾಗ್ಬೇಕು? ಅಪ್ಪಳಿಸ್ಬೇಕು, ಹೊಡೆಯಬೇಕು. ಹಂಗಂದ್ರೆ ಏನಂದ್ರೆ ಆ ಬಾಬಿಲೋನಿಂದ ನಾವೇನ್ ಮಾಡ್ಬೇಕು? ಆ ಸುಖಿಯ ಕೆಲಸಗಳು ಮಾಡ್ಬೇಕು. ಈ ಸುಖಿಯ ಕೆಲಸಗಳು ನೋಡಿ, ಕೆಲವು ಸಮಯ ಬಂದು ಈ ಸುಖಿಯ ಕೆಲಸ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತಾರೆ. ಬಟ್ ಕೆಲವು ದಿನಗಳಲ್ಲಿ ಇಲ್ಲಿ ನಿಲ್ಲಕ್ಕಾಗಲ್ಲ. ಯಾಕೆ? ಫಸ್ಟ್ ಏನ್ ಮಾಡಿಲ್ಲ, ನಾವು ಬೇಸಿಕ್ ಸಬ್ಜೆಕ್ಟ್ ಮಾತ್ರ ಕೊಟ್ಟು ಅವರನ್ನು ಇಲ್ಲಿ ಹೆಂಗೆ ಕೂತ್ಕೊಂಡಿದ್ವಿ ನೀತಿವಂತ ಸ್ಟೇಜ್ ನಲ್ಲಿ ಅವ್ರನ್ನ ನಾವು ಏನ್ ಮಾಡ್ತಾ ಇದೀವಿ, ಅವರಲ್ಲಿ ಇಟ್ಟಿದೀವಿ. ಇದೇನೇ ಒಂದು ತಪ್ಪು. ಇಲ್ಲಿ ಬಂದ್ಮೇಲೆ ಅವರು ಪರಿಶುದ್ಧತೆಗೆ ಹೋಗಕ್ಕೆ ಯಾವುದೆಲ್ಲ ಮೀಟಿಂಗ್ಸ್ ಅವ್ರಿಗೆ ಅನುಕೂಲವಂತು, ಬೆನಿಫಿಟ್ ಅಂತ ಅವ್ರಿಗೆ ನಾವು ಅವ್ರ ಕೆಲಸಗಳು ಏನು, ಅವ್ರ ಜವಾಬ್ದಾರಿ ಏನು, ಅವ್ರ ರೆಸ್ಪಾನ್ಸಿಬಿಲಿಟಿ ಏನು. ಇಲ್ಲಿ ಬಂದು ತಿರ್ಗಾ ಬಂದು ಇಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ನಾವು ಬಂದಿಲ್ಲ, ದೇವರ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಈ ಜವಾಬ್ದಾರಿಯನ್ನು ನಾವ್ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. ಈ ಜವಾಬ್ದಾರಿಯನ್ನು ಕಂಡುಹಿಡಿದ್ರೆ ಸತ್ಯದಲ್ಲಿ ನಿಲ್ಲಕ್ಕೆ ಸಾಧ್ಯ. ಈ ಜವಾಬ್ದಾರಿ ಎಲ್ಲಿ ನಾವು ಕಂಡುಹಿಡಿಬೇಕಾದ್ರೆ 6th ವಾಲ್ಯೂಮ್ ನಲ್ಲಿ ಒಂದು ಮೂರನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಓದುವಾಗ ಸಭೆಗೆ ಇರುವ ಜವಾಬ್ದಾರಿಯನ್ನು ದೇವರು ಅಲ್ಲಿ ತಿಳಿಸಿದ್ದಾರೆ. ತುಂಬಾ ಕ್ಲಾರಿಟಿ ಆಗಿದೆ. ಇದನ್ನು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇಲ್ಲೂ ನಾವೇನ್ ಮಾಡ್ತೀವಿ? ಒಂದು ನೀತಿವಂತ ಸ್ಥಾನದಲ್ಲಿ ಇದ್ದು ಪಾಠಗಳನ್ನು ಕೇಳಿ ನಾವು ಹೋಗ್ತೀವಿ. ಸೊ ಅದರಿಂದ ಏನಾಗತ್ತೆ ಅಂದ್ರೆ ಬೋಧಕರಿಗೆ ಮತ್ತು ವಿಶ್ವಾಸಿಗಳಿರುವ ಏನಾಗುತ್ತೆ? ಒಂದು ಡಿಫರೆನ್ಸ್, ವ್ಯತ್ಯಾಸ. ನೀವು ಕಡೆದವರೆಗೆ ನೀವು ವಿಶ್ವಾಸಿ, ನಾನು ಕಡೆದವರೆಗೆ ನಾನು ಬೋಧಕನು. ಇರುವ ವ್ಯತ್ಯಾಸ. ಈ ವ್ಯತ್ಯಾಸ ಇದ್ರೆ ಏನಾಗುತ್ತೆ ಅಂದ್ರೆ ಸಭೆ ಯಾವುದೋ ಕಾರಣದಲ್ಲಿ ಬೆಳೆಯುವುದಿಲ್ಲ. ಸೊ ಹಾಗಾದ್ರೆ ದೇವರು ಈ ಸಹೋದರತ್ವ ನಮ್ಮಲ್ಲಿ ಇರಬೇಕೆಂದ್ರೆ ನೀವು 6th ವಾಲ್ಯೂಮ್ ನಲ್ಲಿ ಓದಿರುವಾಗನೇ ನಮಗೆ ಇಲ್ಲಿ ನಿಲ್ಕೊಳ್ಳೋದು. ಅವಾಗಲೇ ಕರೆಕ್ಟ್ ಆಗಿ ಸುಖಿಯ ಕೆಲಸ ಮಾಡಿ ಎಲ್ಲಿ ಹೋಗಿ ಅವರನ್ನು ಸೇರಿಸಬೇಕು? ಇವಾಗ ನಾವು ಕಳೆಂಜದಲ್ಲಿ ಹೋಗಿ ಸೇರಿಸಬೇಕು. ಇದನ್ನೇ ಮುಖ್ಯವಾದ ಕೆಲಸ. ಜಸ್ಟ್ ಅಲ್ಲಿಂದ ತಗೊಂಡು ಇಲ್ಲಿ ಇಟ್ಬಿಟ್ಟು ತಿರ್ಗಾ ಅಲ್ಲಿ ಹೋಗೋದಕ್ಕೆ ನಾವೇನ್ ಮಾಡ್ಲಿಲ್ಲ, ಈ ಕೆಲಸಗಳನ್ನು ಮಾಡ್ಲಿಲ್ಲ. ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಂದ ನಮ್ಮನ್ನು ಸೇರಿಸ್ಕೊಂಡು ಆ ಕಳಂಜಕ್ಕೆ, ಆ ಪರಿಶುದ್ಧತೆ. ಸೊ ಇದನ್ನು ನಾವು ಮೆಂಟಾಲಿಟಿನಲ್ಲಿ ಇರುವಾಗ ಎಲ್ಲ ಸಹೋದರನ ಈಕ್ವಾಲಿಟಿಗೆ ನಾವು ಏನ್ ಮಾಡ್ತೀವಿ? ನೋಡ್ತೀವಿ. ಸೊ ಅದಕ್ಕೆ ಈ ವಾಲ್ಯೂಮ್ ಸ್ಟಡೀಸ್ ತುಂಬಾ ಮುಖ್ಯ. ಸೊ ಇದನ್ನು ಓದೋಣ ಸಿಸ್ಟರ್, ಒಂದು 10 minutes ಮುಖ್ಯ ಮುಗಿಸೋಣ. ಕರ್ತನ ಮೇಲಿನ ನಿಜವಾದ ಉತ್ಸಾಹವು, ದೈವಿಕ ಯೋಜನೆಯ ಮೇಲಿನ ನಿಜವಾದ ಪ್ರೀತಿಯು ಅವರಲ್ಲಿದ್ದರೆ ಅವರು ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ ಸಂಪುಟಗಳನ್ನು ಆಳವಾಗಿ ಮತ್ತು ನಿರಂತರವಾಗಿ ಅಧ್ಯಯನ ಮಾಡುವ ಮೂಲಕ ಅದನ್ನು ತೋರಿಸಬೇಕು. ಇದಕ್ಕಿಂತ ಕಡಿಮೆ ಮಾಡುವ ಅವಕಾಶ ಅವರಿಗೆ ಇಲ್ಲ. ನೋಡಿದ್ರ, ಇದಕ್ಕಿಂತ ಕಡಿಮೆ ನಾವು ಬರೋದು ನಮಗೆ ಇಲ್ಲ. ಸೊ ಹಾಗಾದ್ರೆ ಮುಖ್ಯ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಓದೋಣ ಸಿಸ್ಟರ್. ನಮ್ಮ ಕೈಯಲ್ಲಿ ಈಗಾಗಲೇ ಅನೇಕ ಪ್ರಮುಖ ಕಾರ್ಯಗಳಿರುವಾಗಲೂ ಸಭೆಯು ತನ್ನ ಬಳಿ ಈಗಾಗಲೇ ಇರುವ 6 ಸಂಪುಟಗಳನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡುವ ಅಗತ್ಯ ಸ್ಪಷ್ಟವಾಗಿ ಇದೆ. ನೋಡಿದ್ರ, ಆ ಅಗತ್ಯ, ಆ ನೆಸೆಸಿಟಿ ಏನಾಗಿದೆ ನಮ್ಗೆ? ತುಂಬಾ ನಾವಿರುವ ಕಾಲಕ್ಕೆ ಸ್ಪಷ್ಟವಾಗಿ ಇದೆ ಅಂತ ನೋಡ್ತಾರೆ. ಹಂಗಂದ್ರೆ ನಾವು ಎಷ್ಟು ಸಭೆ ಕೆಲಸಗಳು ನಮ್ಗೆ ಇದ್ರೂ ಕೂಡ ಆ 6 ಸಂಪುಟಗಳನ್ನು ನಾವೇನ್ ಮಾಡ್ಬೇಕು? ಧ್ಯಾನ ಮಾಡೋಕೆ ಪ್ರಯತ್ನ ಮಾಡಬೇಕು. ಪರ್ಸನಲ್ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸಿಸ್ಟರ್, 3ನೇ. ಬೈಬಲ್ ವಿದ್ಯಾರ್ಥಿಗಳ ಸಭೆಯಲ್ಲಿ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ ಸಂಪುಟಗಳನ್ನು ನಿರ್ಲಕ್ಷಿಸಿದರೆ ಆತ್ಮೀಕ ಬಲಹೀನತೆ, ಲೌಕಿಕ ಮನೋಭಾವ, ಸುಖಭೋಗದ ಆಸಕ್ತಿ, ಕರ್ತನ ಸೇವೆಯಲ್ಲಿನ ಉತ್ಸಾಹದ ಕೊರತೆ ಮತ್ತು ಇಂತಹ ಅನೇಕ ದುರ್ಬಲತೆಗಳು ಖಂಡಿತವಾಗಿ ಕಾಣಿಸಿಕೊಳ್ಳುತ್ತವೆ. ನಿಜ ತಾನೇ? ಯಾವಾಗ ಆ 7ನೇ ದೂತನನ್ನು ಸತ್ಯ ಕಡಿಮೆ ಆದ್ರೆ, ಒಂದು ವೇಳೆ ನಾವು ಪಾಠ ಮಾಡುವಾಗ ಸಭೆ ಸ್ಟಡೀಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಒಂದು ವಿಷಯಗಳು ನಮ್ಮಲ್ಲಿ ಕಾಣಿಸೋದಕ್ಕೆ ಹೆಚ್ಚಾಗುತ್ತೆ. ಹಾಗಂದ್ರೆ ಇದು ಓದೋರೆಲ್ಲ ಕರೆಕ್ಟ್ ಆಗಿ ಇರ್ತಾರಾ? ಇನ್ನೊಂದು ಪ್ರಶ್ನೆ ಬರುತ್ತಲ್ಲ. ಅದು ಬಂದು ಅವ್ರವ್ರಿಗೆ ಇರುವ ವಿಷಯಗಳು, ಅವ್ರಿಗೆ ದೇವರುವ ನಮ್ಮ ವಿಷಯಗಳು ಏನು? ಸತ್ಯವನ್ನು ಕರೆಕ್ಟ್ ಆಗಿ ಸಭೆಗೆ ತಿಳಿಸಿಕೊಳ್ಳೋದು. ಯಾಕಂದ್ರೆ ಎಲ್ಲರೂ ಲ್ಯಾಕನ್ 44 ನಲ್ಲಿ ಏನಾಗಲ್ಲ, ಯಾರು ಅಲ್ಲಿ ಹೃದಯದಲ್ಲಿ ಶುದ್ಧತೆವಾಗಿ ಒಂದು ನಮ್ರತೆ, ಒಂದು ಆನೆಸ್ಟಿ ಆಗಿದ್ದಾರೆ, ಇವ್ರಿಗೆ ಮಾತ್ರ ಏನಾಗುತ್ತೆ? ಸೊ ಈ ಶುದ್ಧತೆ, ಈ ಆನೆಸ್ಟಿ, ನಮ್ರತೆ, ಈ ತಾಳ್ಮೆ, ಇದೆಲ್ಲ ಗುಣಗಳು ಬರಬೇಕಂದ್ರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಓದ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ತಿಳುವಳಿಕೆ ನಾವು ಕರೆಕ್ಟ್.
ಯಾಕಂದ್ರೆ ಇವಾಗ ಎಲ್ಲ ಟ್ರಾನ್ಸ್ಲೇಷನ್ ನಮ್ಗೆ ಬಂದಿದೆ, ಇಂಗ್ಲಿಷ್ ನಲ್ಲಿ ಇತ್ತು, ಇವಾಗ ತಮಿಳ್, ಇವಾಗ ಕನ್ನಡದಲ್ಲಿ ನಮಗೆ ಬಂದಿದೆ. ಅದನ್ನು ಓದಕ್ಕೆ ನಾವೇನ್ ಮಾಡೋಣ, ಪ್ರಯತ್ನ ಮಾಡೋಣ. ಅದು ನಮ್ಮನ್ನು ಖಂಡಿತವಾಗಿ ಒಂದು ವೇಳೆ ಆ ತರ ಒಂದು ಬೆಳಕನ್ನು ನಾವು ನಿರಾಕರಿಸಿದ್ರೆ ಏನಾಗತ್ತಂತ ನೋಡುವಾಗ ಓದನ ಸಿಸ್ಟರ್. ಇದನ್ನು ಪ್ರಸ್ತುತ ಸತ್ಯದ ಅದ್ಭುತವಾದ ಬೆಳಕು ಸಹ ಯಹೂದ್ಯರ ಕೊಯ್ಲಿನ ಕಾಲದಲ್ಲಿ ದೇವರು ಕೊಟ್ಟ ಬೆಳಕಿನಂತೆಯೇ ಹಾಗೂ ಮಹಾ ಸುಧಾರಣ ಯುಗದಲ್ಲಿ ನೀಡಿದ ಬೆಳಕಿನಂತೆಯೇ ಕರ್ತನಿಂದಲೇ ನಮಗೆ ದೊರೆತ ವರವಾಗಿದೆ. ಇದನ್ನು ನಿರಾಕರಿಸುವುದಾದರೆ ನಾವು ಈಗ ಈ ಯುಗದ ಕೊಯ್ಲಿನ ಕಾಲದಲ್ಲಿದ್ದೇವೆ ಎಂಬ ಸತ್ಯವನ್ನೇ ನಿರಾಕರಿಸಿದಂತಾಗುತ್ತದೆ. ನೋಡಿದ್ರ, ಒಂದು ವೇಳೆ ಇದನ್ನು ನಾವು ಓದಿಲ್ಲ, ಕರೆಕ್ಟ್ ಆಗಿ ಹೇಳ್ತಾರೆ, ಯಹೂದ್ಯ ಕಾಲದಲ್ಲಿ ನಂಗೆ ಅವರು ಕ್ರಿಸ್ತನ ನಿರಾಕರಿಸಿದ್ರು, ಅದೇ ತರನೇ ನಮ್ಮ ಕಾಲದಲ್ಲಿ ಈ ಸತ್ಯ ಓದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನಾವು ಸುಖಿಯ ಕಾಲದಲ್ಲಿ ಇರುವುದನ್ನು ಏನ್ ಮಾಡ್ತಾ ಇದೀವಿ, ನಿರಾಕರಿಸಿದಂತ. ಸೊ ಅದಕ್ಕೆ ಇದೇ ಕರ್ತನು ತನ್ನ ಜನರಿಗೆ ಸಕಲದ ಆಹಾರವನ್ನು ನೀಡಿ ಹೊಸವುಗಳನ್ನು ಹಳೆಯವುಗಳನ್ನು ತನ್ನ ಮಾರ್ಗದರ್ಶನದಲ್ಲಿ ಪ್ರಕಟಿಸುವುದಕ್ಕಾಗಿ ವಾಗ್ದಾನ ಮಾಡಿದ ಸಮಯವಾಗಿದೆ. ಇಟ್ ಇಸ್ ಅ ಪ್ರಾಮಿಸ್. ಇದು ವಾಗ್ದಾನಗಳು. ಕ್ರಿಸ್ತನ ಕ್ಲಿಯರ್ ಆಗಿ ನಾನು ಹೋಗಿ ಏನ್ ಮಾಡ್ತೀನಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಸ್ಥಳಗಳಿದೆ, ಅದು ಗುಡಾರಗಳಿದೆ, ಅದನ್ನ ರೆಡಿ ಮಾಡಿ ಏನ್ ಮಾಡ್ತಾ ಇದ್ದೀನಿ, ಒಂದು ಪರ್ಸನಲ್ ಪ್ರಾಮಿಸ್. ಅದು ನಮ್ಮ ಮೊದಲಿಂದ ಏನಾಗಿದೆ, ತಿರ್ಗಾ ಬಂದು ಈ ಸತ್ಯಗಳನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ತಾನೆ ಅಂತ ನೋಡುವಾಗ ಸತ್ಯ ಪ್ರೀತಿಯ ಸಹೋದರ, ಈ ಸತ್ಯ ಎಷ್ಟು ಮುಖ್ಯ ಅಂತ ನಾವು ನೋಡ್ತೀವಿ. ಸೊ ಈ ನೆಕ್ಸ್ಟ್ ಕೂಡ ಏನ್ ಮಾಡಿದ್ರು ಅಂದ್ರೆ ಕೆಲವು ವಿಷಯಗಳನ್ನ ನೋಡುವಾಗ ಇದು ತುಂಬಾ ಮುಖ್ಯವಾದ ಅವರ ವಿಷಯಗಳು, ಇದು ನಮ್ಮಲ್ಲಿ ಕಾಣಿಸಬಾರದು. ಇದೇನೆ ತುಂಬಾ ಎಚ್ಚರಿಕೆ. ಇದನ್ನು ಓದನ ಸಿಸ್ಟರ್. ಆರಂಭದ ಸಭೆಯ ಕೂಟಗಳು ಕೇವಲ ಒಬ್ಬರು ಬೋಧಿಸುವ ಸಭೆಗಳಾಗಿರಲಿಲ್ಲ. ಬೋಧನೆಗೆ ಮಾತ್ರ ಒತ್ತು ನೀಡುವುದರಿಂದ ನಾಯಕರು ಮತ್ತು ಸಾಮಾನ್ಯ ಸದಸ್ಯರು ಎಂಬ ಭೇದ ಉಂಟಾಗಿದೆ. ನೋಡಿದ್ರೆ, ಬೋಧನೆಗೆ ಮಾತ್ರ ಸಭೆಯಲ್ಲಿ ಇದ್ರೆ ಅಲ್ಲಿ ಏನಾಗುತ್ತೆ, ಭೇದ ಉಂಟಾಗತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ. ಅದಕ್ಕೆ ಅವ್ರು ಹೇಳಿದ್ರೆ, ಬೋಧನೆಯನ್ನು ಜೊತೆಗೆ ಇತರ ಸಹೋದರರು ಮತ್ತು ಸಹೋದರಿಯರಿಗೂ ಸತ್ಯದ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು. ಸಭೆಯ ವಿವಿಧ ರೀತಿಯಲ್ಲಿ ಆತ್ಮಿಕ ಅಭಿವೃದ್ಧಿ ಕೂಟಗಳು ನಡೆಯಬೇಕು. ಸೊ ಹಂಗಂದ್ರೆ ನಾವು ಯಾವುದು ಕೇಳ್ಕೊಂಡು ಹೋಗೋದು ಬಂದು ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅಲ್ಲಿನೇ ಅದೇ ಮಾಡ್ತಾ ಇದೀವಿ, ಇಲ್ಲಿನೇ ಇದು ಮಾಡ್ತಾ ಇದೀವಿ. ಇವಾಗ ಹಳ್ಳಿ ಏನಾಗಿದೆ, ಜಾಸ್ತಿ ಡೆವಲಪ್ ಆಗಿದೆ. ಬ್ಯಾಬಿಲೋನ್ ಕಡೆ ನೋಡೋದ್ರಿಂದ ಇನ್ನ ವಾಕ್ಯಗಳನ್ನು ಅವ್ರು ಏನ್ ಮಾಡಿದೆ, ಓದಕ್ಕೆ ಬಂದು ಡೆವಲಪ್ ಆಗಿದೆ. ಬಟ್ ಇನ್ನ ಸತ್ಯ ತಿಳುವಳಿಕೆ ಇಲ್ಲ. ಆದ್ರೆ ನಮ್ಗೆ ವಾಕ್ಯಗಳು ಕೊಟ್ಟಿದ್ದಾರೆ, ಸತ್ಯ ತಿಳುವಳಿಕೆ ಕೊಟ್ಟಿದ್ದಾರೆ. ನಾವು ಇದು ಅದೇ ಸ್ಥಾನದಲ್ಲಿ ಇದ್ರೇನೆ ಖಂಡಿತವಾಗಿ ನಾವು ಆ ರಕ್ಷಣೆ ಹೊಂದಿಕೊಳ್ಳೋದು ಕಷ್ಟ ಅಂತ ನೋಡ್ತೀವಿ. ಕೆಲವು ಈ ಲೋಕದ ವಿಷಯಗಳು ಇವಾಗ ನಮ್ಮ ಮಧ್ಯದಲ್ಲಿ ಬಂದಿದೆ. ಅದೇ ಏನ್ ಹೇಳ್ತಾರೆ ಅಂದ್ರೆ, ಕರ್ತನ ಹೆಸರಿನಲ್ಲಿ ಹೆಚ್ಚು ಜನರನ್ನು ಸೇರಿಸಿಕೊಳ್ಳುವ ಉದ್ದೇಶದಿಂದ ಲೋಕದ ವಿಧಾನಗಳನ್ನು ಅನುಸರಿಸಲಾಗುತ್ತಿದೆ. ಆದರೆ ಅದಕ್ಕಾಗಿ ಕೊಯ್ಲಿನ ಸತ್ಯಗಳಲ್ಲಿ ರಾಜಿ ಮಾಡಿಕೊಳ್ಳಲಾಗುತ್ತಿದೆ ಅಥವಾ ಅವುಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ. ನೋಡಿದ್ರ, ನಮ್ಮ ಮಧ್ಯದಲ್ಲಿ ಏನಾಗ್ತದೆ ಅಂದ್ರೆ, ಜನರನ್ನು ಹೆಚ್ಚು ಲೋಕದ ವಿಧಾನಗಳನ್ನು ನಮ್ಮೊಳಗಡೆ ಬಂದು ಕೊಯ್ಲಿನ ಇರುವ ಸುಖಿಯ ಸತ್ಯದಲ್ಲಿ ಏನಾಗ್ತದೆ, ಇವಾಗ ಕಾಂಪ್ರಮೈಸಸ್ ಆಗ್ತದೆ. ಆ ಇನ್ಫ್ಲುಯೆನ್ಸ್, ಆ ಎಫೆಕ್ಟ್ ಏನಾಗ್ತದೆ, ನಾವು ನೋಡ್ತಿದೀವಲ್ಲ ನಮ್ಮ ಕಣ್ ಮುಂದೆನೆ. ಸೊ ಎಷ್ಟು ಎಚ್ಚರಿಕೆ ಮಾತುಗಳು ಅಂತ. ಸೊ ಕೆಲವು ಕಾಂಪ್ರಮೈಸಸ್ ಏನಂತ ಹೇಳ್ತಾರೆ, ಕೆಲವು ಜನ ಇದನ್ನು ಓದನ ಸಿಸ್ಟರ್ ಕ್ವಿಕ್ ಆಗಿ. ದೇವರ ಕಾರ್ಯಗಳನ್ನು, ಅವರ ಯೋಚನೆಯನ್ನು ತಿಳ್ಕೊಳ್ಳುವುದು ಅಷ್ಟೇನು ಮುಖ್ಯವಲ್ಲ. ಕ್ರೈಸ್ತ ಗುಣಲಕ್ಷಣಗಳಿದ್ದರೆ ಸಾಕು. ಅವುಗಳನ್ನು ಅಜ್ಞಾನದಲ್ಲಿಯೇ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ನೋಡಿದ್ರ ಹೆಂಗ್ ಬಂದಿದೆ ಇವಾಗ ಕಾಂಪ್ರಮೈಸಸ್. ಅದೆಲ್ಲ ಬೇಡಪ್ಪ, ಯಾಕದಲ್ಲ ಕಾಂಪ್ರಮೈಸ್. ಯಾಕೆ? ಘನ, ಮಾನ, ಸಂಪಾದನೆ, ಜನರನ್ನು ಕಂಟ್ರೋಲ್ ನಲ್ಲಿ ಇಡೋದು ಎಲ್ಲ ನಮ್ಮದ್ರಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಈ ಲವೋದಿಕ ಸಭೆ ಹೆಂಗಿರುತ್ತೆ, ಗುರುಬೆಚ್ಚಿಗಾಗಿ ಇರುತ್ತೆ. ಸೊ ಕರೆಕ್ಟ್ ಎಲ್ಲ ನಡೀತದಲ್ಲ. ನಮ್ಗೆ ಎಷ್ಟು ಎಚ್ಚರಿಕೆ ಮಾತು. ಅದೇ 7ನೇ ಸಭೆಗೆ ಮಾತ್ರ ಹೇಳುವಾಗ ಯಾವುದು ಒಳ್ಳೇದನ್ನು ಹೇಳಿಲ್ಲ, ಅವ್ರ ಕೊರತೆಗಳು ಮಾತ್ರ ಅವ್ರು ಹೇಳಿದ್ದಾರೆ. ಹಂಗಂದ್ರೆ ಕೊನೆಯ ಕಾಲದ ಸಭೆಗೆ ಎಚ್ಚರಿಕೆ ಜಾಸ್ತಿ ಇರುತ್ತೆ. ಅದೇ ಜೊತೆಗೆ ಸತ್ಯಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ, ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಹೋದ್ರೆ ಸಾಕು. ಮನುಷ್ಯರನ್ನು ನೋಡಬಾರ್ದು, ದೇವರನ್ನು ಕ್ರಿಸ್ತನ್ ನೋಡಿ ನಮ್ಮ ಹೃದಯವನ್ನು ಹೆಂಗೆ ಆ ಪ್ರಾರಂಭದಲ್ಲಿ ಅರ್ಪಿಸಿದ್ದೇವೆ, ಆ ಹೃದಯ ಕೊನೆಯ ತನಕ ಇರೋದು ನಮ್ಗೆ ಮುಖ್ಯ ಅಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರರೇ, ಓದಿ ಮುಗಿಸೋಣ ಸಿಸ್ಟರ್. ಆದರೆ ವೇದ ಗ್ರಂಥವು ಇದನ್ನು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಬೋಧಿಸುತ್ತದೆ. ಅದು ನಮಗೆ ಕೇವಲ ಕ್ರೈಸ್ತ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಲು ಮಾತ್ರವಲ್ಲ, ಸತ್ಯವನ್ನು ಗುರುತಿಸಿ ಸ್ವೀಕರಿಸಲು ಸಹಾಯ ಮಾಡುವ ಹೃದಯದ ಸ್ಥಿತಿಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವಂತೆ ಬೋಧಿಸುತ್ತದೆ. ವಿಶೇಷವಾಗಿ ಕರ್ತನ 2ನೇ ಸಾನ್ನಿಧ್ಯದ ಮಹಾಸತ್ಯವನ್ನು
ಅದು ಪ್ರಕಟವಾಗಬೇಕಾದ ಸಮಯದಲ್ಲಿ ಗುರುತಿಸುವಂತೆಯೂ ಯುಗಗಳ ಬದಲಾವಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆಯೂ ಇರಬೇಕೆಂದು ವೇದ ಗ್ರಂಥವು ನಮಗೆ ಬೋಧಿಸುತ್ತದೆ. ನೋಡಿದ್ರ ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬಾ ಎಚ್ಚರಿಕೆ ಮಾತುಗಳು. ನೆಕ್ಸ್ಟ್ ಇನ್ನು ಕೆಲವು ವಿಷಯಗಳು ಇಂದ ನಾವು ಯಾಕೆ ಕೆಳಗಡೆ ನಾವು ವಿಶೇಷವಾಗಿ ನೂತನ ಸೃಷ್ಟಿ ಬೆಳೆಯುವುದಕ್ಕೆ ಸಾಧ್ಯ ಅಂತ ನೋಡುವಾಗ ಇದನ್ನು ಓದೋಣ ಸಿಸ್ಟರ್. ರೀಪ್ರಿಂಟ್ ನಂಬರ್ 49:30. ಅವರಲ್ಲಿ ಕೆಲವರು ಸತ್ಯದ ಬಗ್ಗೆ ಸಾಕಷ್ಟು ಜ್ಞಾನವಿಲ್ಲದವರಾಗಿದ್ದು ಇನ್ನು ಆತ್ಮೀಕವಾಗಿ ಶಿಶುಗಳಂತಿರುವ ಆರಂಭಿಕ ವಿದ್ಯಾರ್ಥಿಗಳಾಗಿದ್ದಾರೆ. ಅವರಿಗೆ ಇನ್ನೂ ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಅವಕಾಶ ದೊರೆತಿಲ್ಲ. ಕೆಲವರು ಮೊದಲನೇ ಸಂಪುಟವನ್ನು ಓದಿದ್ದು ಉಳಿದ ಸಂಪುಟಗಳನ್ನು ಕೇವಲ ಮೇಲ್ನೋಟಕ್ಕೆ ಮಾತ್ರ ಓದಿದ್ದಾರೆ. ಬಹುಶಃ ಅವರು ಬೈಬಲ್ ಅಧ್ಯಯನದ ಸಭೆಗಳಿಗೆ ಹಾಜರಾಗಿರಬಹುದು, ಸಹೋದರರೊಂದಿಗೆ ಚರ್ಚೆಗಳಲ್ಲಿ ಭಾಗವಹಿಸಿರಬಹುದು, ಕೆಲವು ಪ್ರವಚನಗಳನ್ನು ಕೇಳಿರಬಹುದು. ಇದರಿಂದಲೇ ಅವರು 6 ಸಂಪುಟಗಳ ಬೋಧನೆಗಳನ್ನು ಸಂಪೂರ್ಣವಾಗಿ ತಿಳಿದಿದ್ದೇವೆ ಎಂದು ಭಾವಿಸತೊಡಗುತ್ತಾರೆ. ಆದರೆ ಅವರು ಆ ಸಂಪುಟಗಳನ್ನು ಸಂಪೂರ್ಣವಾಗಿ ಓದಿಲ್ಲ, ಆಳವಾಗಿ ಅಧ್ಯಯನವೂ ಮಾಡಿಲ್ಲ. ನೋಡಿದ್ರ ಅರ್ಥ ಆಯ್ತಾ? ಜಸ್ಟ್ ನಾವು ಬೇಸಿಕ್ ಮಾತ್ರ ಕೇಳ್ಕೊಂಡು ಫಸ್ಟ್ ವಾಲ್ಯೂಮ್ ಮಾತ್ರ ಓದ್ಕೊಂಡು ಏನ್ ಮಾಡಿದೀವಿ, ಬೇರೆ ಎಲ್ಲ ಬಂದು ಒಂದು ಮೇಲ್ನೋಟಕ್ಕೆ ಜಸ್ಟ್ ಒಂದು ಔಟ್ಲೈನ್ ನೋಡ್ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾ ಓದಿದ ತರ ನಾವೇನ್ ಮಾಡ್ತೀವಿ, ಚರ್ಚೆಗಳಲ್ಲಿ ಭಾಗವಹಿಸೋದು, ಬೋಧನೆ ಮಾಡೋದು, ಎಲ್ಲಾ ಕೆಲಸಗಳು ಮಾಡಿ ನಮ್ ಮೆಂಟಾಲಿಟಿ ಹೆಂಗಂದ್ರೆ ಎಲ್ಲ ನಾನು ಓದಿ ಏನೋ ಮಾಡಿದೀನಿ. ಇದೇನ್ ಹೇಳ್ತಾರೆ ಅಂದ್ರೆ ಸಹೋದರರು, ಇದು ಸಾಮಾನ್ಯ ತಪ್ಪಲ್ಲ, ಬಹಳ ಗಂಭೀರವಾದ ತಪ್ಪಾಗಿದೆ ಅಂತ ನೋಡಿ. ಏನಲ್ಲ, ಇದು ಸಾಮಾನ್ಯವಾಗ ತಪ್ಪಲ್ಲ, ಬಹಳ ಗಂಭೀರವಾದ ತಪ್ಪಾಗಿದೆ. ಏಕೆಂದ್ರೆ ನಾವು ಪ್ರತಿಯೊಬ್ಬರು ವಿಶೇಷವಾಗಿ ಪರೀಕ್ಷಿಸಲು ಪಡುವ ಮತ್ತು ಶೋಧಿಸಲು ಪಡುವ ಸಮಯದಲ್ಲಿ, ಹಂಗಂದ್ರೆ ಇದು ಇಂಡಿವಿಜುವಲ್ ಆರ್ಮರ್. ನಾವೇನ್ ಮಾಡ್ಬೇಕು, ನಾವು ಒಬ್ಬೊಬ್ರು ಆ ಸರ್ವಾದಾಯಕರನ್ನ ಏನ್ ಮಾಡ್ಬೇಕು, ಒಬ್ಬೊಬ್ಬರನ್ನ ದೇವ್ರು ಏನ್ ಮಾಡ್ತಾರೆ, ಆ ಟೆಸ್ಟ್ ಪರೀಕ್ಷೆ ಮಾಡುವ ಕಾಲದಲ್ಲಿ ಇರುವಾಗ ನಾವು ಹೆಂಗಿರ್ಬೇಕಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. ಸೊ ಅದೇ ಕಂಟಿನ್ಯೂ ಮಾಡ್ತಾರೆ, ಇದು ಸಾಮಾನ್ಯ ತಪ್ಪಲ್ಲ, ಬಹಳ ಗಂಭೀರವಾದ ತಪ್ಪಾಗಿದೆ ಅಂತ ನಾವು ನೋಡ್ತೀವಿ. ಸೊ ಹಂಗಂದ್ರೆ ನಾವೇನ್ ಮಾಡುವ, ಒಂದು ಆರ್ಡರ್ ನಲ್ಲಿ ಓದೋದು ಬಂದು ತುಂಬಾ ಮುಖ್ಯ ಪ್ರೀತಿಯ ಸಹೋದರ ಸಹೋದರ. ನಾವಿರುವ ಕಾಲ ಬಂದು ತುಂಬಾ ಒಂದು ಕಷ್ಟಕರವಾದ ಕಾಲದಲ್ಲಿ ನಾವು ಇರುವಾಗ ನಮ್ಗೆ ಶೋಧನೆ ಜಾಸ್ತಿ ಇರುತ್ತೆ, ಆದ್ರೆ ನಿಲ್ಲೋದಕ್ಕೆ ನಾವು ಈ ವಿಷಯಗಳನ್ನ ನಾವು ಓದ್ಬೇಕು. ಸೊ ನೆಕ್ಸ್ಟ್ ಹೇಳುವಾಗ, ಈ ಕೊಯ್ಲಿನ ಕಾಲದಲ್ಲಿ, ಈ ಸುಖಿಯ ಕಾಲದಲ್ಲಿ ಕರ್ತನು ಒದಗಿಸಿರುವ ಸಕಲದ ಆಹಾರ ಮತ್ತು ವಿಶೇಷ ಆತ್ಮಿಕ ಏರ್ಪಾಡುಗಳನ್ನು ಮಹತ್ವವನ್ನು ಅರಿತುಕೊಳ್ಳುವವರು ಸಿದ್ಧರಾಗುವುದಿಲ್ಲ. ಅಂತವರು ಅವರನ್ನು ತಪ್ಪು ದಾರಿಗೆ ಮತ್ತು ತಮ್ಮ ಕಡೆಗೆ ಸೆಳೆಯಲು ಪ್ರಯತ್ನಿಸುವವರಿಗೆ ಸುಲಭವಾಗಿ ಮೋಸ ಹೋಗುವ ಸಾಧ್ಯವೂ ಇದೆ. ಒಂದು ವೇಳೆ ಈ ಬೀಟ್ ಇನ್ ಡ್ಯೂ ಸೀಸನ್ ನಮ್ಗೆ ಕೊಟ್ಟಿರುವ ಸತ್ಯಗಳನ್ನು ನಾವು ಆಳವಾಗಿ ಧ್ಯಾನ ಮಾಡಿಲ್ಲ ಅಂದ್ರೆ ನಾವು ಇನ್ನೊರ ಕಡೆ ಹೋಗೋದಕ್ಕೆ, ಇನ್ನೊರನ್ನು ಹಿಂಬಾಲಿಸೋದಕ್ಕೆ ಜಾಸ್ತಿ 99% ಚಾನ್ಸಸ್ ಇದೆ. ಸೊ ಇದು ಎಚ್ಚರಿಕೆಯಾಗಿರ್ಬೇಕು ಪ್ರೀತಿಯ ಸಹೋದರ ಸಹೋದರರೇ. ಯಾಕಂದ್ರೆ ನೆಕ್ಸ್ಟ್ ಹೇಳುವಾಗ, ಕರ್ತನ ನಂತರ ಈ ಲೋಕದಲ್ಲಿ ನಮಗೆ ಅತ್ಯಂತ ಅಮೂಲ್ಯವಾದದ್ದು ಸತ್ಯವೇ. ಆದ್ದರಿಂದ ಸತ್ಯವನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬಾರದು, ಅದರೊಂದಿಗೆ ರಾಜ ಮಾಡಿಕೊಳ್ಳಬಾರದು ಅಥವಾ ಆಟವಾಡಬಾರದು. ಈ ವಿಷಯದಲ್ಲಿ ಅಜಾಗ್ರತೆ ಅಥವಾ ನಿರ್ಲಕ್ಷ್ಯ ತೋರುವವನು ಕೊನೆಗೆ ತನ್ನ ಆತ್ಮಿಕ ಜೀವನಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಸೊ ಪ್ರೀತಿಯ ಸಹೋದರ ಸಹೋದರರೇ, ತುಂಬಾ ಮುಖ್ಯ. ಈ ಒಂದು ನಮಗೆ ಕೊಟ್ಟಿರುವ ಸತ್ಯಗಳನ್ನು ನಾವೇನ್ ಮಾಡ್ಬೇಕು, ಸರ್ವಾದಯವನ್ನು ನಮಗೆ ತೆಗೆದುಕೊಳ್ಳಬೇಕು ಅಂತ ನಾವು ನೋಡ್ತೀವಿ. ಸೊ ಈ ತರ ಸತ್ಯದಿಂದ ನಿಲ್ಲುವಾಗನೇ ನಮಗೆ ಬರುವ ಕೊನೆಯ ಪರೀಕ್ಷೆ ಹೆಂಗಿರುತ್ತೆ ಅಂತ ನೋಡುವಾಗ, ಜಸ್ಟ್ ಉದಾಹರಣೆಗೆ ಯೋಹಾನ ಸ್ಥಾನವನ್ನು ಮತ್ತು ಹೆರೋದಿಯಲು ಅವ್ರ ಕುಮಾರತಿ ಮತ್ತು ಅಲ್ಲಿರುವ ಏರೋದ್ 4 ಜನ ಇದ್ರು. ಅಲ್ಲಿ ಏನ್ ಮಾಡಿದ್ರು, ಯೋಹಾನ ಸ್ಥಾನದ ತಲೆಯನ್ನು ಕತ್ತರಿಸಿದ್ರು. ಸೊ ಇದು 4 ಇದೇ ತರನೇ ನಮ್ಗೆ ಕೊನೆಯ ಭಾಗ ಇರುತ್ತೆ ಅಂತ ನಾವು ಓದ್ತೀವಿ. ಸೊ ಇಲ್ಲಿ ಯೋಹಾನ ಸ್ಥಾನ ಒಂದು ಯಾರು ಅಂತ ನೋಡುವಾಗ, ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವರು ಕೊನೆಯ ಕಾಲ ಸಭೆ. ಸೊ ಇವ್ರು ಹೆಂಗಿರ್ತಾರೆ ಅಂದ್ರೆ, ಯವನ ಸ್ಥಾನವನ್ನು ಹೆಂಗೆ ಏರೋದಿಗೆ ವಿರೋಧವಾಗಿ ಮಾತಾಡಿದ್ರು, ನೀವು ಮಾಡಿದ್ದು ತಪ್ಪಂತ, ಅದೇ ತರಾನೇ ಈ ಕೊನೆಯ ಕಾಲಕ್ಕೆ ಸಭೆ ಮಾತಾಡುತ್ತೆ ಅಂತ ನೋಡ್ತೀವಿ. ಸೊ ಆಗ ಮಾತಾಡುವಾಗ ಇಲ್ಲಿ ಪಾಪಸಿ ಯಾರೋ, ಇಲ್ಲಿರುವ ಬ್ಯಾಬಿಲೋನ್ ಕ್ರೈಸ್ತ ಲೋಕಗಳು ಮತ್ತು ಪ್ರೊಟೆಸ್ಟೆಂಟ್ ಫೆಡರೇಷನ್, ಇವ್ರು ಇರುವನ್ನು ಗೌರ್ಮೆಂಟ್ ಹತ್ರ ಹೋಗಿ ಏನ್ ಹೇಳ್ತಾರೆ, ಅವರನ್ನು ಬಿಡ್ಬೇಡ, ಅವರನ್ನು ಸಾಯಿಸಿ. ಇದೇನೆ ನಮ್ಮ, ಅದಕ್ಕೆ ನಾವು ನೋಡಿದೀವಿ ದೇವರ ಸರ್ವಾದಯನ್ನು ನಾವು ಒಬ್ಬೊಬ್ಬರು ಏನ್ ಮಾಡ್ಬೇಕು,
ಯಾಕಂದ್ರೆ ಆ ತಲೆಯನ್ನು ಏನ್ ಮಾಡ್ತಾರೆ, ಕತ್ತರಿಸ್ತಾ ಒಂದು ಸಿಚುವೇಶನ್ ಬಂದ್ರು ಕೂಡ ಧೈರ್ಯವಾಗಿ ನಮ್ಮನ್ನು ಒಪ್ಪಿಸ್ಕೊಳ್ಳಬೇಕು ಅಂತ ನೋಡ್ತೀವಿ. ಸೊ ಅದಕ್ಕೆ ವಿಶೇಷವಾಗಿ ಪಾದ ಅಂಗಗಳು ಫೀಟ್ ಕ್ಲಾಸ್ ಸೈನ್ಸ್ ನಮಗೆ ಏನ್ ಹೇಳಿದ್ರೆ, ಒಳ್ಳೆಯ ಶುಭ ಸಮಾಚಾರವನ್ನು ತರುವವನು, ರಕ್ಷೆಯನ್ನು ಪ್ರಕಟಿಸುವವನು, ಚಿಯೋನಿಗೆ ನಿನ್ನ ದೇವರು ದೊರೆತನ ಮಾಡುತ್ತಾನೆ ಎಂದು ಹೇಳಿ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಪ್ರಕಟಿಸುವ ಹೇಳುವ ತನ್ನ ಪಾದಗಳು ಎಷ್ಟು ಸೌಂದರ್ಯವಾಗಿದೆ ಅಂತ ನಾವು ನೋಡ್ತೀವಿಲ್ಲ. ಸೊ ಹಾಗಾದ್ರೆ ಮುಖ್ಯವಾದ ಕೆಲಸ ನಮ್ಗೆ ಏನಂದ್ರೆ, ದೇವರು ರಾಜಕೀಯನ್ನು ಮಾಡ್ತಾ ಇದ್ದಾರೆ. ದೇವರು ರಾಜಕೀಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಭೂಮಿಯಲ್ಲಿ ಇರುವ ಪ್ಯಾಪಸಿ ಮತ್ತೆ ಇವರೆಲ್ಲ ಏನಾಗ್ತಾರೆ, ಇವ್ರ ಪವರ್ ಕಡಿಮೆ. ಈ ತರ ನಾವು ಮಾತಾಡಿದ್ರೆ ಬಿಡ್ತಾರೆ ನಮ್ಮನ್ನು? ಅಷ್ಟು ಧೈರ್ಯ ನಮ್ಗೆ ಇರ್ಬೇಕಂತ ಹೇಳ್ತಾರೆ. ಸೊ ಅದೇ ಕೊನೆಯ ಕಾಲಗಿರುವ ಸಭೆಗಿರುವ ಆಶೀರ್ವಾದ ಅವರು ಹೇಳ್ತಾರೆ. ಸೊ ಹಾಗಾದ್ರೆ ಪ್ರೀತಿಯ ಸಹೋದರ ಈ 5ನೇ ವಿಷಯಗಳಿಗೆ ನಾವು ನೋಡುವಾಗ, ನಾವು ನಮ್ಮ ಒಂದು ಮುಖ್ಯ ಬಾಬಿಲೋನ್ ಬೀಳೋದಕ್ಕೆ ಮುಖ್ಯವಾದ ಕಾರಣ ಯಾರಂತ ನೋಡುವಾಗ ನಾವೇ ಇರಬೇಕು. ಸೊ ಹಂಗಂದ್ರೆ ನಾವು ಎಷ್ಟು ಮಟ್ಟಿಗೆ ಆ ಸತ್ಯವನ್ನು ಇಂಪಾರ್ಟೆನ್ಸ್ ಆ ಧ್ಯಾನ ಮಾಡ್ಬೇಕು, ನಾವು ಎಷ್ಟು ಎಚ್ಚರಿಕೆಯನ್ನು ನೋಡಿದೀವಲ್ಲ. ಸೊ ಆ ಸತ್ಯದಲ್ಲಿ ಇದ್ದು ದೇವರು ರಾಜಕೀಯ ಆಳಿಕೆ ಮಾಡ್ತಾ ಇದ್ದಾನೆ ಅಂತ ನಾ ಹೇಳಿ ಮಾಡುವಾಗ ಅದ್ರ ಜೊತೆಗೆ ಏನಿರ್ಬೇಕು, ನಮ್ಮ ಪಾದಗಳು ಹೆಂಗಿರ್ಬೇಕು, ಸುಂದರವಾಗಿ ಇರಬೇಕು. ಹಂಗಂದ್ರೆ ಕ್ಯಾರೆಕ್ಟರ್ ಹೆಂಗಿರ್ಬೇಕು, ಕ್ಯಾರೆಕ್ಟರ್ ಬದಲಾಗಿ ಪರಿಶುದ್ಧತೆ. ನಮ್ಮ ಪಾದಗಳು ಹೆಂಗಿರ್ಬೇಕಂದ್ರೆ ತುಂಬಾ ಪರಿಶುದ್ಧವಾಗಿರ್ಬೇಕಂದ್ರೆ ನಾವು ಮೈಂಡ್ ನಲ್ಲಿ ಇರೋದು ತುಂಬಾ ಮುಖ್ಯ. ಏನಂದ್ರೆ, ನಾವು ಎಷ್ಟು ಸಭೆಗಳಲ್ಲಿ ಕೆಲಸ ಮಾಡೋದು, ಎಷ್ಟು ಕಾರ್ಯಗಳನ್ನು ನಾವು ಮಾಡಿದ್ರು ಕೂಡ ಪ್ರೀತಿಯ ಸಹೋದರರೇ, ನಮ್ಮ ಮೈಂಡ್ ನಲ್ಲಿ ಯಾವಾಗ್ಲೂ ನಾವು ಕರೆಯುವಾಗ ನಮಗೆ ಏನಿತ್ತು, ನಾವು ಕ್ರಿಸ್ತನೊಂದಿಗೆ ಕಷ್ಟಗಳನ್ನು ಸಹಿಸಿಕೊಂಡರೆ ಆತನೊಂದಿಗೆ ರಾಜ್ಯವನ್ನು, ಇಲ್ಲಿ ಬಂದಿದ್ದು ನಾವು ಯಾವ ಮುಖ್ಯವಾದ ಕಾರಣ, ಆಳಿಕೆಗೆಲ್ಲ ಬಾಧೆಗಳನ್ನು ಪಡುವುದಕ್ಕೆ, ಸಂಕಟ ಉಪತ್ರಗಳನ್ನು ಇದೇ ನಮ್ಮ ಪ್ರೈಮರಿ ಯೋಚನೆ ಇರಬೇಕು. ಇದ್ರ ಜೊತೆಗೆ ನಮ್ಮಲ್ಲಿ ಏನು ಇರಬೇಕಂದ್ರೆ, ನಿಜವಾಗಿ ತಮ್ಮನ್ನು ದೇವರಿಗೆ ಅರ್ಪಿಸಿಕೊಂಡಿರುವ ಪವಿತ್ರರು ಕಣ್ಣಿಗೆ ಕಾಣಿಸುವುದಿಲ್ಲ, ಅವರನ್ನು ಗುರುತಿಸಲು ಹೊರಗಿನ ಯಾವುದು ಗುರುತು. ಹಂಗಂದ್ರೆ ಭೂಮಿನಲ್ಲಿ ಇರುವ ಈ ಪರಿಶುದ್ಧರು ಹೆಂಗಿರ್ತಾರೆ, ಹಿಂಗಿರ್ಬೇಕು. ಹಂಗಂದ್ರೆ ನಮಗೆ ಏನಿಲ್ಲ, ಏನಿರಬಾರ್ದು. ಈಗ ಪ್ರಾಬ್ಲಮ್ ಏನು, ಗುರುತು, ಐಡೆಂಟಿಟಿ ಔಟ್ಸೈಡ್ ಇರ್ಬೇಕಂದ್ರೆ. ಬಟ್ ಇಲ್ಲಿ ಏನಿದೆ ಆಪೋಸಿಟ್ ಆಗಿ ಇದೇ ನಾವು ಕರೆಯುವಾಗ ನಾವು ತಿಳ್ಕೊಂಡ ವಿಷಯಗಳು ನಾವು ಮರಿಬಾರದು. ಇದನ್ನು ನಾವು ಇಟ್ಕೊಂಡ್ರೆ ಇವಾಗ ಮೇಲೆ 5ನೇ ದರ್ಶನಲ್ಲಿ ಓದಿದೀವಲ್ಲ, ಆ ಧೈರ್ಯ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು, ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ ಇದನ್ನು ನಾವು ಓದ್ಬಿಟ್ಟು ಮುಗಿಸೋಣ. ಓದಿ ಸಿಸ್ಟರ್. ಜೀವನದ ಹಕ್ಕುಗಳು, ಸುಖ ಸೌಕರ್ಯಗಳ ಹಕ್ಕು, ವಿಶ್ರಾಂತಿ ಮತ್ತು ನಿದ್ದೆಯ ಹಕ್ಕು, ಸ್ವಂತ ಸಮಯದ ಹಕ್ಕು, ಲೌಕಿಕ ಸುಖಗಳನ್ನು ಅನುಭವಿಸುವ ಹಕ್ಕು, ಒಳ್ಳೆಯ ಹೆಸರು ಮತ್ತು ಗೌರವದ ಹಕ್ಕು, ಸ್ವಂತ ಇಚ್ಛೆಯಂತೆ ನಿರ್ಧಾರ ಮಾಡುವ ಹಕ್ಕು, ಕುಟುಂಬದ ಸುಖ ಸೌಕರ್ಯಗಳ ಹಕ್ಕು, ಆಸ್ತಿ ಸಂಪತ್ತಿನ ಹಕ್ಕು, ಆರೋಗ್ಯ, ದೈಹಿಕ ಶಕ್ತಿ ಮತ್ತು ಚೈತನ್ಯದ ಹಕ್ಕು, ಶಾಂತಿಯುತ ಜೀವನ ನಡೆಸುವ ಹಕ್ಕು, ಲೌಕಿಕ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳ ಹಕ್ಕು, ಆರಾಮ ಮತ್ತು ಅನುಕೂಲಗಳ ಹಕ್ಕು, ಲೌಕಿಕ ಭವಿಷ್ಯದ ನಿರೀಕ್ಷೆಗಳ ಹಕ್ಕು, ಮಾನವ ಜೀವದ ಹಕ್ಕು. ಇಷ್ಟು ಹಕ್ಕುಗಳನ್ನು ನಾವು ಸೇರಿಸ್ಬೇಕಾ ಇಲ್ಲ ಬಿಡ್ಬೇಕಾ? ಬಿಡ್ಬೇಕು. ಇದೇ ಒಂದು ನಮ್ಮ ಸ್ಯಾಕ್ರಿಫೈಸ್, ಇದೇ ನಮ್ದು ಏನಿರ್ಬೇಕು, ನಮ್ಮ ಬಲಿಯ ತ್ಯಾಗ ಜೀವನ ಅಂತ. ಸೊ ಇದು ಮಾಡಿ ಸಭೆ ಮುಗಿಯುವಾಗ ನೆಕ್ಸ್ಟ್ ಏನಾಗತ್ತಂದ್ರೆ, ನೋಡುವಾಗ ಪ್ರೀತಿಯ ಸಹೋದರರೇ, ಕಂಪ್ಲೀಟ್ ಬ್ಯಾಬಿಲೋನ್ ನಾಶವಾಗುತ್ತಂತ ನಾವು ನೋಡ್ತೀವಿ. ಸೊ ನಾಶವಾದ್ಮೇಲೆ ನಮ್ಗೆ ಮೊದಲನೇ ಒಂದು ಕ್ವಶನ್ ಇತ್ತು, ಬ್ಯಾಬಿಲೋನ್ ಇರುವ ಎಷ್ಟು ಒಳ್ಳೆ ಕ್ರೈಸ್ತರು, ಎಷ್ಟು ಜನರು ಇದ್ದಾರೆ, ಇವರೆಲ್ಲ ಸ್ಥಿತಿ ಏನಂತ ನೋಡುವಾಗ, ಎಲ್ಲರೂ ಪುನರತನ ಇಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವರಿಗೆ ಕಾಣಿಕೆ ತಗೊಂಡು ಬಂದು ಆ ದೇವರ ನಾಮವನ್ನು ಯುಗಾಂತರಗಳಿಗೂ ಅವರು ಕೊಂಡಾಡುವರು ಅಂತ ನೋಡ್ತೀವಿ ಪ್ರೀತಿಯ ಸಹೋದರ. ಸೊ ಹಾಗಂದ್ರೆ ಇದು ಜಸ್ಟ್ ಒಂದು ಬ್ಯಾಬಿಲೋನ್ ಬೀಳುವುದು ಮಾತ್ರ ಇಲ್ಲ, ಆ ಬ್ಯಾಬಿಲೋನ್ ಬೀಳುವುದರಲ್ಲಿ ಈ ವಿಶೇಷವಾಗಿ ಸುಖಿಯ ಕಾಲದಲ್ಲಿ ಇರುವ ಸಭೆ ಕೊಟ್ಟಿರುವ ಆ ಸತ್ಯದ ಮೇಲೆ ಎಷ್ಟು ನಾವು ಇಂಪಾರ್ಟೆನ್ಸ್ ತೋರಿಸ್ಕೊಂಡು ನಮ್ಮ ಜೀವನವನ್ನು ಅರ್ಪಿಸಿ ಮತ್ತು ನಮ್ಮ ಹಕ್ಕುಗಳನ್ನು ಬಿಟ್ಟು ನಾವು ಜೀವನ ಮಾಡೋದು ತುಂಬಾ ಮುಖ್ಯವಾಗಿ. ಈ ತರ ಇದ್ರೆ ಕೊನೆಯ ಕಾಲದಲ್ಲಿ ಬರುವ ಪರೀಕ್ಷೆಗೆ ನಮ್ಗೆ ನಿಲ್ಲುವುದಕ್ಕೆ ದೇವರು ಇನ್ನ ನಮ್ಮನ್ನು ಬಲಪಡಿಸ್ತಾರೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್.
ಇವತ್ತು ಕೂಡ ತಂದೆ ದೇವ್ರ ತಾಮೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಪಾಠವನ್ನ ತಂದೆ ದೇವ್ರು ಕೊಟ್ಟಿದ್ದಾರೆ. ವಿಶೇಷವಾಗಿ ಬಾಬಿಲೋನಿನ ಎಸ್ಟ್ರಾಕ್ಟ್ ಅದು ಹೆಂಗಾಗುತ್ತೆ ಏನು ಅಂತ ಅದಕ್ಕೆ ಹಲವಾರು ಪಾಯಿಂಟ್ಸ್ಗಳನ್ನ ಮುಖಾಂತರ ದೇವ್ರು ಕೊಟ್ಟರು. ನಾವು ನೋಡಿದೀವಿ ಬಾಬಿಲೋನ್ ಬೀಳಕ್ಕೆ ಮೇಜರ್ ರೋಲ್ ಯಾರು ಪ್ಲೇ ಮಾಡ್ಬೇಕಂದ್ರೆ ಅದು ಸಭೆ ಜನರು ನಾವೇ ಇರ್ಬೇಕು. ಅದು ನಾವು ನಮ್ಮ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಅದು ಬಾಬಿಲೋನ್ನ ನಾಶವಾಗೋದಕ್ಕೆ ಅದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನೋಡಿದೀವಿ. ನಾವು ಕೂಡ ಬಾಬಿಲೋನ್ ಅನ್ನೋದು ಅದು ಒಂದು ಜನರು ಅಲ್ಲ, ಅದೊಂದು ಸಿಸ್ಟಮ್ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ ಅವರು ಬಾಬಿಲೋನಿಂದ ನಾವು ಆಚೆ ಬಂದ್ಮೇಲೆ ಅವ್ರಿಗೆಲ್ಲ ಸತ್ಯ ಗೊತ್ತಿಲ್ಲ, ನಮ್ಗೆ ಎಲ್ಲ ಗೊತ್ತು, ಆ ಒಂದು ಮೆಂಟಾಲಿಟಿನೂ ನಾವು ಇಕ್ಕೋಬಾರ್ದು. ಮೇ ಬಿ ಸತ್ಯ ಅನ್ನೋದು ಎಲ್ಲರಿಗೂ ಅದು ಗೊತ್ತು, ಇಡೀ ಪ್ರಪಂಚಕ್ಕೆ ಸತ್ಯ ಅನ್ನೋದು ಗೊತ್ತು ಅನ್ನೋದು ನಾವು ತಿಳ್ಕೊಬೇಕು. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 14:6 ಒಂದು ವಾಕ್ಯ ಬರುತ್ತೆ, ನಾನೇ ಒಳಿಯು, ಕನ್ನಡದಲ್ಲಿ ಏನ್ ಬರುತ್ತೆ, ನಾನೇ ಸತ್ಯ. ಯೇಸು ಜೀಸಸ್ ಅದೇ ಸತ್ಯ. ಅದೇ ಸಭೆಯ ಜನರೇ, ಬೈಬಲ್ ಸ್ಟೂಡೆಂಟ್ಗೆ ಅದು ಏನ್ ಎಕ್ಸ್ಟ್ರಾ ಗೊತ್ತಿದೆ ಅಂತ ನೋಡೋದಾದ್ರೆ ದೇವರ ಆಲೋಚನೆ, ದೇವರ ಒಂದು ಯೋಜನೆ, ದೈವಿಕ ತಿಟ್ಟಂ ಅದು ಅವ್ರಿಗೆ ಗೊತ್ತಿಲ್ಲ. ಅದು ದೇವ್ರು ನಮಗ್ ಕೊಟ್ಟಿದ್ದಾರೆ. ಅಂದ್ರೆ ಆ ಯೋಜನೆನ ತಿಳ್ಕೊಂಡು ನಾವು ಈ ಒಂದು ಕ್ರಿಸ್ತುವಿನ ಸ್ವಾರೂಪದಲ್ಲಿ ಬೆಳೆಸ್ಕೊಳ್ಳಕ್ಕೆ ಈ ಒಂದು ಜೀವಿತವನ್ನ ದೇವ್ರಿಗಾಗಿ ಅರ್ಪಿಸಿ ಬರೋಣ. ಮಾತ್ರ ಅಲ್ಲದೆ ಈ ವಾಕ್ಯ ಸಂದೇಶವನ್ನ ನೀಡಿದ ಸಹೋದರರಿಗೂ ದೇವರಿಗೂ ಕ್ರಿಸ್ತೇಸುವಿನ ಮೂಲಕ ವಂದನೆಗಳನ್ನ ಹೇಳ್ಬೋಣ.